ಈ ಹೊತ್ತು ಒಂದು ಸ್ವಲ್ಪ ಮಟ್ಟಿಗೆ ಅನಿರೀಕ್ಷಿತವಾದ ಕಾರ್ಯಕ್ರಮ. ಗೋಖಲೆ ಸಂಸ್ಥೆಯ ನಿಯತವಾದಂಥ ಕಾರ್ಯಕ್ರಮ ಪಟ್ಟಿಕೆಯಲ್ಲಿ ಇಲ್ಲದೇ ಇದ್ದದ್ದು. ಅದೇನೆಂದರೆ ಡಾಕ್ಟರ್ ವಿ ರಾಘವನ್ ಅವರನ್ನ ಕುರಿತಂಥ ಸಂಸ್ಮರಣೆ. ಇದನ್ನು ಮಾಡುವುದಕ್ಕೆ ಆದೇಶ ಕೊಟ್ಟವರು ಆದರಣೀಯರಾದ ಶ್ರೀಯುತ SR ರಾಮಸ್ವಾಮಿಯವರು. ನಮ್ಮ ಗೋಖಲೆ ಸಂಸ್ಥೆಗೆ ತುಂಬ ಆತ್ಮೀಯರಾಗಿದ್ದವರು. DVG ಅವರಲ್ಲಿ ಬಹಳ ಗೌರವ ಇಟ್ಟಂಥವರು. DVG ಅವರಿಗೆ ರಾಘವನ್ ಅವರ ಬಗ್ಗೆ ಅಷ್ಟೇ ವಾತ್ಸಲ್ಯ ಕೂಡ ಇತ್ತು ಮತ್ತು ಈ ಸಂಸ್ಥೆಗೆ ಹಲವಾರು ಬಾರಿ ಬಂದವರು. ಇನ್ನೂ ಅನೇಕ ರೀತಿಯಲ್ಲಿ ಸಂಸ್ಥೆಯ ಜೊತೆಗೆ ತೊಡಗಿಕೊಂಡಂಥವರು. ಎಲ್ಲಕ್ಕಿಂತ ಮಿಗಿಲಾಗಿ 20ನೇ ಶತಮಾನದ ಸಂಸ್ಕೃತ ಸಾಮ್ರಾಜ್ಯವನ್ನು ಆಳಿದಂಥ ವ್ಯಕ್ತಿ ಅಂತ ಕರೀಬೇಕು. ಅವರ ಜನ್ಮ ಶತಾಬ್ದ್ಯುತ್ಸವದ ಸ್ಮರಣೆ ಇನ್ನು ಮುಂದೆ ಬರುವ 22ನೇ ತಾರೀಕಿಗೆ ಅವರು ಹುಟ್ಟಿ 100 ವರ್ಷ ಮುಗಿಯುತ್ತೆ. ಈ ಕಾರಣದಿಂದ ದೊಡ್ಡವರನ್ನು ನೆನೆಯಬೇಕು. ಸಂಸ್ಕೃತಕ್ಕೆ, ಭಾರತೀಯ ಸಂಸ್ಕೃತಿಗೆ ತುಂಬ ದೊಡ್ಡ ಕೊಡುಗೆ ಕೊಟ್ಟಂಥ 20ನೇ ಶತಮಾನದ ಅಗ್ರಮಾನ್ಯ ವಿದ್ವಾಂಸರಲ್ಲಿ ಅವರೊಬ್ಬರು. ಅವರ ಹಿಂದಿನ ಪೀಳಿಗೆಯವರಾದಂಥ ಅವರ ಗುರುವರ್ಗದವರೇ ಆದ ಕುಪ್ಪಸ್ವಾಮಿ ಶಾಸ್ತ್ರಿಗಳು ಮತ್ತು ನಮ್ಮ ಪ್ರೊಫೆಸರ್ M ಹಿರಿಯಣ್ಣನವರು, ಹಾಗೆ PV ಕಾಣೆಯವರು ಮತ್ತು ಸುಶೀಲ್ ಕುಮಾರ್ ಡೇ, ಈ ಥರ RG ಭಂಡಾರ್ಕರ್ ಇವರಂಥವರ ಮುಂದಿನ ತಲೆಮಾರಾಗಿ ರಾಘವನ್ ಅವರು ಬಂದರು. ಪ್ರಾಯಶಃ ಆ ಒಂದು ತಲೆಮಾರಿನಲ್ಲಿ ಅವರಂಥ ಉದ್ದಂಡ ವಿದ್ವಾಂಸರು ಹಲವರು ಇಲ್ಲ. ಉದಾಹರಣೆಗೆ ಗುಣೆಯವರಿದ್ದಾರೆ, ಮತ್ತು ಗೋಡೆಯವರಿದ್ದಾರೆ, ಆಮೇಲೆ ಆನೆ ಉಪಾಧ್ಯಾಯವರಿದ್ದಾರೆ. ಅವರಿಗಿಂತ ಒಂದು ಸ್ವಲ್ಪ ಕಿರಿಯರು ಅಂತ ಹೇಳ್ಬೋದಾದರೂ ನಮ್ಮ ಡಾಕ್ಟರ್ K ಕೃಷ್ಣಮೂರ್ತಿಯವರು. ಹೀಗೆ ಹಲವರು ಸಿಗ್ತಾರೆ. ಆದರೆ ಕೇವಲ ಸಂಸ್ಕೃತ ಸಾಹಿತ್ಯಕ್ಕೆ ಮಾತ್ರವೇ ಅಲ್ಲದೆ ಬೇರೆ ಸಂಗೀತ, ನೃತ್ಯ, ನಾಟಕ ಇತ್ಯಾದಿ ಕಲಾ ಪ್ರಕಾರಗಳಲ್ಲಿ ಕೂಡ ದೊಡ್ಡ ಹೆಸರು ಮಾಡಿದವರು. ಅವುಗಳ ಒಂದು ಮೀಮಾಂಸೆಗೆ ಬೇಕಾಗಿರ್ತಕ್ಕಂಥ ಆಕರ ಸಾಮಗ್ರಿಯನ್ನು, ವಿಮರ್ಶನ ಸಾಮಗ್ರಿಯನ್ನು ಒದಗಿಸಿಕೊಟ್ಟಂಥವರು. ಅವರನ್ನ ಕಂಪ್ಲೀಟ್ ಸ್ಕಾಲರ್ ಅಂತಲೇ ಪಾಶ್ಚಾತ್ಯ ಪ್ರಪಂಚ ಕರೀತಾ ಇದ್ದದ್ದು. ಈ ಮಟ್ಟದಲ್ಲಿ ಜಾಗತಿಕ ಸ್ತರದಲ್ಲಿ ಮತ್ತು ಭಾರತದ ಮಟ್ಟದಲ್ಲಿಯೇ ಸಂಸ್ಕೃತವನ್ನು ಅಷ್ಟು ಗಟ್ಟಿಯಾಗಿ ಪ್ರತಿನಿಧಿಸ್ತಾ ಇದ್ದಂಥ ವಿದ್ವಾಂಸರು ಈಗ ನಮ್ಮ ಕಾಲದಲ್ಲಿ ಕಾಣ್ತಾ ಇಲ್ಲ ಅನ್ನೋದೊಂದು ದೊಡ್ಡ ದುಃಖದ ಸಂಗತಿ. ದರ್ ಇಸ್ ನೋಬಡಿ ಟು ಟೇಕ್ ಕೇರ್ ಆಫ್ ದಿ ಇಂಟ್ರೆಸ್ಟ್ ಆಫ್ ಸಂಸ್ಕೃತ ಅಂತೀವಲ್ಲ, ಆ ತರಹ ಆಗಿಬಿಟ್ಟಿದೆ. ಅದನ್ನು ಕಂಡಾಗ ರಾಘವನ್ ಅವರ ಒಂದು ಅನುಪಸ್ಥಿತಿಯ ಕೊರತೆ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಇರಲಿ, ನಿಜವಾಗಲೂ ಇದನ್ನು, ಈ ರೀತಿಯಾದ ಕಾರ್ಯಕ್ರಮವನ್ನು ವಿಶ್ವವಿದ್ಯಾಲಯಗಳ ಸಂಸ್ಕೃತ ವಿಭಾಗಗಳು, ವಿಭಾಗಾಧ್ಯಕ್ಷರುಗಳು, ಸಂಸ್ಕೃತ ಪ್ರಾಚಾರ್ಯರು ಅವರು ಆಸ್ತವಿಸಿ ಮಾಡಬೇಕಾದದ್ದು. ಆದರೆ ಇಲ್ಲಿ ಯಾಕೋ ಯಾರು ಸಂಸ್ಕೃತವನ್ನು ಪಾಠ ಮಾಡುವಂಥವರು ಯಾರೂ ನನಗೆ ಕಾಣಿಸ್ತಾ ಇಲ್ಲ. ಇದ್ದಲ್ಲಿ ಸಂತೋಷ, ಇರದೇ ಇದ್ದರೆ ಒಂದು ಸ್ವಲ್ಪ ಖೇದವೇ ಹೌದು. ಏಕೆಂದರೆ ರಾಘವನ್ ಅವರ ಗ್ರಂಥಗಳನ್ನು ಓದದೆ ಒಬ್ಬ ವ್ಯಕ್ತಿ ಸಂಸ್ಕೃತದಲ್ಲಿ, ಆಧುನಿಕ ಸಂಸ್ಕೃತ ಸಂಶೋಧನೆ ಜಗತ್ತಿನಲ್ಲಿ ವಿದ್ವಾಂಸ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಪ್ಪಯ್ಯ ದೀಕ್ಷಿತರ ಬಗ್ಗೆ ಮಹಾವಿದ್ವಾಂಸರಾದ ಭಟ್ಟೋಜಿ ದೀಕ್ಷಿತರು ಹೇಳ್ತಾರೆ, ಅಪ್ಪಯ್ಯ ದೀಕ್ಷಿತೇಂದ್ರಾನ್ ಅಶೇಷ ವಿದ್ಯಾಗುರೂನ್ ಅಹಂ ಒಂದೇ ಯತ್ಕೃತಿ ಬೋಧಾಬೋಧವು ವಿದ್ವದ್ ವಿಭಾಜಕೋಪಾಧಿ ಅಂತ. ಅಪ್ಪಯ್ಯ ದೀಕ್ಷಿತರಿಗೆ ನಮಸ್ಕಾರ. ಅವರ ಒಂದು ವೈದುಷ್ಯ ಎಂಥದ್ದು ಅಂದರೆ, ಒಬ್ಬ ವಿದ್ವಾಂಸ ಅದನ್ನು ಓದಿದ್ದಾನೆ ಅವರನ್ನು ಅಂದರೆ ಅವನು ಪಂಡಿತ, ಇಲ್ವೋ ಅಲ್ಲ. ವಿದ್ವಾಂಸ ಹೌದೋ ಅಲ್ಲವೋ ಅಂತ ತೀರ್ಮಾನ ಮಾಡೋದಕ್ಕೆ ಅವರ ಗ್ರಂಥಗಳ ಓದಿಕೆಯೇ ಒಂದು ದೊಡ್ಡ ಸಾಕ್ಷ್ಯ ಅಂತ, ಅಳತೆಗೋಲು. ಆ ತರಹ ಇರುವಾಗ ನಾವು ಡಾಕ್ಟರ್ ವಿ ರಾಘವನ್ ಅವರ ಒಂದು ಸ್ಮರಣೆಯನ್ನು ಪುನರುಜ್ಜೀವನ ಮಾಡಿಕೊಳ್ಳೋದು ನಮ್ಮ ಅಧ್ಯಯನದ ಶಿಸ್ತಿಗೆ ಅನುಕೂಲ, ನಮ್ಮ ಸಂಸ್ಕೃತದ ಬಗೆಗಿನ ಪ್ರೀತಿಗೆ ಒಂದು ನಿದರ್ಶನ. ಎಲ್ಲಕ್ಕಿಂತ ಮಿಗಿಲಾಗಿ ಇಂಥವರ ಸ್ಮರಣೆ ಒಂದು ನಿಜವಾದ ಕೃತಜ್ಞತೆ. ಎಷ್ಟು ಜ್ಞಾನವನ್ನು ನಮಗೆ ತಂದುಕೊಟ್ಟಿದ್ದಾರೆ. ಆ ಥರ ಹಲವಾರು ಜನ ಆ ಶತಮಾನದಲ್ಲಿದ್ದರು. ಅದೇ ತರಹ ಕಾಲ ಹಿಂದೆ ಹೋಗ್ತಾ ಇದ್ದಂತೆ ಎಷ್ಟೋ ಜನ ಕೊಟ್ಟಿದ್ದಾರೆ. ಆ ತಿಳುವಳಿಕೆಯ ಆಧಾರದ ಮೇಲೆ ನಾವಿಂದು ಏನಾದರೂ 4 ಮಾತು ಹೇಳೋದಿದ್ದರೆ, ಒಂದಷ್ಟು ತಿಳಿದಿದ್ದೀವಿ ಅನ್ನೋದಿದ್ದರೆ, ಅದಕ್ಕಾಗಿ ಪೂರ್ವಸೂರಿಗಳಿಗೆ, ಅದರೊಳಗೂ ಬಹಳ ದೊಡ್ಡ ರೀತಿಯಲ್ಲಿ ನಿಂತಂಥವರು, ಹೆಗ್ಗುರುತುಗಳಾಗಿ ವಿದ್ವತ್ತೆಯ ಸಂಶೋಧನೆಯ ಜಲಚಿಹ್ನೆ, ವಾಟರ್ ಮಾರ್ಕ್ಸ್ ಅಂತೀವಲ್ಲ, ಆ ಥರ ನಿಂತವರ ಬಗ್ಗೆ ನಾವು ತಿಳ್ಕೊಳ್ಳದೇ ಇದ್ದರೆ ಸಂಸ್ಕೃತಿ ನಮ್ಮನ್ನು ಕ್ಷಮಿಸೋದಿಲ್ಲ. ವಿದ್ಯಾಕ್ಷೇತ್ರ ನಮ್ಮನ್ನು
ಉಪೇಕ್ಷೆ ಮಾಡಿಬಿಡುತ್ತೆ. ಅದಕ್ಕಾಗಿ ಇದು ಕೃತಜ್ಞತೆ ಮಾನವತೆಯ ಮಹಾಲಕ್ಷಣ. ವಿದ್ವತ್ತೆಯಲ್ಲಂತೂ ಅದನ್ನು ಮತ್ತು ವಿಶೇಷವಾಗಿ ಒಬ್ಬ ವಿದ್ವಾಂಸನಿಗೆ ಸಲ್ಲಿಸಬಹುದಾದ ಗೌರವ ಏನೆಂದರೆ ಆತನ ಗ್ರಂಥಗಳನ್ನು ಓದಿ ಮತ್ತು ನಮ್ಮ ಒಂದು ಬರವಣಿಗೆ ಸಂದರ್ಭದಲ್ಲಿ ಅವುಗಳನ್ನು ಆಧರಿಸಿದರೆ ಅದನ್ನು ತಪ್ಪದೇ ಅಡಿಟಿಪ್ಪಣಿಗಳಲ್ಲಿ ಗ್ರಂಥರಣದಲ್ಲಿ ಕೊಡ್ತಕ್ಕಂಥದ್ದು. ರಾಘವನ್ನವರೇ ಒಂದು ಕಡೆ ಕಾಳಿದಾಸನ ಬಗ್ಗೆ ಹೇಳ್ತಾರೆ, ದಿ ಬೆಸ್ಟ್ ಟ್ರಿಬ್ಯೂಟ್ ಒನ್ ಕ್ಯಾನ್ ಆಫರ್ ಟು ಕಾಳಿದಾಸ ಇಸ್ ಟು ರೀಡ್ ಆಲ್ ಇಸ್ ವರ್ಕ್ಸ್ ಆ್ಯಂಡ್ ಎಂಜಾಯ್ ಅಂತ ಹೇಳ್ಬಿಟ್ಟಂತಾರೆ. ಹೌದು, ಮೂಲದಲ್ಲಿ ಅಂತ ಅವ್ರು ಹೇಳ್ತಾರೆ. ಇದು ನಮಗೆ ಅತಿಶಯವಾಗಿ ಕಾಣತಕ್ಕಂಥದ್ದು. ತಮಿಳುನಾಡಿನಲ್ಲಿ ಈಚೆಗೆ ಸಂಸ್ಕೃತ ದ್ವೇಷ ಪ್ರಬಲಿಸಿದೆಯಾದರೂ ಸಂಸ್ಕೃತಕ್ಕೆ ತುಂಬ ದೊಡ್ಡ ಕೊಡುಗೆ ಕೊಟ್ಟಂಥದ್ದೊಳಗೆ ತಮಿಳುನಾಡು. ಇನ್ಫ್ಯಾಕ್ಟ್ ರಾಘವನ್ ಅವರು 1971 ಇಸ್ವಿಯಲ್ಲಿ ವರ್ಲ್ಡ್ ಕಾನ್ಫರೆನ್ಸ್ ಆಯಿತು ವಾರಾಣಸಿಯಲ್ಲಿ. ಆಗ ಅದಕ್ಕೆ ಅಧ್ಯಕ್ಷರಾಗಿದ್ದರು. ಆಮೇಲೆ ಪ್ರಾಚ್ಯವಿದ್ಯಾ ಸಮ್ಮೇಳನ ಓರಿಯೆಂಟಲ್ ಕಾನ್ಫರೆನ್ಸ್ಗೆ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಸುಮಾರು 6 ಸಂಪುಟಗಳ ಒಂದು ಮಹಾಗ್ರಂಥವನ್ನು ತಂದರು ಸಂಪಾದಕತ್ವದಲ್ಲಿ. ಅದರೊಳಗೆ ಮುಖ್ಯವಾಗಿ ಭಾರತದ ಬೇರೆ ಬೇರೆ ಪ್ರಾಂತಗಳಿಂದ ಸಂಸ್ಕೃತಕ್ಕೆ ಏನೇನು ಕೊಡುಗೆ ಬಂತು ಅದರದ್ದು ಮೊದಲಿಗೆ. ತಮಿಳುನಾಡಿನಲ್ಲಿ ಎಷ್ಟೆಲ್ಲ ನಡೆದಿದೆ ಅಂಥ ಒಂದು ಕೊಡುಗೆಯಲ್ಲಿ ಬಂದಂಥ ಒಂದು ಮಣಿ ಡಾಕ್ಟರ್ ವಿ ರಾಘವನ್ ಅವರು. ಅವರು ಹುಟ್ಟಿದ್ದು ತಿರುವಾರೂರು ತ್ಯಾಗರಾಜಸ್ವಾಮಿಯ, ಅಂದರೆ ಅಲ್ಲಿರ್ತಕ್ಕಂಥ ಅಧಿದೇವತೆ ತ್ಯಾಗರಾಜಸ್ವಾಮಿ ಆತನ ನೆಲೆ. ಆ ಊರು ಹತ್ತಿರದಲ್ಲೇ ಇರತಕ್ಕಂಥ ತಿರುವಯ್ಯಾರು ಇವೆಲ್ಲ ಸಂಗೀತಕ್ಕೆ ಸಂಸ್ಕೃತಿಗೆ ಹೇಳಿ ಮಾಡಿಸಿದಂಥವು ತಂಜಾವೂರು ಜಿಲ್ಲೆಯವು. 1908 ಇಸ್ವಿ ಆಗಸ್ಟ್ 22 ಅವರು ಹುಟ್ಟಿದ್ದು. ಸಾಮವೇದಿಗಳ ಕುಟುಂಬದಲ್ಲಿ ಅವರು ಹುಟ್ಟಿದರು. ಅವರಿಗೆ ಆ ವೇದಶ್ರದ್ಧೆ ಎಷ್ಟಿತ್ತು ಅಂದರೆ ಅವರ ಅಪರ ವಯಸ್ಸಿನಲ್ಲಿ ಅವರು ತೀರಿಕೊಂಡಾಗ ಅವರಿಗೆ 71 ವರ್ಷ ಇನ್ನೂ ತುಂಬಿರಲಿಲ್ಲ. 1979 ಇಸ್ವಿ ಏಪ್ರಿಲ್ 5 ಅವರು ತೀರ್ಕೊಂಡಿದ್ದು. ಆ ಕೊನೆಯ ದಿವಸಗಳವರೆಗೂ ಬಿಡುವಾದಾಗಲೆಲ್ಲ ಸಾಮವೇದವನ್ನು ಅವರು ಗಾನಕ್ರಮವನ್ನು ಅಭ್ಯಾಸ ಮಾಡ್ತಾ ಇದ್ರು. ನಿತ್ಯ ತಪ್ಪದೆ ರಾಮಾಯಣ, ಒಂದಷ್ಟು ಸಾಮವೇದವನ್ನು ಅಧ್ಯಯನ ಮಾಡುವಂಥದ್ದು ಅವರು ಬಿಟ್ಟಿರಲಿಲ್ಲ. ಒಳ್ಳೆಯ ಸಂಸ್ಕಾರ ಸಂಪನ್ನವಾದ, ಆದರೆ ಪ್ರಾಯಶಃ ಬಡತನದ ಕುಟುಂಬ ಇರಬೇಕು ಅಂತ ಅನಿಸುತ್ತೆ. ಆ ಒಂದು ಎಳೆಗಳ ಕೆಲವರ ಕವಿತೆಗಳಲ್ಲಿ ಕೂಡ ಕಾಣಿಸುತ್ತೆ. ಬಡತನದಿಂದ ಬಂದರು. ಓದನ್ನು ತಂಜಾವೂರಿನಲ್ಲಿ ಆರಂಭದ ಓದು ಮಾಡಿ ಮುಂದೆ ಮದ್ರಾಸಿಗೆ ಬಂದರು. ಮದ್ರಾಸ್ನಲ್ಲಿ ಮಹಾಮಹೋಪಾಧ್ಯಾಯ ಕುಪ್ಪಸ್ವಾಮಿ ಶಾಸ್ತ್ರಿಗಳಿದ್ದರು. ಕುಪ್ಪಸ್ವಾಮಿ ಶಾಸ್ತ್ರಿಗಳ ಪ್ರಿಯಶಿಷ್ಯರಾಗಿ ಬಂದರು. ಇವರು ಶಂಕರನ್ನವರು, ಪಂಚಾಭಿಗೇಶ ಶಾಸ್ತ್ರಿ, ಈ ಥರ 3-4 ಜನ ಕುಪ್ಪಸ್ವಾಮಿ ಶಾಸ್ತ್ರಿಗಳ ಪ್ರಬುದ್ಧ ಶಿಷ್ಯರಾಗಿ ಮುಂದೆ ಉತ್ತರೋತ್ತರ ಪ್ರಸಿದ್ಧಿಯನ್ನು ಪಡೆದರು. ಅವರಲ್ಲಿ ಅಗ್ರೇಸರರು ವಿ ರಾಘವನ್ನವರು. ಅವರ ಗುರುಭಕ್ತಿ ಯಾವ ಮಟ್ಟದ್ದು ಅಂದರೆ ಮದ್ರಾಸ್ನ ಮೈಲಾಪುರದಲ್ಲಿ ತಮ್ಮ ಗುರುಗಳ ಹೆಸರಿನಲ್ಲಿ ಒಂದು ಸಂಶೋಧನಾ ಮಂದಿರವನ್ನೇ ಇವರು ತೆರೆದರು. ಕುಪ್ಪಸ್ವಾಮಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನೋದು ರಾಘವನ್ನವರ ಪ್ರಯತ್ನದಿಂದಲೇ ಆದದ್ದು. ಸಂಸ್ಕೃತ ಕಾಲೇಜಿನಲ್ಲಿ ಅದು ಒಂದು ಸಂಶೋಧನವಾಗಿ ಮಂದಿರವಾಗಿ ಬಂದು ಅದನ್ನು ಮುಂದೆ ರಾಘವನ್ನವರ ಶಿಷ್ಯೆ ಡಾಕ್ಟರ್ SS ಜಾನಕಿಯವರು ಮತ್ತು ಕಾಮೇಶ್ವರಿ ಅಂತ ಜಾನಕಿಯವರ ಶಿಷ್ಯೆ, ಹೀಗೆ ಶಿಷ್ಯ ಪ್ರಶಿಷ್ಯರು ಅದನ್ನು ಈಗಲೂ ಮುಂದುವರಿಸ್ತಾ ಇದ್ದಾರೆ. ಅಂದರೆ ಆ ವಿದ್ಯಾವಂಶ ಒಂದು ಹೆಮ್ಮೆಯ ಸಂಗತಿ. ಹೀಗೆ ಕುಪ್ಪಸ್ವಾಮಿ ಶಾಸ್ತ್ರಿಗಳು ದೊಡ್ಡ ವಿದ್ವಾಂಸರು. ವಿಶೇಷತಃ ವೇದಾಂತ ಮತ್ತು ಅಲಂಕಾರ ಈ 2 ಶಾಸ್ತ್ರಗಳಲ್ಲಿ ಅವರು ತಲಸ್ಪರ್ಶಿ ಪಾಂಡಿತ್ಯವನ್ನು ಹೊಂದಿದ್ದರು. ಅಲಂಕಾರ ಶಾಸ್ತ್ರಕ್ಕೆ ಬೇಕಾದ ವ್ಯಾಕರಣ, ವೇದಾಂತ ಶಾಸ್ತ್ರಕ್ಕೆ ಬೇಕಾದ ನ್ಯಾಯ ಮೀಮಾಂಸೆಗಳು ಅವರಿಗೆ ಕರತಲಾಮಲಕ. ಹಿರಿಯಣ್ಣದವರಿಗೆ ಬಹಳ ಬಹಳ ಆತ್ಮೀಯರಾದಂಥ ಸ್ನೇಹಿತರು. ಆ ಕುಪ್ಪಸ್ವಾಮಿ ಶಾಸ್ತ್ರಿಗಳ ಕೈ ಕೆಳಗೆ ಇವರು ನ್ಯಾಯ ದರ್ಶನವನ್ನು ಮತ್ತು ಸಂಸ್ಕೃತ ಸಾಹಿತ್ಯವನ್ನು, ಅಲಂಕಾರ ಶಾಸ್ತ್ರವನ್ನು ಓದಿ 1930 ಇಸ್ವಿಯ ಹೊತ್ತಿಗೆ MA ಪದವಿ ಪಡ್ಕೊಂಡು ಆಮೇಲೆ ಅವರು ಇಲ್ಲಿ ತಂಜಾವೂರಿನಲ್ಲಿ ಸರಸ್ವತಿ ಮಹಲ್ ಲೈಬ್ರರಿ ಅಂತ ಬಹಳ ಪ್ರಸಿದ್ಧವಾದಂಥ ಒಂದು ಗ್ರಂಥಾಲಯ, ಹಸ್ತಪ್ರತಿ ಕೇಂದ್ರ, ಮೈಸೂರಿನ ORI ಇದೆಯಲ್ಲ, ಪ್ರಾಚ್ಯವಿದ್ಯಾ ಸಂಶೋಧನಾಲಯ, ಆ ರೀತಿಯಾದದ್ದು, ಅಲ್ಲಿ ಅವರು ಹಲವು ಕಾಲ ಇದ್ದರು. ಇದು ಒಂದು ಒಳ್ಳೆ ಅವರ ಆರಂಭಕ್ಕೆ ಒಳ್ಳೆ ಮೊಮೆಂಟಮ್ ಕೊಡುವಂಥದ್ದಾಯಿತು. ಹಸ್ತಪ್ರತಿಗಳಲ್ಲಿ ಅವರಿಗೆ ಒಲವು ಬಂತು. ಆಗಲೇ ಬೇಕಾದಷ್ಟು ಗ್ರಂಥಗಳನ್ನು ಓದಿದ್ರು. ಆ ಸಂದರ್ಭದಲ್ಲಿ ಏನೇ ಭೋಜರಾಜನ ಶೃಂಗಾರ ಪ್ರಕಾಶ ಅಮೋಘವಾದಂಥ ಗ್ರಂಥ. ಇಡೀ ಸಂಸ್ಕೃತ ಸಾಹಿತ್ಯದ ಅಲಂಕಾರ ಪ್ರಪಂಚದಲ್ಲಿ ಏನೇ ಅತಿ ದೊಡ್ಡ ಗ್ರಂಥ. ಹಸ್ತಪ್ರತಿಯಲ್ಲಿ 2000 ಪುಟ ಇದ್ದಂಥ ಗ್ರಂಥ. ಅದನ್ನು ಅವರು ಕಂಡು ಅದರ ಬಗ್ಗೆ ಸಂಶೋಧನೆ ಮಾಡಿದ್ರು.
ಆ ಹಸ್ತಪ್ರತಿಯನ್ನು ಗ್ರಂಥರೂಪದಲ್ಲಿ ತರೋದಕ್ಕೆ ಮುದ್ರಣದಲ್ಲಿ ನಮ್ಮ ಕರ್ನಾಟಕದವರೇ ಆಗಿದ್ದ ಡಿ ವಿ ಜಿಯವರಿಗೆ ತುಂಬ ಗೌರವನೀಯರಾಗಿದ್ದಂಥ ಆಸೂರಿ ಆನಂದ ಆಳ್ವಾರ್ ಅಂತ, ಅವರು ಉತ್ತರೋತ್ತರ ಮೇಲುಕೋಟೆ ಯತಿರಾಜ ಮಠದ ಸ್ವಾಮಿಗಳಾದರು. ಅವರು ಪ್ರಯತ್ನಪಟ್ಟರು. ಮುಂದೆ ಮೈಸೂರಿನ ಗೋಮಠಂ ರಾಮಾನುಜ ಜೋಶಿಯರ್ GR ಜೋಶಿಯರ್ ಅವರು 4 ಸಂಪುಟದಲ್ಲಿ ಅಚ್ಚು ಮಾಡಿಸಿದ್ರು. ಆದರೆ ಅದೆಲ್ಲ ಬರೋಕ್ಕೆ ಮುನ್ನವೇ ರಾಘವನ್ ಅವರು ಅದರ ಮೇಲೆ ಸಂಶೋಧನೆ ಮಾಡಿ ಡಾಕ್ಟರೇಟ್ ಪಡೆದರು. ನಿಜವಾಗಲೂ ಡಾಕ್ಟರೇಟ್ ಅಂದರೆ ಅದು. ಇವತ್ತಿಗೂ ಸಂಸ್ಕೃತ ಕ್ಷೇತ್ರದಲ್ಲಿ ಅದರ ಗುಣಗಾತ್ರಗಳನ್ನು ಮೀರುವ ಡಾಕ್ಟರೇಟ್ ಬಂದಿಲ್ಲ. ಪ್ರಿಂಟೆಡ್ ಬುಕ್ಕು, ಸಣ್ಣ ಅಕ್ಷರ 8 ಪಾಯಿಂಟು ಇಂಥದ್ದು, ದೊಡ್ಡ ಸೈಜು, ಇದು ಕ್ರೌನ್ 1/4 ಅಥವಾ ಡೆಮಿ 1/4 ಇರಬೇಕು. ಆ ಆಕಾರದ್ದು 1000 ಪುಟಗಳಿವೆ. ಅದರ ಇಂಡೆಕ್ಸ್ ನೋಡಿದ್ರೆ ಸಾಕು, ಎದೆ ಒಡೆದು ಹೋಗ್ಬಿಡುತ್ತೆ. ಬಿಬ್ಲೋಗ್ರಫಿ ಸಾಕು, ಸಂಸ್ಕೃತ ಸಾಹಿತ್ಯವನ್ನೇ ಜಾಲಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಅದರ ಒಂದು ಏನೇನಿದೆ ಕಂಟೆಂಟ್ ಲಿಸ್ಟೇನೆ 36-37 ಪೇಜ್ ಇದೆ, ಏನಿದೆ ಅಂತಕ್ಕಂಥದ್ದು. ಮತ್ತೆ ಅದು ಭೋಜರಾಜ ಬರೆದಂಥ ಶೃಂಗಾರ ಪ್ರಕಾಶ ವಿಶೇಷವಾಗಿ ಕಾವ್ಯ ಮತ್ತು ನಾಟಕಗಳ ಧ್ವನಿ, ರಸ, ಗುಣ, ಅಲಂಕಾರ ಈ ಥರದ ವಿವರಗಳನ್ನು ಕುರಿತಾದಂಥ ಮೀಮಾಂಸೆ. ಆ ಗ್ರಂಥದ ಹೆಸರಿನಲ್ಲಿ ಅವರು ಇಡೀ ಸಂಸ್ಕೃತದ ಅಲಂಕಾರ ಶಾಸ್ತ್ರದ ಮೂಲ ಪರಿಕಲ್ಪನೆಗಳನ್ನೆಲ್ಲ ಜಾಲಾಡಿಬಿಟ್ಟಿದ್ದಾರೆ. ಭೋಜರಾಜನಿಗೆ ಹಿಂದೆ ಭರತರಿಂದ ಮೊದಲುಗೊಂಡು ಹೇಗೆ ಬೆಳೆದು ಬಂತು, ಭೋಜರಾಜನಿಂದ ಮುಂದೆ ಜಗನ್ನಾಥನವರೆಗೆ ಅದು ಹೇಗೆ ಬೆಳೆಯಿತು, ಅವೆಲ್ಲವನ್ನೂ ಹಿಂದೆ ಮುಂದೆ ಜಾಲಾಡಿಬಿಟ್ಟಿದ್ದಾರೆ. ಭೋಜ ಅಂಡ್ ವಕ್ರೋಕ್ತಿ, ಭೋಜ ಅಂಡ್ ಅಲಂಕಾರ, ಭೋಜ ಅಂಡ್ ರಸ, ಭೋಜ ಅಂಡ್ ನಾಟ್ಯಶಾಸ್ತ್ರ, ಹೀಗೆ ಆ ಒಂದೊಂದು ಟೈಟಲ್ಸು ಆ ಥರ ಇವೆ. ಮತ್ತು ಅಲ್ಲಿ ಕೇವಲ ಒಂದು ಸಣ್ಣ ಉದಾಹರಣೆ ಹೇಳೋದಿದ್ದರೆ, ಒಂದು ಭೋಜರಾಜನ ಈ ಶೃಂಗಾರ ಪ್ರಕಾಶದಲ್ಲಿ ಬರುವ ಕಲೆಗಳ ವಿವರ, ಅದು ಒಂದು 20-30 ಪೇಜು. ಅಲ್ಲಿ ಬರತಕ್ಕಂಥ ಋತು ಸಂಬಂಧಿಯಾದ ಉತ್ಸವಗಳ ವಿವರ, ಎಂಥದ್ದು ಸೀಸನಲ್ ಫೆಸ್ಟಿವಲ್ಸ್ ಇನ್ ಭೋಜರಾಜಾಸ್ ವರ್ಕ್ಸ್ ಅಂತ, ಅದು ಒಂದು ಆರ್ಟಿಕಲ್ಲು. ಮತ್ತು ಅವನ ಗ್ರಂಥದಲ್ಲಿ ಉದ್ಧರಣಗೊಂಡಂಥ ಗ್ರಂಥಗಳು ಯಾವ್ಯಾವು, ಸಿಕ್ಕಿರೋದಲ್ಲದೆ ಸಿಕ್ಕದೇ ಇರತಕ್ಕಂಥ ಗ್ರಂಥಗಳು ಯಾವುವು, ಅದರ ಬಗ್ಗೆ ಎಲ್ಲನೂ ಅವರ ವ್ಯಾಸಂಗ ನಡೆಸಿದ್ದಾರೆ ಅಂತಂದರೆ ಒಂದು ವಿಶ್ವಕೋಶವನ್ನು ತಯಾರು ಮಾಡಿದ್ದಾರೆ ಅಂತ ಅನ್ನಬೇಕು. ನೋಡಿ, ನಮ್ಮ ಪರಂಪರೆಯಲ್ಲಿ ಎಷ್ಟು ದೊಡ್ಡ ವಿದ್ವಾಂಸರು ಬಂದರೂ ದುರ್ದೈವ್ಯ ಅದು ಯಾವ ಥರ ಬಡತನ ಬಂದರೆ ಅದು ಏನಾಗ್ಬಿಡುತ್ತೆ ಅಂತ ನನಗೆ ಪ್ರಾಯಶಃ ಅನಿಸಿದ ಊಹೆ. ಅವರು ಬಹಳ ಸಾಮಾನ್ಯವಾದ ಕಷ್ಟದ ಹಿನ್ನೆಲೆಯಿಂದ ಬಂದಿರಬೇಕು ಅಂತ ಅವರೊಂದು ಶ್ಲೋಕ ನಮಗೆ ಇಲ್ಲಿ ಬಹಳ ಚೆನ್ನಾಗಿದೆ. ಅವರು ಒಳ್ಳೆಯ ಕವಿಗಳು ಆಗಿದ್ದರು, ಸಂಸ್ಕೃತದಲ್ಲಿ ಚೆನ್ನಾಗಿ ಕಾವ್ಯ ರಚನೆ ಮಾಡಿದವರು. ಅವರು ಹೇಳ್ತಾರೆ, ಆ ಒಂದು ಮಾಭೂತ್ ವೃದ್ಧಿರಸೌ ಭವೇದ್ಯದಿ ತದಾ ಮಾಭೂತ್ ದರಿದ್ರಂ ಗೃಹಂ ತಚ್ಚೇನ್ ಮಾಸ್ತು ಮನೋರಥೋ ಬಹು ಸಚೇನ್ ಮಾಸ್ತು ಸಂವೇದಿತ ಸಾಚೇನ್ ಮಾ ಸುಕುಮಾರತ ಯದಿ ಚ ಸಾ ಕಿಂ ಹಂತ ಕುರ್ಯಾದ್ ಭವಾನ್ ಶಾಠ್ಯಂ ಚೇನ್ನ ನಚೇಚ್ಛ ಮೌಢ್ಯಂ ಅಥವಾ ಸದ್ಯೋಸ್ತು ಮೃತ್ಯುಸ್ತವ ಅಂತ ಬರೀತಾರೆ. ಇವೆಲ್ಲ ಅವರ ವಿದ್ಯಾರ್ಥಿ ದಶೆಯಲ್ಲಿ ಬರೆದಂಥ ಕವಿತೆಗಳು. ಮುಂದೆ ಸಂಸ್ಕೃತ ಪ್ರತಿಭಾ ಅನ್ನುವ ಪತ್ರಿಕೆಯ ಆರಂಭದ ಸಂಪಾದಕರೇ ಅವರಾದಾಗ ಅಲ್ಲೆಲ್ಲ ಪಬ್ಲಿಷ್ ಆಯಿತು. ನೀನು ಒಳ್ಳೆ ಪ್ರಜ್ಞಾಶಾಲಿ ಆಗಬೇಡ, ಹಾಗೇನಾದ್ರು ಆಗೋಂಗಿದ್ರೆ ಬಡತನದ ಹಿನ್ನೆಲೆಯಿಂದ ಬರಬೇಡ. ಹಾಗಿದ್ರು ಬಡತನದ ಏನಾದರೂ ಸ್ಥಿತಿ ನಿನಗೆ ಬಂದುಬಿಟ್ರೆ ನೀನು ಒಳ್ಳೆ ಕಲ್ಪನಾಶೀಲವಾದಂಥ ಮನಸ್ಸು ಇಟ್ಟುಕೊಳ್ಬೇಡ, ಸಂವೇದನಶೀಲತೆ ನಿನಗೆ ಬೇಡ. ಹಾಗೂ ಇದ್ದ ಪಕ್ಷದಲ್ಲಿ ನೀನು ಸುಕುಮಾರನಾಗಬೇಡ, ತುಂಬ ಬೇಗ ಸ್ಪಂದಿಸ್ತಕ್ಕಂಥವನಾಗಬೇಡ. ಹಾಗೂ ಇದ್ದರೆ ನಿನಗೆ ಸ್ವಲ್ಪ ಧೂರ್ತತೆ ಇರಬೇಕು. ಧೂರ್ತತೆ ಇಲ್ವಾ, ಪೆದ್ದತನಾದರೂ ಇರಬೇಕು. ಅದು ಇಲ್ವಾ, ಸತ್ತು ಹೋಗ್ಬಿಡು ಅಂತ. ಶಾಠ್ಯಂ ಚೇನ್ ನಚೇಚ್ಛ ಮೌಢ್ಯಂ ಅಥವಾ ಸದ್ಯೋಸ್ತು ಮೃತ್ಯುಸ್ತವ ಅಂತ. ಈ ಭೋಜರಾಜನ ಶೃಂಗಾರ ಪ್ರಕಾಶದಂಥ ಮಹಾಗ್ರಂಥವನ್ನು ಅವರು PhD ಥೀಸಿಸನ್ನು ಮಾಡಿ ಸಬ್ಮಿಟ್ ಮಾಡಿ 3 ವರ್ಷಗಳಲ್ಲಿ ಡಾಕ್ಟರೇಟ್ ತಗೊಂಡ್ರೆ. ಅದರ ಪಬ್ಲಿಕೇಶನ್ ಆಗಿದ್ದು ಯಾವಾಗ ಅಂದರೆ 73ನೇ ಇಸ್ವಿನಲ್ಲಿ ಸಮಗ್ರವಾಗಿ. 35ರ ಆಸ್ಪಾಸ್ನಲ್ಲಿ ಅವರಿಗೆ ಡಾಕ್ಟರೇಟ್ ಬಂದರೆ ಹತ್ತತ್ರ 38-39 ವರ್ಷಗಳಿಗೂ ಹೆಚ್ಚು ಕಾಲ ಅದು ಹಾಗೆ ಅಪೂರ್ಣವಾಗಿ ಇತ್ತು. ಒಂದು ಪಾರ್ಟ್ ಪಬ್ಲಿಷ್ ಆಯಿತು, ಮತ್ತಾಗಲಿಲ್ಲ. ನಮಗೆ ಹೆಮ್ಮೆಯ ಸಂಗತಿ ಏನಂದರೆ, ಈಗ ಜನ್ಮಶತಾಬ್ದಿ ಬರ್ತಾ ಇದೆ ಇನ್ನೇನು, ಅದು ಮಹಾರಾಜರದು, ಮೈಸೂರು ಮಹಾರಾಜರದು, ಜಯಚಾಮರಾಜೇಂದ್ರ ಒಡೆಯರವ್ರದ್ದು, ಅವರ ಒಂದು ಧನ ಸಹಾಯದಿಂದ ಈ ಗ್ರಂಥ ಪಬ್ಲಿಷ್ ಆಯಿತು. ಎಸ್ ರಾಮಚಂದ್ರರಾಯರು ಅಂತ ದೊಡ್ಡ ವಿದ್ವಾಂಸರು, ನ್ಯಾಯ
ಸಾಹಿತ್ಯಾದಿಗಳನ್ನು ಚೆನ್ನಾಗಿ ಬಲ್ಲಂಥವರು ಮೈಸೂರಿನಲ್ಲಿದ್ದರು. ಅವರು ರಾಘವನ್ನವರಿಗೆ ಆತ್ಮೀಯರು, ಮಹಾರಾಜರಿಗೆ ತುಂಬ ಬೇಕಾದವರು. ಅವರ ಹತ್ರ ರಾಘವನ್ನೊಮ್ಮೆ ನಾನು ಮಹಾರಾಜರನ್ನು ನೋಡಬೇಕು ಅಂದ್ರಂತೆ. ಪ್ರಾಯಶಃ ಏನಾದರೂ ಸಹಾಯಕ್ಕಿರ್ಬೋದು ಅಂತ ಅಂದುಕೊಂಡು ರಾಮಚಂದ್ರಾಯರು, ಈಗ ಮಹಾರಾಜರಿಗೆ ತುಂಬ ಕಷ್ಟದ ಸ್ಥಿತಿ ಉಂಟು, ನೀವು ಕೇಳಿದ್ರೆ ಅವ್ರಿಗಿಲ್ಲ ಅನ್ನೋಕ್ಕಾಗೋಲ್ಲ, ಆದರೆ ಕೊಡುವಂಥ ಸ್ಥಿತಿ ಅವ್ರಿಗಷ್ಟಿಲ್ಲ, ಬೇರೆ ಬೇರೆ ಒತ್ತಡಗಳಿವೆ, ಹಾಗಾಗಿ ನೋಡದೇ ಇದ್ದರೆ ಪರವಾಗಿಲ್ಲ ಅಂತ. ಇಲ್ಲ, ನಾನು ಏನು ಕೇಳೋಕ್ಕೆ ಹೋಗೋಲ್ಲ, ಅವರ ವಿದ್ವತ್ತೆ ಮತ್ತು ಅವರ ಜಯಚಾಮರಾಜೇಂದ್ರ ಗ್ರಂಥರತ್ನಮಾಲಾ ಅಂತ ಮಾಡಿರ್ತಕ್ಕಂಥ 300 ಸಂಪುಟಗಳಲ್ಲಿ ತಂದ ಮಹಾವಾಂಗ್ಮಯ ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆ, ಯಾರೂ ಮಾಡಿಲ್ಲ, ಇನ್ಯಾರೂ ಮಾಡೋಕ್ಕೂ ಸಾಧ್ಯವಿಲ್ಲ ಅಂಥದ್ದು. ಹಾಗಾಗಿ ಆ ಒಂದು ದೃಷ್ಟಿಯಿಂದ ಅವರನ್ನು ಗೌರವಿಸಬೇಕು. ಮತ್ತು ಸ್ವಯಂ ದೊಡ್ಡ ವಾಗ್ಗೇಯಕಾರರು, ಅವರ ಕಾಲದಲ್ಲಿ ಅವರಂತೆ ಗೀತ ರಚನವನ್ನು ಮಾಡಿದವರು, ಮಾತು ಧಾತುಗಳನ್ನು ಸಂಗೀತ ಸಂಯೋಜನೆ ಮಾಡಿದವರು ಇನ್ಯಾರೂ ಇಲ್ಲ, ಇನ್ನೊಬ್ಬ ಮುದ್ದುಸ್ವಾಮಿ ದೀಕ್ಷಿತರ ತರಹ. ಹಾಗಾಗಿ ನೋಡಬೇಕು ಅಂತ ಆಗಲಿಂತ ಕರ್ಕೊಂಡು ಹೋದರು ಅರಮನೆಗೆ. ಮಹಾರಾಜರು ಇವ್ರನ್ನ ನೋಡಿ ಪ್ರಸಿದ್ಧರು, ಗೊತ್ತಿತ್ತು, ಮಾತಾಡ್ತಾ ಶೃಂಗಾರ ಪ್ರಕಾಶ ಯಾತಕ್ಕೆ ಪೂರ್ಣವಾಗಿ ಪ್ರಕಟವಾಗಿಲ್ಲ ಅಂತಂದರು. ಇವರು ಸುತ್ತಿ ಬಳಸಿ ಕಡೆಗೆ ಇಲ್ಲ, ಹಣದ ಕೊರತೆ ಆಯಿತು ಅಂದರೆ ಅದು ಹೊರಗೆ ಬರಬೇಕಾದ್ರೆ ಎಷ್ಟು ಬೇಕಾಗಬಹುದು ಅಂದ್ರಂತೆ. ಇವರು ತಮಿಳಿನಲ್ಲಿ 9,000 ಅಂತಂದರು, 9,000 ಅಂತ. ಮಹಾರಾಜರು ಏನೂ ಹೇಳಲಿಲ್ಲ. ಸಂಭಾಷಣೆ ಮುಗೀತು, ಕೆಳಗೆ ಇಳಿದು ಬಂದರು. ಬಂದರೆ ಅವರ PA 50,000 ಚೆಕ್ ಕೊಟ್ಟಿದ್ದಾರೆ, ಧರಣಿಪಾಲನ್ ಅಂತ. ಇವರು ತಕ್ಷಣವೇ ಗಾಬರಿ ಆಗೋಗ್ಬಿಟ್ಟು ಮೇಲಕ್ಕೆ ಓಡ್ ಹೋಗಿ ಮಹಾರಾಜರಿಗೆ ಕೊಟ್ರಂತೆ. ಇದನ್ನು ಏನಿದು, ನಾನು 9,000 ಅನ್ಸೊನ್ನದು, ನೀಗ 50,000 ಕೊಡ್ತಿಟ್ಟಿಂಗಳೇ, 9 9ಕ್ಕೆ 50ಕ್ಕೆ ಏನಾದ್ರು ವ್ಯತ್ಯಾಸ ಗೊತ್ತಾಗದೆ ಹಾಗಾಯ್ತು ಅಂದರೆ, ಇಲ್ಲ ಇದು ಒಂದೇ ಅಲ್ಲ, ಇಂಥ 10 ಗ್ರಂಥಗಳು ನಿಮ್ಮಿಂದ ಹೊರಗೆ ಬರಬೇಕು, ಅದಕ್ಕೆ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು. ಇಷ್ಟು ದೊಡ್ಡವರು ನೋಡಿ. ಅವರು ಅದಕ್ಕೆ ಆ ಶೃಂಗಾರ ಪ್ರಕಾಶದ ಕಂಪ್ಲೀಟ್ ವಾಲ್ಯೂಮನ್ನು ಇವರಿಗೆ ಮಹಾರಾಜರಿಗೆ ಅರ್ಪಣೆ ಮಾಡ್ತಾ ಹೇಳ್ತಾರೆ, ಶೃಂಗಾರ ಪ್ರಕಾಶ ಆಫ್ ದಟ್ ಭೋಜರಾಜ ಈಸ್ ಡೆಡಿಕೇಟೆಡ್ ಟು ದಿಸ್ ಭೋಜರಾಜ ಅಂತ ಹೇಳಿಬಿಟ್ಟಿದ್ರು. ನಿಜವಾಗಲೂ ಅದು ವಿದ್ವತ್ತ ಪೋಷಣೆ ಅಂತಂದರೆ, ವಿದ್ವತ್ತೆ ಕೆಲಸ ಅಂದರೆ ಆ ರೀತಿಯಾದದ್ದು ಅಂತ ಗೊತ್ತಾಗುತ್ತೆ. ಆ ತರಹ ಅವರ ಒಂದು ವೈದುಷ್ಯಕ್ಕೆ ಬೆಲೆ ಬಂದದ್ದಾಯಿತು. ಅಂದರೆ ಅವರಿಗೆ ಅಖಿಲ ಭಾರತದ ಕೀರ್ತಿ ಇತ್ತು, ಅವರಿಗೆ ಬೇಕಾದಷ್ಟು ವಿದ್ವತ್ ಸಂಪರ್ಕ, ವಿಶ್ವವಿದ್ಯಾಲಯಗಳ ಸಂಪರ್ಕ ಎಲ್ಲ ಇದ್ದರೂ ಕೂಡ ನೋಡಿ ಆಗಲಿಲ್ಲ ಅಂತಂದರೆ, ನಾವು ಏನೋ ಅಲ್ಪ ಸ್ವಲ್ಪ ಬರೆದು ಬಿಟ್ಟು ಅದಕ್ಕೆ ಯಾರೋ ಪಬ್ಲಿಷರ್ ಬರಲಿಲ್ವೇ, ಅದಕ್ಕೆ ಯಾರೋ ಓದುಗರು ಬರಲಿಲ್ವೇ ಅಂತ ಗೋಳಾಡೋದ್ರೊಳಗೆ ಅರ್ಥ ಕಾಣೋದಿಲ್ಲ. ತಾಳ್ಮೆ ಇರಬೇಕು. ಮತ್ತು ಅವರು ಇನ್ನಷ್ಟು ಮತ್ತಷ್ಟು ಪರಿಷ್ಕಾರ ಮಾಡಿದ್ರು. ಅದೇನು ಪುಷ್ಟಿಯಿಂದ ಮಾಡಿದ್ದಾರೆ ಅಂತಂದರೆ, ಶೃಂಗಾರ ಪ್ರಕಾಶದ ಅವರ ಥೀಸಿಸ್ ಭೋಜ ಶೃಂಗಾರ ಪ್ರಕಾಶ ಅಂತ ಇಂಗ್ಲೀಷ್ನಲ್ಲಿ ನಮ್ಮ ಸಂಸ್ಥೆಯಲ್ಲೂ ಇದೆ. ಅದನ್ನು ಒಮ್ಮೆ ಆದ್ಯಂತ ಒಬ್ಬ ಚೆನ್ನಾಗಿ ಓದಿಕೊಂಡ್ರೆ ಅಲಂಕಾರ ಶಾಸ್ತ್ರದಲ್ಲಿ ಮಹಾಪಂಡಿತ ಆಗ್ತಾನೆ ಅಂದರೆ ಸಂದೇಹವಿಲ್ಲ. ಎಷ್ಟು ಥೀಸಿಸ್ಗಳಲ್ಲಿ ಆ ಶಕ್ತಿ ಇರುತ್ತವೆ. ನಿಜವಾಗಲೂ ಅದು ಒಂದು ಆಲ್ ಟೈಮ್ ರೆಕಾರ್ಡ್ ಅಂತ ನನಗನ್ಸುತ್ತೆ. ಆಮೇಲೆ ನಾವು ಅವರು ಮಹಾರಾಜ ಸರಸ್ವತಿ ಮಹಲ್ ಲೈಬ್ರರಿಯಿಂದ ಮದ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜಿಗೆ ಬಂದರು. ಬಂದವರೇ ಅಲ್ಲಿ ಸಂಸ್ಕೃತ ವಿಭಾಗಕ್ಕೆ ಸೇರಿದರು. ಸಂಸ್ಕೃತ ವಿಭಾಗದಲ್ಲಿ ಅವರು ಸಂಶೋಧನಾಧ್ಯಾಪಕರು ಅಂತಲೇ, ರಿಸರ್ಚ್ ಪ್ರೊಫೆಸರ್ ಅಂತಲೇ ಮುಂದೆ ಆದರು. ಅನೇಕ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ರು, ಅನೇಕ ಗ್ರಂಥಗಳ ಸಂಶೋಧನೆ ಎಲ್ಲ ನಡೆಸಿದ್ರು. ಅವರಿಗೆ ನೋಡಿ ಒದಗಿ ಬಂದಂಥ ಒಂದು 3-4 ಅನುಕೂಲತೆಗಳನ್ನು ಹೇಳಬೇಕು. ಅವರ ವಿದ್ವತ್ತೆ ಹೇಗೆ ಬೆಳೆಯೋದಕ್ಕೆ ಸಹಕಾರಿಯಾಯಿತು ಅನ್ನೋದಕ್ಕೆ. ಅವರು ಮೊದಲಿಗೆ ಸರಸ್ವತಿ ಮಹಲ್ನ ಆ ಹಸ್ತಪ್ರತಿಗಳನ್ನು ನೋಡುವ ಅವಕಾಶ ಅವ್ರಿಗೆ ಬಂದಿದ್ದರಿಂದ ಹಸ್ತಪ್ರತಿ ಶಾಸ್ತ್ರದಲ್ಲಿ ಆಸಕ್ತಿ ಬಂತು. ಅವುಗಳಿಗೆ ಮೂಲಭೂತವಾಗಿ ಬೇಕಾದದ್ದು ವಿದ್ವತ್ತೆ. ಅದು ಪ್ರಾಚೀನ ಪರಂಪರೆಯಲ್ಲಿ ಗಟ್ಟಿ ವಿದ್ವಾಂಸರಾಗಿದ್ದ ಕುಪ್ಪಸ್ವಾಮಿ ಶಾಸ್ತ್ರಿಗಳದು. ಹಾಗಾಗಿ ಫಂಡಮೆಂಟಲ್ ಸೈನ್ಸಸ್ ಅಂತೀವಲ್ಲ, ತರ್ಕ, ವ್ಯಾಕರಣ ಮತ್ತೆರ್ಗ ಅಲಂಕಾರ ಶಾಸ್ತ್ರ ಇತ್ಯಾದಿಗಳಲ್ಲಿ ಒಳ್ಳೆ ನೈಪುಣ್ಯ ಬಂತು. ಆಮೇಲೆ ಅವರಿಗೆ ಸಿಕ್ಕಂಥ ಮತ್ತೊಂದು ಅನುಕೂಲತೆ ಏನೆಂದರೆ, ಸಂಸ್ಕೃತ ಪ್ರತಿಭಾ ಅಂತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಒಂದು ಸಂಸ್ಕೃತ ಕವಿತೆಗೆ ಸಂಬಂಧಪಟ್ಟದ್ದು, ಆಧುನಿಕ ಸಂಸ್ಕೃತ ಕವಿತೆಗೆ ಸಂಬಂಧಪಟ್ಟಂತೆ ಒಂದು ಪತ್ರಿಕೆ ಹೊರಡಿಸ್ತಾ ಇತ್ತು. ರಾಘವನ್ನವರಿರೋವರೆಗೂ 6 ತಿಂಗಳಿಗೊಮ್ಮೆ ಬರ್ತಾ ಇತ್ತು. ಅವರು ತೀರ್ಕೊಂಡ ಮೇಲೆ ಅವರು ಕೊನೆವರೆಗೂ ಅವರೇ ಸಂಪಾದಕರಾಗಿದ್ದರು, ಸುಮಾರು ಒಂದು 15-20 ವರ್ಷ. ಅವರು ತೀರ್ಕೊಂಡ ಮೇಲೆ 1 ವರ್ಷಕ್ಕೊಮ್ಮೆ ಬರ್ತಿತ್ತು. ಈಗ ಅದು ಬಂದಾಗ ಬರುತ್ತೆ, ಇಲ್ಲದೆ ಇದ್ದಾಗ ಇಲ್ಲ. ಸಂಸ್ಕೃತ ಪ್ರತಿಭಾ ಆ ರೀತಿ ಆಗಿದೆ. ಇನ್ನೊಂದು ಸಂಸ್ಕೃತ ವಿಮರ್ಶ ಅಂತ, ಅದು ರಿಸರ್ಚ್ ಜರ್ನಲ್ಲು, ಸಂಸ್ಕೃತದ ವಿದ್ವಲ್ಲೇಖನಗಳು ಅಲ್ಲಿ ಬರೋದು. ಸಂಸ್ಕೃತ ಪ್ರತಿಭಾಗೆ ಸಾಮಾನ್ಯ ಭಾರತದ ಎಲ್ಲ ವಿದ್ವಾಂಸರು ತಮ್ಮ ಕವಿತೆಗಳನ್ನು, ನಾಟಕಗಳನ್ನು, ಗದ್ಯಗಳನ್ನು ಎಲ್ಲವನ್ನು ಕಳಿಸ್ಕೊಡೋರು.
ಹಾಗಾಗಿ ಅವರಿಗೆ ಜೊತೆಗೆ ಅಲ್ಲಿ ನಿಕಷೋಪಲಹ ಅಂತ ಹೇಳಿಬಿಟ್ಟು ಬುಕ್ ರಿವ್ಯೂದು ಒಂದು ಸೆಕ್ಷನ್ ಇಟ್ಕೊಂಡಿದ್ರು, ಪುಸ್ತಕ ಅವಲೋಕನ. ರಾಘವನ್ ಅವರು ಎಂಥ ದೊಡ್ಡ ಬ್ಯುಸಿ ಶೆಡ್ಯೂಲ್ ಇರುವಂಥ ವಿದ್ವಾಂಸರಾಗಿದ್ದರು. ಬಂದ ಎಲ್ಲ ಪುಸ್ತಕಗಳನ್ನು ನೋಡ್ತಾ ಇದ್ರು. ಆ ನಿಕಷೋಪಲದಲ್ಲಿ ಬರೆದಿರ್ತಕ್ಕಂಥ ರಿವ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ಮೂಲೆಯಿಂದ ಬಂದ ಪುಸ್ತಕಗಳ ಬಗ್ಗೆ. ಆಯುರ್ವೇದದ ಪುಸ್ತಕಗಳಿಗೆ ರಿವ್ಯೂ ಮಾಡಿದ್ದಾರೆ, ಜ್ಯೋತಿಷದ ಪುಸ್ತಕಗಳಿಗೆ ರಿವ್ಯೂ ಮಾಡಿದ್ದಾರೆ, ಎಷ್ಟೆಷ್ಟೆಲ್ಲ ಪುಸ್ತಕಗಳಿಗೆ ರಿವ್ಯೂ ಮಾಡಿದ್ದಾರೆ. ಏನಿಲ್ಲ ಅಂತಂದರೆ ಒಂದು 700-800 ಪುಸ್ತಕಗಳಿಗೆ ಅವರು ರಿವ್ಯೂ ಬರೆದಿದ್ದಾರೆ. ಅದು ಸಂಸ್ಕೃತದಲ್ಲೇ ಬರೆದಿರ್ತಕ್ಕಂಥದ್ದು. ಅದಲ್ಲದೆ ಇಂಗ್ಲೀಷ್ನಲ್ಲಿ ಬೇರೆ ಬೇರೆದು ಬೇಕಾದಷ್ಟು. ಹೀಗಾಗಿ ಸಮಕಾಲೀನ ಸಂಸ್ಕೃತ ಜಗತ್ತಿನಲ್ಲಿ ಏನಾಗ್ತಿದೆ ಅಂತ ಅವರ ಟೇಬಲ್ಗೆ ಬರ್ತಾ ಇತ್ತು ಎಲ್ಲ ಕೂಡ. ಮತ್ತೆ ಅವರು ಉಪೇಕ್ಷೆ ಮಾಡ್ತಾ ಇರಲಿಲ್ಲ. ಯಾರು ಕೇಳಿದ್ರು ಕೂಡ ಫೋರ್ವರ್ಡು ಮತ್ತೊಂದು ಮುನ್ನುಡಿ ಬರೆಯೋರು. ಆವಾಗ ಪುಸ್ತಕ ನೋಡಬೇಕಾಗ್ತಿತ್ತು, ಅದರ ಮೂಲಕ ಬೇರೊಂದು, ಹೀಗಾಗಿ ಸಮಕಾಲೀನ ಸಂಸ್ಕೃತದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಿತ್ತು. ಜೊತೆಗೆ ಮದ್ರಾಸ್ ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ಒಂದು ದೊಡ್ಡ ಪ್ರಾಜೆಕ್ಟ್ ಪ್ರಕಲ್ಪಕ್ಕೆ ಅವರು ನಾಯಕರಾದರು. ಅದು ಕೆಟ್ಲಾಗ್ರಮ್ ಅಂತ. ಇಡೀ ಭಾರತೀಯ ಹಸ್ತಪ್ರತಿಗಳು ಯಾವ್ಯಾವೆ ಸಂಸ್ಕೃತದ್ದು ಅವೆಲ್ಲ ಹಸ್ತಪ್ರತಿಗಳ ಸೂಚಿ, ಇಂಡೆಕ್ಸಿಂಗ್ ಇದೆಯಲ್ಲ, ಆ ಸಂಪಾದನೆಯ ಗ್ರಂಥ ಮಾಲೆಗೆ ಅವರ ಸಂಪಾದಕರಾದರು. ಹೀಗಾಗಿ ಪ್ರಪಂಚಾದ್ಯಂತ ಸಂಸ್ಕೃತ ಸಂಬಂಧಿಯಾಗಿ ಏನೆಲ್ಲ ಹಸ್ತಪ್ರತಿಗಳಿವೆ, ಅವುಗಳ ಬೇರೆ ಬೋಟ್ಸ್ ಎಲ್ಲೆಲ್ಲಿವೆ, ಹೇಗಿವೆ, ಯಾವ ಸ್ಥಿತಿಯಲ್ಲಿವೆ, ಯಾವ ವಿಷಯ ಇದೆ, ಅದನ್ನೆಲ್ಲ ಅಧ್ಯಯನ ಮಾಡುವ ಅವಕಾಶ ಬಂತು. ಅವರಿಗೆ ಸಹಕಾರಿಗಳಿರ್ತಿದ್ರು. ಅರೆ, ನಾಯಕನಿಗೆ ಆಸ್ಥೆ, ವೈದುಷ್ಯ, ಉಮೇದು ಇಲ್ಲದೆ ಇದ್ದರೆ ಇನ್ಯಾರು ಏನು ಮಾಡೋದಕ್ಕೆ ಸಾಧ್ಯ? ಅವರಿಗೆ ಅಧಿಕಾರ ಬಂತು, ಅಧಿಕಾರವನ್ನು ನಿರ್ವಾಹ ಮಾಡೋದಕ್ಕೆ ಸಿಬ್ಬಂದಿ ಬಂತು. ಆದರೆ ಇದಕ್ಕೆಲ್ಲಕ್ಕೂ ಬುನಾದಿಯಾಗಿ ವಿದ್ವತ್ತೆ ಮತ್ತು ಉತ್ಸಾಹ. ಅವರು ಕೊನೆಯವರೆಗೂ ಸಂಸ್ಕೃತದ ಪ್ರಚಾರಕ, ಸಂಸ್ಕೃತದ ಸೈನಿಕರಂತೇನೆ ಇದ್ದರು. ಎಲ್ಲೆಲ್ಲಿಯೂ ಸಂಸ್ಕೃತದ ಪ್ರಚಾರವೇ. ಅವರು ಇಲ್ಲಿಗೆ ಹಾರ್ವರ್ಡ್ಗೆ, ಪೆನ್ಸಿಲ್ವೇನಿಯಾಗೆ, ಹೀಗೆಲ್ಲ ವಿಶ್ವವಿದ್ಯಾಲಯಗಳಿಗೆ ಹೋದರೆ ಅಲ್ಲಿ ಪ್ರೊಫೆಸರ್ಸ್ ಹೇಳುವಂತೆ ರಾಘವನ್ ಅವರು ಬಂದದ್ದು ಯಾವುದೋ ಕೆಲಸಕ್ಕೆ, ಇಲ್ಲಿ ಎಲ್ಲ ದಿಕ್ಕಿನಲ್ಲೂ ಸಂಸ್ಕೃತ ಪ್ರಚಾರ ಮಾಡಿಬಿಟ್ಟು ಹೋದರು ಅಂತ. ಅದೊಂದು ಮಿಷನರಿ ಝೀಲಿಂದ ಅವರು ಮಾಡ್ತಾ ಇದ್ರು. ಹೀಗೆ ಪ್ರಾಚೀನ ಜ್ಞಾನಕ್ಕೆ ಹಸ್ತಪ್ರತಿಗಳದು, ಆಧುನಿಕ ಜ್ಞಾನಕ್ಕೆ ಪುಸ್ತಕ ವಿಮರ್ಶನದ್ದು, ಮತ್ತು ಅನೇಕ ವಿದ್ವತ್ ಸಂಸ್ಥೆಗಳ ಜೊತೆಗೆ, ವಿದ್ವತ್ ಪತ್ರಿಕೆಗಳ ಜೊತೆಗೆ ಅವರಿಗೆ ಸಂಬಂಧ ಇತ್ತು. ಅವರು ಇಲ್ಲ ಅಂತ ಇದ್ದಂಥ ಸಂಸ್ಥೆನೇ ಇಲ್ಲ, ಎಲ್ಲ ಸಂಸ್ಥೆಗಳಲ್ಲಿ ಇದ್ದರು. ಸಂಸ್ಕೃತ ಸಂಬಂಧಿಯಾದಂಥ ಸಂಸ್ಥೆಗಳಲ್ಲದೆ, ಸಾಹಿತ್ಯ ಸಂಬಂಧಿಯಾದದ್ದಲ್ಲದೆ, ಸಂಗೀತ, ನೃತ್ಯ, ನಾಟಕಗಳ ಸಂಸ್ಥೆಗಳಲ್ಲೂ ಇರ್ತಾಯಿದ್ರು. ಈಗ ವೇದಕ್ಕೆ ಸಂಬಂಧಪಟ್ಟಿದ್ದು, ಆಗಮಕ್ಕೆ ಸಂಬಂಧಪಟ್ಟಿದ್ದು ಅಲ್ಲಿ ಆ ಬೋರ್ಡ್ಗಳಲ್ಲಿ ಅವರು ಇರ್ತಾಯಿದ್ರು. ಇನ್ನು ಸಂಗೀತ ನಾಟಕ ಅಕಾಡೆಮಿ ಅನೇಕ ವರ್ಷ ಸದಸ್ಯರಾಗಿದ್ದರು, ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿದ್ದರು. ಇದೇ ತರಹ ಸಂಸ್ಕೃತ ಅಧ್ಯಯನ ಸಂಸ್ಥೆ, ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನ ಥರದ್ದು ಅಲ್ಲಿ ಕೂಡ ಅವರಿದ್ದರು. ಇದು ಕೇವಲ ಭಾರತದ್ದು ಮಾತ್ರವಲ್ಲ, ವಿದೇಶಗಳಲ್ಲಿ ಕೂಡ ಹಾಗೇನೆ. ಮತ್ತು ವಿದೇಶಗಳಲ್ಲಿ ಸಂಸ್ಕೃತ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳು ಯಾರಿದ್ರೋ ಅವರೆಲ್ಲ ಇವರ ಹತ್ರಕ್ಕೆ ಬರ್ತಾ ಇದ್ದರು. ಸುಮಾರು 40-50ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಬಂದು ವಿದೇಶಗಳಿಂದ ಇವರ ಹತ್ರ ಅಧ್ಯಯನ ಮಾಡಿ PhDಗಳನ್ನು, MPhilಗಳನ್ನು ಎಲ್ಲ ಪಡ್ಕೊಂಡ್ರು. ಎಷ್ಟೋ ಗ್ರಂಥ ಸಂಪಾದನೆಗೆ ಇವರನ್ನ ಮಾರ್ಗದರ್ಶನಕ್ಕೆ ಇಟ್ಕೊಳ್ತಾ ಇದ್ರು, ಗ್ರಂಥಾನುವಾದಕ್ಕೆ ಇಟ್ಕೊಳ್ತಾ ಇದ್ರು. ಹೀಗೆಲ್ಲ ಆಗಿ ಪ್ರಪಂಚದಲ್ಲಿ ಎಲ್ಲಿ ಏನು ಸಂಸ್ಕೃತದ ಬಗ್ಗೆ ಕೆಮ್ಮುದರ ಸೀನದ್ರು ಇವ್ರಿಗೆ ಗೊತ್ತಾಗ್ತಿತ್ತು. ಅಂಡರ್ ಇಸ್ ನೋಸ್ ಎವ್ರಿಥಿಂಗ್ ಯೂಸ್ ಟು ಹ್ಯಾಪನ್. ಅವೆಲ್ಲವನ್ನು ಇವರು ತಮ್ಮ ಬರಹಗಳಿಗೇನೆ ಹಾಕ್ತಾ ಇದ್ರು. ತಮ್ಮ ಬರಹಗಳಿಗೆ ಹಾಕಿದ್ರಿಂದ ಸಂಸ್ಕೃತ ಸಾಹಿತ್ಯ, ಅದರ ಬಗ್ಗೆ ಪ್ರಜ್ಞಾವಂತಿಕೆ ಎಲ್ಲ ಕಡೆಗೂ ಹರಡುವಂತೆ ಆಯಿತು. ಒಂದು ರೀತಿ ಸಚ್ ಎ ಹ್ಯಾಪನಿಂಗ್ ಪರ್ಸನ್ ಹಿ ವಾಸ್ ಅಂತ ಅನ್ಸುತ್ತೆ. ಎಷ್ಟು ನಡೀತಾ ಇತ್ತು ಅವರ ಒಡಲಲ್ಲಿ ಅಂತ ನೋಡಿದಾಗ ಅದು ತುಂಬ ಆಶ್ಚರ್ಯಕಾರಿ. ರಾಘವನ್ರಿಗಿಂತ ದೊಡ್ಡ ಪಂಡಿತರು ಇರಬಹುದೇನೋ, ಅವರಿಗಿಂತ ದೊಡ್ಡ ಸಂಶೋಧಕರು ಇರಬಹುದೇನೋ, ಆದರೆ ಇಷ್ಟೆಲ್ಲ ಒಳಗೊಂಡಂಥವರು ಬಹಳ ವಿರಳ. ಮತ್ತೆ ಅವರಿಗೆ ಒಲಿದು ಬಂದ ಇನ್ನೊಂದೇನೆಂದರೆ ಕಲಾಸಕ್ತಿ. ಕಂಚಿ ಪರಮಾಚಾರ್ಯರೇ ಅವರಿಗೆ ಕವಿಕೋಕಿಲ ಅಂತ, ಸಕಲ ಕಲಾಪ ಅಂತ ಬಿರುದುಗಳನ್ನು ಕೊಟ್ಟಿದ್ರು. ಅವರು ಹೇಳಿ ಕೇಳಿ ಸಂಗೀತದ ತವರಿನಿಂದ ಬಂದವರು, ತಿರುವಾರೂರಿಂದ. ಅವರು ಸಂಗೀತವನ್ನು ಚೆನ್ನಾಗಿ ತಿಳಿಯುವುದವರು, ಆಸ್ಥೆಯಿಂದ ಆಸ್ವಾದಿಸಬಲ್ಲವರಾಗಿದ್ದರು. ಮತ್ತು ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿಯನ್ನು ಒಂದು ಮಹಾಸಂಸ್ಥೆಯಾಗಿ ಮಾಡಿದರ ಶ್ರೇಯಸ್ಸಲ್ಲಿ ರಾಘವನ್ ಅವ್ರಿಗೂ ಇದೆ. ಅದಕ್ಕೆ 35 ವರ್ಷಗಳ ಕಾಲ ಸೆಕ್ರೆಟರಿ ಆಗಿದ್ದರು. ಮ್ಯೂಸಿಕ್ ಅಕಾಡೆಮಿಯ ಜರ್ನಲ್ ಅಂತ ಯಾವುದಿದೆ, ವಿದ್ವತ್ ಪತ್ರಿಕೆಗೆ ಸಂಪಾದಕರಾಗಿದ್ದರು. ಅದನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದ ಕಲಾಕೋಶದಂತೆ ಮಾಡಿದ್ರು. ಇವತ್ತಿಗೂ ಅವರ ಕಾಲದಲ್ಲಿ ನಡೆದಂಥ ಯಾವ್ಯಾವುದೆಲ್ಲ ಬಂತು ಜರ್ನಲ್ಸು, ಆ ವಾಲ್ಯೂಮ್ಸನ್ನು ನೋಡಿದ್ರೆ ಏನೆಲ್ಲ ಮಾಡಿದ್ದಾರೆ, ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಎಷ್ಟೆಲ್ಲ ಲೇಖನಗಳನ್ನು ಪಬ್ಲಿಷ್ ಮಾಡಿದ್ದಾರೆ. ಒಮ್ಮೆ ಅವ್ರನ್ನ ಯಾರೋ ಕೇಳಿದ್ರಂತೆ, ನೀವು ಲೇಖನಗಳಿಗೆ ಏನು ಮಾಡ್ತೀರಾ ಅಂತ. ಬೇಡ್ತೀನಿ,
ಕಾಡ್ತೀನಿ, ಕಡೆಗೆ ನಾನೇ ಬರೀತೀನಿ ಅಂತ. ಇದು ಅವರ ವೈದುಷ್ಯ. ಮತ್ತೆ ನೃತ್ಯದಲ್ಲಿ ತುಂಬ ಆಸಕ್ತಿ ಇತ್ತು. ಸಾಮಾನ್ಯವಾಗಿ ಆ ಕಾಲದ ವಿದ್ವಾಂಸರಿಗೆ ಸಂಗೀತದಲ್ಲಿ ಏನೋ ರುಚಿ ಇರ್ತಿತ್ತು. ತಮಿಳುನಾಡಲ್ಲೇ ಸಾಮಾನ್ಯ ಇದ್ದೇ ಇರ್ತಾ ಇತ್ತು. ಆದರೆ ಇವತ್ತು ನಮ್ಮಲ್ಲಿ ದೊಡ್ಡ ದೊಡ್ಡ ಸಂಸ್ಕೃತ ವಿದ್ವಾಂಸರಿಗೆ ಶಾಸ್ತ್ರೀಯ ಸಂಗೀತ ಅಂದರೆ ತೊಲಾ ಎಷ್ಟು ಅನ್ನುವ ಜಾತಿಯಲ್ಲಿದ್ದಾರೆ. ನೃತ್ಯವೂ ಗೊತ್ತಾಗೋದಿಲ್ಲ ಆ ಥರದ್ದು. ರಾಘವನ್ನವರು ಹಾಗಲ್ಲ. ಬಾಲಸರಸ್ವತಿ, ರುಕ್ಮಿಣಿ ಅರುಂಡೆಯಲ್ಲಿ ಇಬ್ಬರಿಗೂ ಕೂಡ ಆತ್ಮೀಯರಾಗಿದ್ದರು. ವಿಶೇಷತಃ ಬಾಲಸರಸ್ವತಿಯವರಲ್ಲಿ ತಮ್ಮ ಇಬ್ಬರು ಹೆಣ್ಣುಮಕ್ಕಳಿಗೂ ಪ್ರಿಯಂವದ ಮತ್ತು ನಂದಿನಿ ಅಂತ ಇಬ್ಬರು ಹೆಣ್ಣುಮಕ್ಕಳು. ಕಾಳಿದಾಸನ ರಘುವಂಶದ ನಂದಿನಿ ಧೇನುವಿನ ಮೇಲೆ ಈ ಹೆಸರು. ಮತ್ತು ಶಾಕುಂತಲದ ಒಬ್ಬ ಪಾತ್ರಧಾರಣೆ, ಒಬ್ಬ ಪಾತ್ರ ಬರುತ್ತಲ್ಲ, ಒಂದು ಪಾತ್ರ, ಅದಕ್ಕಿನ್ನೊಂದು ಗಂಡು ಮಕ್ಕಳಿಗಿಬ್ಬರು ಈಗ ಅದೇ ಥರ ಹೆಸರಿಟ್ಟಿದ್ರು. ಒಬ್ಬನಿಗೆ ಕಾಳಿದಾಸ ಅಂತ, ಮತ್ತೊಬ್ಬನಿಗೆ ಚಾರುದತ್ತ ಅಂತ. ಮೃಚ್ಛಕಟಿಕದ ನಾಯಕ ಚಾರುದತ್ತ, ಇನ್ನು ಮಹಾಕವಿ ಕಾಳಿದಾಸ. ಅಂದರೆ ಆ ಪ್ರೀತಿ ಯಾವ ತರಹ ಇತ್ತು ಅನ್ನೋದು ಗೊತ್ತಾಗುತ್ತೆ. ಅವರಿಗೆ ಹೆಣ್ಣು ಮಕ್ಕಳಿಗೆ ಬಾಲಸರಸ್ವತಿಯವರ ಹತ್ರವೇ ಪಾಠ ಹೇಳಿಸಿದ್ರು. ಮತ್ತು ಅವರು ನಾಟ್ಯ ಸಂಬಂಧಿಯಾದ ಎಷ್ಟೋ ಸಂಶೋಧನೆಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ದಕ್ಷಿಣ ಭಾರತದ ಅತ್ಯಂತ ವಿಶಿಷ್ಟವಾದ ಒಂದು ನಾಟ್ಯ ಶಾಸ್ತ್ರ ಗ್ರಂಥ ಅಂತಂದರೆ 13ನೇ ಶತಾಬ್ದಿಯಲ್ಲಿ ಕಾಕತೀಯರ ಕಾಲದಲ್ಲಿ ಜಾಯಸೇನಾನಿ ಅಥವಾ ಜಯಸೇನಾನಿ ಅಂತಲೂ ಕರೀತಾರೆ, ಜಾಯಪ ಅಂತ ಕರೀತಾರೆ. ಆ ಜಾಯಪನ ನೃತ್ಯರತ್ನಾವಳಿಯನ್ನು ಇವರು ಮೊದಲ ಬಾರಿಗೆ ಹಸ್ತಪ್ರತಿಯಿಂದ ಸಂಪಾದನೆ ಮಾಡಿ ಅದನ್ನು ಪಬ್ಲಿಷ್ ಮಾಡಿದ್ರು. ಅದು ದೇಶೀಯ ನೃತ್ಯಗಳನ್ನು ಎಷ್ಟನ್ನೂ ಹೇಳ್ತಕ್ಕಂಥದ್ದು. ಸಂಗೀತ ರತ್ನಾಕರ ಆದಮೇಲೆ ಮತ್ತೆ ಬಹಳ ದೊಡ್ಡ ಸೋರ್ಸ್ ಅಂತಂದರೆ ನಮ್ಮ ನೃತ್ಯ ರತ್ನಾವಳಿ. ಅದನ್ನು ಮುಂದೆ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ತೆಲುಗುಗೂ ತುಂಬ ಸೊಗಸಾಗಿ ಅನುವಾದ ಮಾಡಿದ್ರು. ಅದಕ್ಕೆ ಒಂದು ಅದ್ಭುತವಾದ ಪ್ರಸ್ತಾವನೆಯನ್ನು ಬರೆದಿದ್ದಾರೆ. ರಾಘವನ್ನವರ ಸಂಪಾದನೆ ಅಂತಂದರೆ ಪಡಪೋಷಿ ಕೆಲಸ ಇಲ್ಲವೇ ಇಲ್ಲ, ಇನ್ಯಾರೂ ಇನ್ನೇನೂ ಅದರ ಬಗ್ಗೆ ಮಾಡೋಕ್ಕಾಗೋಲ್ಲ ಅನ್ನುವಂತೆ ಮಾಡಿಟ್ಬಿಡ್ತಾರೆ. ಸುಮಾರು 150 ಪುಟಗಳ ಪ್ರಸ್ತಾವನೆ ಬರೆದಿದ್ದಾರೆ ಅದಕ್ಕೆ. ಅಲ್ಲಿ ಇಡೀ ಗ್ರಂಥದ ಗಾತ್ರವೇ ಹತ್ತತ್ರ 150-200 ಪುಟ. ಇವರು ಅಷ್ಟೇ ಗಾತ್ರದ ಪ್ರಸ್ತಾವನೆ ಬರೆದಿರೋದು. ವಿಸ್ತಾರವಾಗಿ ಆ ಜಾಯಸೇನಾನಿಯ ಪೂರ್ವದ ಆಮೇಲಿನ ನೃತ್ಯ ಪದ್ಧತಿಗಳು ಎಂಥವು ಅನ್ನೋದರೆಲ್ಲದರ ಚರ್ಚೆಯನ್ನು ಮಾಡಿದ್ದಾರೆ. ಹಾಗೆ ಆ ನೃತ್ಯದ ಬಗೆಗೆ ಅವರ ಆಸಕ್ತಿ ಅಂಥದ್ದು. ಮತ್ತು ನೃತ್ಯದ ವಿಸ್ತೃತ ರೂಪ ನಾಟ್ಯ, ಥಿಯೇಟರ್, ಅದರಲ್ಲಂತೂ ಅವರಿಗೆ ಅಪಾರವಾದ ಆಸಕ್ತಿ. ಅವರು ಆ ತಂಜಾವೂರು ಕಡೆಯವರಲ್ವಾ, ಅಲ್ಲಿ ಮೇಲತ್ತೂರು, ಸೂಲಮಂಗಲಂ ಇತ್ಯಾದಿ ಪ್ರಾಂತಗಳ ಭಾಗವತ ಮೇಳವನ್ನು ನೋಡಿದವರು, ತೆರುಕೂತನ್ನು ನೋಡಿದವರು, ಮತ್ತು ಬೇರೆ ಬೇರೆ ಭಾರತೀಯ ನೃತ್ಯ ನಾಟಕ ಪರಂಪರೆಗಳನ್ನು ಚೆನ್ನಾಗಿ ಅವರು ಬಲ್ಲವರಾಗಿದ್ದರು. ನೋಡಿ, ಅವರ ಒಂದು ಗರುಡನ ದೃಷ್ಟಿ ಯಾವ ಥರ ಇರ್ತಿತ್ತು ಅಂದರೆ 1933-34ನೇ ಇಸ್ವಿಯಲ್ಲೇನೆ ಅವರು ಯಕ್ಷಗಾನವನ್ನೆಲ್ಲ ಕಂಡು ಅಭ್ಯಾಸ ಮಾಡಿ 1935ನೇ ಇಸ್ವಿಯಲ್ಲಿ ತ್ರಿವೇಣಿಯಲ್ಲಿ ಮೊದಲ ಬಾರಿಗೆ ಯಕ್ಷಗಾನದ ಬಗ್ಗೆ ಫುಲ್ ಫ್ಲೆಜ್ಡ್ ಇಂಗ್ಲಿಷ್ ಆರ್ಟಿಕಲ್ ರಾಘವನ್ ಬರೆದಿದ್ದು. ಯಾವ ಕನ್ನಡಿಗನೂ ಅಲ್ಲ ಬರೆದದ್ದು. ಶಿವರಾಮ್ ಕಾರಂತರಿಗೆ ಯಕ್ಷಗಾನದ ಬಗ್ಗೆ ಆಸಕ್ತಿ ಬರೋಕ್ಕಿಂತ 15 ವರ್ಷ ಮುಂಚೆ ಅವರು ಆ ಕೆಲಸ ಮಾಡಿದರು. ಅದು ಕೇವಲ ಐತಿಹಾಸಿಕ ಪ್ರಾಮುಖ್ಯ ಮಾತ್ರ ಪಡೆದಿಲ್ಲ. ಇಂದೂ ಆ ಲೇಖನ ವಿಶೇಷತ ಅದು ಬಡಗುತಿಟ್ಟನ್ನು ನೋಡಿ ಬರೆದಿರೋದು. ಬಡಗುತಿಟ್ಟು ಯಕ್ಷಗಾನವನ್ನು ನಾಟ್ಯಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡಿ ಅಭ್ಯಾಸ ಮಾಡುವವರಿಗೆ ಅನಿವಾರ್ಯ ಆಕರ ಸಾಮಗ್ರಿ ಆಗಿದೆ. ಮುಂದೆ ಕುಕ್ಕೆಲ ಕೃಷ್ಣ ಭಟ್ರು ಬರೆದಂಥದ್ದಾಗಲೇ ಇನ್ನೂ ಹಲವರು ಆಮೇಲೆ ಮಾಡಿದಂಥ ಕೆಲಸಕ್ಕಾಗಲೇ ಅದು ಒಳ್ಳೆಯ ಆಧಾರವಾಗಿದೆ. ಅದು ಒಂದು ಯಕ್ಷಗಾನದ ಬಗ್ಗೆನ ಅವರ ಆಸ್ಥೆ. ಅವರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಇದು ಅಪ್ಪಟ ಅಭಿಜಾತ ಕಲೆ, ಕ್ಲಾಸಿಕಲ್ ಆರ್ಟ್, ನಾಟ್ಯಶಾಸ್ತ್ರದ ಒಂದು ಬೇರುಗಳೇ ಇಲ್ಲಿರ್ತಕ್ಕಂಥದ್ದು ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ. 2 ಲೇಖನ ಬರೆದಿದ್ದಾರೆ ಯಕ್ಷಗಾನದ ಬಗ್ಗೆ. ಮತ್ತು ಕೂಡಿಯಾಟ್ಟಂ ಬಗ್ಗೆ ಬರೆದಿದ್ದಾರೆ, ಕೇರಳದ ಸಂಸ್ಕೃತ ರಂಗಭೂಮಿ ಬಗ್ಗೆ, ಕಥಕಳಿ ಬಗ್ಗೆ ಬರೆದಿದ್ದಾರೆ. ಮತ್ತು ಕೂಡಿಯಾಟ್ಟಂ ಆಗಲೇ ಬಹಳ ಕೋಲಾಹಲ ಮಾಡ್ತಾ ಇತ್ತು. ನಾನೇ ಶುದ್ಧ ಸಂಸ್ಕೃತ ರಂಗಭೂಮಿ ಅಂತ ಕಥಕಳಿ ಕೂಡ. ಅವರು ಆಗಲೇ ಅದರ ಗರ್ವವನ್ನೆಲ್ಲ ಮೊಳಕೆಲೆ ಚಿವುಟಿದ್ದಾರೆ. ಅವರು ಹೇಳ್ತಾರೆ, ಇದು ವಿತಂಡವಾದ ಅವರು ಮಾಡುವುದು ಶಿಖರ ಮುದ್ರೆ ಈ ರೀತಿ ಇರತಕ್ಕಂಥದ್ದು. ಅದನ್ನು ಪ್ರಶ್ನೆ ಕೇಳೋದಕ್ಕೆ, ಪರ್ವತಕ್ಕೆ, ಸ್ವಾಮಿತ್ವಕ್ಕೆ, ಶಿವಲಿಂಗಕ್ಕೆ, ಬಿಲ್ಲು ಇತ್ಯಾದಿಗೆಲ್ಲ ಬಳಸ್ತಾರೆ. ನಮಗೆ ಗೊತ್ತಾಗುತ್ತೆ ಏನು ಅಂತ ಪ್ರಶ್ನೆ ಕೇಳಬೇಕಾದ್ರೆ ಶಿಖರ ಮುದ್ರೆನೇ ಇಟ್ಟುಕೊಂಡು ಕೇಳುವಂಥದ್ದು. ನೋಡು ಅವನಿಗೆ ಎಷ್ಟು ಅಧಿಕಾರ ಇದೆ ಅನ್ನುವಾಗ ಶಿಖರ ಮುದ್ರೆ ಬರುತ್ತೆ. ಅರೆ ಕಥಗಳಿಯಲ್ಲಿ ಮತ್ತು ಕೂಡಿಯಾಟ್ಟಂನಲ್ಲಿ ಹಸ್ತಲಕ್ಷಣ ದೀಪಿಕಾ ಇಟ್ಕೊಂಡು ಮಾಡ್ತಾರೆ. ಅಲ್ಲಿ ಸ್ಥಳೀಯವಾದಂಥ ಒಂದು ಹಸ್ತಗಳ ಬಗ್ಗೆ, ಮುದ್ರೆಗಳ ಬಗ್ಗೆ ಇರತಕ್ಕಂಥ ಗ್ರಂಥ. ಅಲ್ಲಿ ಕರ್ತರಿ ಮುದ್ರೆಯನ್ನು ಶಿಖರ ಮುದ್ರೆಯಾಗಿ ಬಳಸ್ತಾರೆ. ಕರ್ತರಿ ಮುದ್ರೆ ಡೌಟ್, ಟು ಬಿ ಆರ್ ನಾಟ್ ಟು ಬಿ, ಎಸ್ ಆರ್ ನೋ ಅನ್ನುವಾಗ ನಾವೇ ಹೇಳ್ತೇವೆ ಅದೋ ಇದು ಅಂತ. ಅದಕ್ಕೆ ಕರ್ತರಿ ನಾಟ್ಯಶಾಸ್ತ್ರದಲ್ಲಿ ಬಂದಿದೆ.
ಅದೇ ಅಭಿನಯ ದರ್ಪಣದಲ್ಲೂ ಇದೆ. ಅರೆ ಕುಡಿಯಾಟ್ಟಂನಲ್ಲಿ ಕಥಕಳಿಯಲ್ಲಿ ಕರ್ತರಿ ಮುದ್ರೆ ಶಿಖರ. ಈ ಥರ ವಿಪರೀತಗಳಿವೆ. ಇದು ಲೋಕದಿಂದಲೂ ಬಂದಿದ್ದಲ್ಲ, ಶಾಸ್ತ್ರಕ್ಕೂ ಸರಿ ಹೊಂದೋದಿಲ್ಲ. ಈ ಥರ ಉಪದ್ವ್ಯಾಪಗಳು ಮಾಡಿಕೊಂಡು ಬಿಂಕ ಮಾಡಬೇಕಾಗಿಲ್ಲ ಅಂತ ಆಗಲೇ ಕ್ರಿಟಿಕಲ್ ಆಗಿ ಬರೆದಿದ್ದಾರೆ. ಅಂದರೆ ಆ ಕಾಲದಲ್ಲಿ 1930 ಆಸ್ಪಾಸಲ್ಲಿ ನಾನು ಹೇಳೋದು, ಭಾರತದ ಬಗ್ಗೆ ಒಂದು ಹೊಸ ಹೊಳಹು ಬಂದು ನ್ಯೂ ಅವೇರ್ನೆಸ್ ಆಫ್ ಇಂಡಿಯನ್ ಕಲ್ಚರ್ ಅಂತಾಗಿ, ರಿನೇಸಾನ್ಸ್ ಅಂತಾಗಿ ಎಲ್ಲವನ್ನ ಬೆಂತಟ್ಕೊಂಡು ಮುಂದೆ ಹೋಗಬೇಕು ಅನ್ನುವ ಜಾಗದಲ್ಲೂ ಕೂಡ ಅವರು ಕ್ರಿಟಿಕ್ಯಾಲಿಟಿ ಅಂತೀವಲ್ಲ ಅದನ್ನು ಬಿಟ್ಟವರಲ್ಲ. ಭಾಗವತ್ ಮೇಳದ ಬಗ್ಗೆ ಬರೆದಿದ್ದಾರೆ. ಆಮೇಲಿಂದ ಇದರ ಕೂಚಿಪುಡಿ ಬಗ್ಗೆ ಬರೆದಿದ್ದಾರೆ. ಸಾದಿರ್ ಭರತನಾಟ್ಯಂ, ನಾಚ್, ತಾಫಾ ಅದರ ಬಗ್ಗೆ ಬರೆದಿದ್ದಾರೆ. ಆಮೇಲೆ ಇವುಗಳನ್ನೆಲ್ಲವನ್ನ ಮದ್ರಾಸ್ನಲ್ಲಿ ಏರ್ಪಾಟ್ ಮಾಡಿಸ್ತಾ ಇದ್ರು, ನೋಡ್ತಾ ಇದ್ರು. ಈ ಥರದ್ದು ಬೇಕಾದಷ್ಟು ನಡೆದು ಅವರು ಸಂಸ್ಕೃತ ನಾಟಕಗಳನ್ನು ಉಜ್ಜೀವನ ಮಾಡಬೇಕು ಅಂಥೇಳಿ ಸಂಸ್ಕೃತ ರಂಗ ಅಂತ ಒಂದು ಸಂಸ್ಥೆಯನ್ನೇ ನಿರ್ಮಾಣ ಮಾಡಿದ್ರು. ತಾವು ಬಣ್ಣ ಹಚ್ಚಿ ವೇಷ ಮಾಡ್ತಾ ಇದ್ದಿದ್ದಲ್ಲದೆ ನಾಟಕಗಳನ್ನು ಬರೆದು ಬೇರೆಯವರಿಗೆ ತಯಾರಿ ಮಾಡಿಸಿ ನಾಟಕ ಮಾಡಿಸ್ತಾ ಇದ್ರು. ಅವರೇ ಸೂತ್ರಧಾರ. ಅವರ ಅನಾರ್ಕಲಿ ನಾಟಕ 10 ಅಂಕದ ಸಂಸ್ಕೃತ ನಾಟಕ, ಅದಕ್ಕೆ ಉತ್ತರ ಪ್ರದೇಶದಿಂದ ಮಧ್ಯಪ್ರದೇಶದಿಂದ ಎಲ್ಲ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬಂದವು. ಅವರು ಆ ಅನಾರ್ಕಲಿಯ ಆರಂಭದಲ್ಲಿ ಅವರೇ ಸೂತ್ರಧಾರ ಬರ್ತಾನೆ. ಆ ಸಂಸ್ಕೃತ ರಂಗದ ಕಾರ್ಯದರ್ಶಿನೇ ಪಾರಿಪಾರ್ಶ್ವಕ. ಎಂಥದ್ದು ಅವರು ಇಂಥದ್ದು ಚಿರಗೃಹ ಉಪನತ ವಧೂರಿವ ಮುಗ್ಧಾ ವಧೂರಿವ ಬಹುಕಾಲಾದಾರಭ್ಯ ಮಮ ಪುಸ್ತಕ ಸ್ಥಾಪನೆ ಪುಸ್ತಕ ಮಧ್ಯೆ ಇವ ವಸತಿ ನಾಟಕಮಿದಂ ಅಂತ ಹೇಳ್ತಾರೆ. ಎಷ್ಟೋ ಕಾಲದಿಂದ ಮುಗ್ಧ ವಧು ಗೃಹಿಣಿ ಹಾಗೆ ಹೊರಕ್ಕೆ ಬರದೆ ಈ ನಾಟಕ ಫೈಲೊಳಗೇನೆ ಇದೆ, ಈಗ ಹೊರಗೆ ತೆಗಿತಾ ಇದ್ದೀನಿ ಅಂತ. ಮುಗ್ಧಾಪಿ ಪರಿಣತಾ ಸಾ ಭವೇತ್ ಅಂತ ಅವನು ಹೇಳ್ತಾನೆ. ಮುಗ್ಧೆ ಆಗಿದ್ರೂ ಪರಿಣತಮತಿ ಆಗಿರಬೇಕು. ಇದು ಟ್ರ್ಯಾಜಿಡಿ ಮಾಡಿಲ್ಲ, ಅನಾರ್ಕಲಿನ ಹಿಸ್ಟ್ರಿ ಎಲ್ಲ ಸ್ಟಡಿ ಮಾಡಿ ಅದನ್ನು ಟ್ರ್ಯಾಜಿಡಿ ಮಾಡೋಕ್ಕೆ ಒಪ್ಪದೆ ಅದಕ್ಕೆ ಬೇರೊಂದು ಕಾಮಿಡಿ ಅಂತಂದರೆ ಸುಖಾಂತ ಮಾಡೋವಂಥದ್ದು ಮಾಡಿದ್ದೀನಿ. ಅಂದರೆ ಇಲ್ಲಿ ಯಾವುದಕ್ಕೂ ನೀವೇ ಪ್ರಮಾಣ, ಇನ್ಯಾವುದಿದೆ ಅಂತ ಕಾರ್ಯದರ್ಶಿ ಹೇಳ್ತಾನೆ. ಅದು ಸತ್ಯವಾದಂಥದ್ದು. ಆ ರೀತಿ ಅವರು ಸಂಸ್ಕೃತ ರಂಗದಲ್ಲಿ ಸುಮಾರು 18 ನಾಟಕಗಳನ್ನು ಅವರು ಪ್ರೊಡ್ಯೂಸ್ ಮಾಡಿದ್ರು. ಪಾಪ ಜಾನಕಿ ಅವರು ಬರೀತಾರೆ, ಡ್ಯೂ ಟು ಪಾಸಿಟಿ ಆಫ್ ಫಂಡ್ಸ್ ವಿ ಕುಂಟ್ ಅಚೀವ್ ವಾಟ್ ಆಲ್ ವಿ ಥಾಟ್ ಆಫ್ ಅಂತ ಹೇಳಿಬಿಟ್ಟು ಬರೀತಾರೆ. ಎಲ್ಲ ಕಾಲದಲ್ಲೂ ಇದು ಇದ್ದದ್ದೇನೆ. ಉಜ್ಜಯಿನಿಯಲ್ಲಿ ಕಾಳಿದಾಸ ಸಮಾರೋಹದಲ್ಲಿ ಮೊದಲಿಗೆ ಕಾಳಿದಾಸನ 3 ನಾಟಕಗಳನ್ನು ಸ್ಟೇಜ್ ಮಾಡಿದ್ರು. ಬಹುಭೂತಿಯ ಮಾಲತಿ ಮಾಧವ 10 ಅಂಕದ ದೊಡ್ಡ ಪ್ರಕರಣ, ಅದನ್ನು ನೆನೆಸ್ಕೊಂಡ್ರೇ ಹೆದರಿಕೆ ಆಗುತ್ತೆ, ಅದನ್ನು ಮಾಡಿದ್ರು. ಮದ್ರಾಸ್ನಲ್ಲಿ ಮೃಚ್ಛಕಟಿಕ ಮಾಡಿಸಿದ್ರು. ಈ ಥರ ಪ್ರಸಿದ್ಧವಾದದ್ದಲ್ಲದೆ ಅಪ್ರಸಿದ್ಧ ನಾಟಕಗಳು ಆ ಕಾಲಕ್ಕೆ ಈಗ ಸ್ವಲ್ಪ ಆಗಿವೆ. ಭಗವದಜ್ಜುಕ, ಮತ್ತವಿಲಾಸ ಈ ಥರದ್ದೆಲ್ಲ ಮಾಡಿಸಿದ್ರು. ಮತ್ತು ನವಗ್ರಹ ಚರಿತ ಯಾರು ಕೇಳೇ ಇಲ್ಲದೆ ಇರತಕ್ಕಂಥ ನಾಟಕ, ಘನಶ್ಯಾಮ ಅಂತ ತಂಜಾವೂರಿನವನೊಬ್ಬ ಭೋಸ್ಲೆಗಳ ಕಾಲದಲ್ಲಿ ಬರೆದದ್ದು. ಮತ್ತು ಕೇರಳದಿಂದ ಬಂದಂಥದ್ದು ಸ್ನುಷಾ ವಿಜಯ, ಸೊಸೆಯ ಜಯ, ಅತ್ತೆ ಸೊಸೆಯರ ಕಾಟಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಕೃತ ನಾಟಕ. ಆಮೇಲೆ ಗುಜರಾತ್ನಿಂದ ಗುಜರಾತಲ್ಲಿ ಬಿಕಾನೀರ್ ಕಡೆಯಿಂದ ಹರಿಜೀವನ್ ಮಿಶ್ರಾ ಅಂತ ಒಬ್ಬ ಇದ್ದ, 17ನೇ ಶತಮಾನದ ಸಂಸ್ಕೃತ ಪ್ರಹಸನಕರ್ತ. ಅವನು ಪಲಾಂಡು ಮಂಡನ ಪ್ರಹಸನ ಅಂತ, ಈರುಳ್ಳಿ ಮಹಾತ್ಮ್ಯ ಅಂತ ಒಂದು ಪ್ರಹಸನ, ನಾನು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಅದೆಲ್ಲ ಮೊದಲ ಬಾರಿಗೆ ರಾಘವನ್ ಅವರು ಹಸ್ತಪ್ರತಿಯಿಂದ ತಂದು ಅಚ್ಚಿಡಿಸಿ ರಂಗಪ್ರಯೋಗ ಮಾಡಿಸಿದ್ರು. ವಿಭುಧ ಮೋಹನ ಅಂತ ಆತಂದೆ ಮತ್ತೊಂದು ಅಲಂಕಾರ ಶಾಸ್ತ್ರದ ಬಗ್ಗೆ ತಮಾಷೆ ಮಾಡ್ತಕ್ಕಂಥ ಒಂದು ನಾಟಕ. ಹೀಗೆ ಅನೇಕ ನಾಟಕಗಳನ್ನು ರಂಗಕ್ಕೆ ತರಿಸಿದ್ರು. ಅಂದರೆ ಅವುಗಳ ಸಂಶೋಧನೆ ಮಾಡಿ ಅದನ್ನು ಹಾಗೆ ಬಿಡುವಂಥದ್ದು ಒಂದು ಜಡತ್ವ. ಎಷ್ಟೋ ಜನಕ್ಕೆ ಸಂಶೋಧನೆ ಮಾಡೋದು ಮತ್ತೊಂದರೊಳಗೆ ಅದರೊಳಗೆ ಆಸಕ್ತಿ ಇರುತ್ತೆ, ಆ ವಿದ್ವಾಂಸರ ಹೆಸರುಗಳು ಹೇಳಬೇಕಾಗಿಲ್ಲ. ಆದರೆ ಅದನ್ನು ಆಸ್ವಾದದ ಮಟ್ಟಕ್ಕೆ ತಂದು ಕೊಡೋಕ್ಕಾಗಲ್ಲ. ಇವರಿಗೆ ಆ ಒಂದು ಶಕ್ತಿ ಕೂಡ ಇತ್ತು, ಹಾಗೆಲ್ಲ ಮಾಡಿದ್ರು. ಆಮೇಲೆ ಸಂಸ್ಕೃತ ರಂಗ ಜರ್ನಲ್ ಅಂತ ಅದು ಬೇರೆ ತಂದರು. ಆ ಸಂಸ್ಕೃತ ರಂಗದ ಆನ್ಯುವಲ್ ಜರ್ನಲ್ ಅಂತ ಬರ್ತಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ರತಿ ವರ್ಷವೂ ಕೂಡ ಪ್ರಬುದ್ಧವಾದ ಲೇಖನಗಳನ್ನು ಒಳಗೊಂಡಂಥ ಒಂದು ಸ್ಮರಣ ಸಂಚಿಕೆ ಬರ್ತಾ ಇತ್ತು. ರಾಘವನ್ ಅವರು ಯಾರು ಇಲ್ಲದೆ ಅವರೇ ಬರೆದು ಬಿಡ್ತಾ ಇದ್ರು ಬೇಕಾದಷ್ಟು. ಅಲ್ಲಿ ಎಷ್ಟೋ ನಾಟಕಗಳ ಅಚ್ಚಿಡಿಸ್ತಕ್ಕಂಥದ್ದು, ನಾಟಕಗಳ ವಿಮರ್ಶೆ ಮಾಡುವುದು, ಈ ಥರ ನಾಟ್ಯಶಾಸ್ತ್ರದ ಬಗ್ಗೆ ಅವರು ಸುಮಾರು 1000 ಪುಟದಷ್ಟು ಲೇಖನಗಳು ಬರೆದಿದ್ದಾರೆ. ಅದು ಏನು ಪಡಪೋಷಿ ಲೇಖನಗಳು ಅಲ್ಲವೇ ಅಲ್ಲ, ವೃತ್ತಿ, ಭಾರತಿ, ಕೈಶಿಕಿ, ಸಾತ್ವತಿ, ಆರಭಟಿ, ಆ ವೃತ್ತಿಗಳ ಬಗ್ಗೆ 45 ಪುಟದ ಒಂದು ಲೇಖನ ಬರೆದಿದ್ದಾರೆ. ಹಾಗೆಯೇ ಉಪರೂಪಕಗಳ ಬಗ್ಗೆ 24 ಉಪರೂಪಕಗಳು ಬರುತ್ತೆ. ಕೆಲವು ಗ್ರಂಥಗಳು 18 ಅಂತ ಇವೆ. ಅವು ಈ ಹೊತ್ತು ಹೇಗೆ ನಮ್ಮ ದೇಶದಲ್ಲಿ ಕಾಣಸಿಗುತ್ತವೆ ಅಂತ ಲಿಂಕಿಂಗನ್ನು ಮಾಡಿದ್ದಾರೆ. ಅದು ಮಾಡಿರ್ತಕ್ಕಂಥದ್ದಾಗಲಿ, ಬಾಣಗಳಲ್ಲಿ ಬರ್ತಕ್ಕಂಥ ಲಾಸ್ಯಾಂಗಗಳ ಬಗ್ಗೆ ಆಗಲಿ, ಮತ್ತಿರ್ಗ ಆ ಒಂದು ಪ್ರವೃತ್ತಿಗಳು, ರೀಜನಲ್ ಪ್ರಿಫರೆನ್ಸಸ್ ಅಂತ ಏನಿವೆ ಅವುಗಳ ಬಗ್ಗೆ ಆಗಲಿ ಬೇಕಾದಂತೆ. ಹೊನಲುಲಿನಲ್ಲಿ ಒಮ್ಮೆ ಭಾಸನ ಸ್ವಪ್ನವಾಸವ ದತ್ತವನ್ನು ನಾಟ್ಯಶಾಸ್ತ್ರಕ್ಕೆ ಅನುಸಾರವಾಗಿಯೇ ಇಂಗ್ಲೀಷ್ ಭಾಷೆಯಲ್ಲಿ ಸ್ಟೇಜ್ ಮಾಡಿಸಿದ್ರು.
ಆಗ ರಾಘವನ್ನವರು ಎಕ್ಸ್ಪರ್ಟ್ ಆಗಿ ಬಂದು ಅದರ ಇಡೀ ವ್ಯವಸ್ಥೆ ನೋಡಿದ್ರು. ಕಾಂತಿ ಗಾಂಧಿ ಅಂತ ಒಬ್ಬಾಕೆ, ಅವರ ತಂಗಿ ತರಳಿಕಾ ಮೆಹ್ತಾ ಅಂತವರು ನಾಟ್ಯಶಾಸ್ತ್ರದ ಅಧ್ಯಯನ ಮಾಡುವವರೇ, ಅವರ ಗುರು ತರಳೇಕರ್ ಅಂತ ಅವರು ದೊಡ್ಡ ವಿದ್ವಾಂಸರೇ, ಇವ್ರದ್ದೆಲ್ಲರದ ತಂಡ ಅಲ್ಲಿ ಕೆಲಸ ಮಾಡಿತ್ತು. ಆಗ ಸಂಸ್ಕೃತ ನಾಟಕವನ್ನು ಈ ಹೊತ್ತು ಹೇಗೆ ಜನಪ್ರಿಯ ಮಾಡಬಹುದು ಅಂತ ಒಳ್ಳೆಯ ಲೇಖನವನ್ನು ಪ್ರಸ್ತಾವ ಮಾಡಿದ್ದವರು ರಾಘವನ್ನವರು. ಅಂದರೆ ಸಂಸ್ಕೃತ ಯಾವ ಮಟ್ಟಕ್ಕೂ ಅದು ಬರಬೇಕು ಅಂತ ಅವರ ಕಳಕಳಿ ಯಾವ ಥರ ಇತ್ತು ಅಂತ ಗೊತ್ತಾಗುತ್ತೆ. ಹಾಗೆಂತ ಅವರು ದೇಶ ಭಾಷೆಗಳಿಗೆ ವಿರೋಧವಾಗಿರಲಿಲ್ಲ. ನೋಡಿ, ತಮಿಳುನಾಡಿನವರು ತ್ಯಾಗರಾಜರಲ್ಲಿ ನಿರತಿಶಯವಾದ ಪ್ರೀತಿ. ರಾಮಕೃಷ್ಣಾಶ್ರಮ ಸ್ಪಿರಿಚುವಲ್ ಹೆರಿಟೇಜ್ ಆಫ್ ತ್ಯಾಗರಾಜ ಅಂತ ಒಂದು ಆಲ್ ಟೈಮ್ ಬೆಸ್ಟ್ ಬುಕ್ ಅಂತ ತಂದಿದೆ. ಸುಮಾರು ಹಿಂದೆನೇ ಬಂದದ್ದು. ಅದು ತ್ಯಾಗರಾಜರ ಎಲ್ಲ ಕೃತಿಗಳನ್ನು, ಸುಮಾರು 600ಕ್ಕೂ ಹೆಚ್ಚು ಕೃತಿಗಳನ್ನು ದೇವನಾಗರಿ ಲಿಪಿಯಲ್ಲಿ ಕೊಟ್ಟು ಅದಕ್ಕೆ ಒಂದು ಸಾಮಾನ್ಯವಾದ ಇಂಗ್ಲಿಷ್ ಅನುವಾದ ಕೊಡುವಂಥದ್ದು. ಆ ಪುಸ್ತಕಕ್ಕೊಂದು ಮುನ್ನುಡಿ ಬೇಕು ಅಂತ ಕೇಳಿದ್ರೆ ರಾಘವನ್ನವರು ಹತ್ತತ್ರ 250 ಪುಟದ ಮುನ್ನುಡಿ ಬರೆದಿದ್ದಾರೆ. ಅದೇ ಒಂದು ಗ್ರಂಥ, ಥೀಸಿಸ್. ಯಾರಾದರೂ ಸಲೀಸಾಗಿ ಅದಕ್ಕೆ PhD ಕೊಡಬಹುದು. PhD ಏನು ಡಿಲಿಟ್ಟೇ ಕೊಡಬಹುದಾದಂಥದ್ದು. ಅಲ್ಲಿ ಅವರು ತ್ಯಾಗರಾಜರ ಹಿನ್ನೆಲೆ, ಅವರ ರಾಮಭಕ್ತಿ, ಆ ಕೀರ್ತನ ಸಂಪ್ರದಾಯ, ಮತ್ತು ಅವರ ಕೃತಿಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ವೇದಾಂತ, ಜೀವನ ಮೌಲ್ಯಗಳು, ಒಂದೇ ಎರಡೇ ಎಲ್ಲವನ್ನೂ ಜಾಲಾಡಿಬಿಟ್ಟಿದ್ದಾರೆ. ಅದ್ಭುತವಾದಂಥ ಸೋರ್ಸ್ ಬುಕ್ ಅದು. ಇವತ್ತಿಗೂ ತ್ಯಾಗರಾಜರ ಬಗ್ಗೆ ಅದಕ್ಕಿಂತ ಉತ್ತಮವಾದ ಗ್ರಂಥ ಬಂದಿಲ್ಲ. ತೆಲುಗರಿಗೆ ಬರೆಯೋಕ್ಕಾಗಿಲ್ಲ. ಮೇಕರ್ಸ್ ಆಫ್ ಇಂಡಿಯನ್ ಲಿಟ್ರೇಚರ್ ಅಂತ ಸಾಹಿತ್ಯ ಅಕಾಡೆಮಿ ತರ್ತಕ್ಕಂಥ ಮಾನೋಗ್ರಾಫ್ಸ್ ಏನಿವೆ, ಪುಸ್ತಕಗಳಲ್ಲಿ ತ್ಯಾಗರಾಜರ ಬಗ್ಗೆ ಮತ್ತೊಂದು ಪುಸ್ತಕ ಬರೆದಿದ್ದಾರೆ. ಅಲ್ಲಿ ಅವರ ಒಂದು ವೈದುಷ್ಯ ನಮಗೆ ಗೊತ್ತಾಗುತ್ತೆ. ಅಂದರೆ ತಮಿಳಿನವರಾಗಿ ತೆಲುಗಿನ ಆ ಸಾಹಿತ್ಯದ ಬಗ್ಗೆ ಅವರು ಇಟ್ಟುಕೊಂಡಂಥ ಆಸ್ಥೆ, ಸಂಗೀತದ ಬಗ್ಗೆ, ನೃತ್ಯದ ಬಗ್ಗೆ, ನಾಟಕದ ಬಗ್ಗೆ, ಚಿತ್ರಕಲಾದಿಗಳ ಬಗ್ಗೆನೂ ಅವರಿಗೆ ಬಹಳ ಆಸ್ಥೆ ಇತ್ತು. 2 ದೊಡ್ಡ ದೊಡ್ಡ ಲೇಖನ ಬರೆದಿದ್ದಾರೆ. ವಾಸ್ತುಶಿಲ್ಪಗಳಿಗೆ ಸಂಬಂಧಪಟ್ಟಂತೆ ಸಂಸ್ಕೃತದಲ್ಲಿರ್ತಕ್ಕಂಥ ಗ್ರಂಥಗಳು ಯಾವ್ಯಾವೋ ಅದರ ಮಹತ್ವಗಳು ಏನು ಅಂತ ಒಂದು, ಮತ್ತು ಚಿತ್ರ ರಚನೆಗೆ ಸಂಬಂಧಪಟ್ಟಂತೆ ಏನೇನು ಗ್ರಂಥಗಳು ಬಂದಿವೆ ಅವುಗಳ ಸ್ವಾರಸ್ಯಗಳು ಏನು ಅಂತ ಹೇಳ್ತಕ್ಕಂಥದ್ದು. ಯು ನೇಮ್ ಇಟ್ ಯು ಹ್ಯಾವ್ ಇಟ್ ಅಂತೀವಲ್ಲ, ರಾಘವನ್ನವರು ಆ ರೀತಿಯಾದಂಥ ಮಹಾವಿದ್ವಾಂಸರು ಅಂತ ನಮಗೆ ಗೊತ್ತಾಗುತ್ತೆ. ಮತ್ತೆ ನೋಡಿ, ಅವರ ಕೃತಿಗಳ ಬಗ್ಗೆ ಬರೋದಿದ್ದರೆ, ಅವರು ಸಂಪಾದನೆ ಮಾಡಿದಂಥ ಮುಖ್ಯ ಗ್ರಂಥಗಳಲ್ಲಿ ನೃತ್ಯರತ್ನಾವಳಿ ಹೇಳಿದೆ. ಮತ್ತು ಬಹಳ ಹಿಂದೆನೇ, 50ಕ್ಕೂ ಹಿಂದೆನೇ ಅವರು ಮಾಡಿದ್ದು, 45ನೇ ಇಸ್ವಿನಲ್ಲೋ ಏನೋ, ಶಾಹೇಂದ್ರ ವಿಲಾಸ ಅಂತ ಶ್ರೀಧರ ವೆಂಕಟೇಶ ಅಯ್ಯಾವಾಳ್ ಅಂತ ತಂಜಾವೂರಿನಲ್ಲಿದ್ದಂಥ ದೊಡ್ಡ ವಿದ್ವಾಂಸರು, 17ನೇ ಶತಮಾನದವರು, ತ್ಯಾಗರಾಜರ ಹಿರಿಯ ಸಮಕಾಲೀನರು, 17-18ನೇ ಶತಮಾನದಲ್ಲಿದ್ದವರು. ಅವರ ಒಂದು ಗ್ರಂಥ ಶಾಹೇಂದ್ರ ವಿಲಾಸ. ಅದು ಶಹಾಜಿಯ ಬಗ್ಗೆ ಇರತಕ್ಕಂಥ ಒಂದು ಕಾವ್ಯ. ಆ ಕಾವ್ಯಕ್ಕೆ ಒಂದು 80 ಪುಟದ ಮುನ್ನುಡಿ ಬರೆದಿದ್ದಾರೆ. ಆ ಮುನ್ನುಡಿಯಲ್ಲಿ ನಮಗೆ ಗೊತ್ತಾಗುತ್ತೆ 17ನೇ ಶತಮಾನದ ಆ ಒಂದು ವೈದುಷ್ಯ ಎಂಥದ್ದಾಗಿತ್ತು ಅಲ್ಲಿ ತಮಿಳುನಾಡಿನಲ್ಲಿ, ಆ ತಂಜಾವೂರು ಆಸುಪಾಸಿನಲ್ಲಿ ಅಂತ. ಈಗ ನಮ್ಮ ಸಮಕಾಲೀನರು ವಿದ್ವಾಂಸರು ಯಾರು ಅಂತಂದರೆ ನಾವು 4 ಜನ ಹೇಳೋದ್ರೊಳಗಾಗಿ ಅವ್ರ ಗ್ರಂಥಗಳೇನು ಅಂತ ಹೇಳೋದ್ರೊಳಗೆ ಸುಸ್ತು ಪಡೆದು ಬಿಡ್ತೀವಿ. ಇವರು ಎಲ್ಲವೂ ಅಪ್ರಸಿದ್ಧ, ಎಲ್ಲವೂ ಹಸ್ತಪ್ರತಿಯಲ್ಲಿ ಎಲ್ಲೆಲ್ಲೋ ಮೌಖಿಕವಾಗಿ ಇರ್ತಕ್ಕಂಥದ್ದನ್ನು ಅಡಕ ಮಾಡಿ ಕೊಡ್ತಾರೆ. ಅದು ನೋಡಿದಾಗ ಆಶ್ಚರ್ಯವಾಗುತ್ತೆ. ಇನ್ನೊಂದು ಲೇಖನ ಬರೀತಾರೆ, ಸ್ಯಾನ್ಸ್ಕ್ರಿಟ್ ಫ್ರಮ್ ಲೇಖನ 1700 to 1900 ಅಂತ, 18ನೇ ಶತಮಾನದಿಂದ 20ನೇ ಶತಮಾನದವರೆಗೆ ಸಂಸ್ಕೃತದ ಬೆಳವಣಿಗೆ ಹೇಗಿತ್ತು ಅಂತ ಎಲ್ಲ ಶಾಸ್ತ್ರಗಳ ವಿವರ. ಅದೊಂದು 50 ಪುಟದ ಲೇಖನ. ಅಷ್ಟು ವಿವರಗಳನ್ನು ಸೇರಿಸ್ತಾರೆ. ಮತ್ತು ಅವರು ಕುರುಡಾಗಿ ಬರೀ ಸಂಸ್ಕೃತದ್ದು ಮಾತ್ರ ಅಂತಲ್ಲ, ಆಗ ಪ್ಯಾರಲಲ್ ಆಗಿ ಪಾಶ್ಚಾತ್ಯರಲ್ಲಿ ಏನು ನಡೀತಿತ್ತು, ಬೇರೆ ಕಡೆ ಏನು ನಡೀತಿತ್ತು ಅದನ್ನು ಕೂಡ ಅವರು ಕೊಡ್ತಾರೆ. ಅವರು ಇಂಗ್ಲೀಷ್ ಅಸಾಧಾರಣವಾದದ್ದು, ಬಹಳ ಸರಸ ಗಂಭೀರವಾದದ್ದು, ತುಂಬ ಪಾರದರ್ಶಕವಾದದ್ದು, ಬಹಳ ಸಹಜವಾದಂಥ ಸೊಗಸಾದ ಇಂಗ್ಲೀಷ್. ಅವರು ಸಂಸ್ಕೃತದ ಕೆಲಸ ಸಿಗದೇ ಇದ್ದರೆ ಇಂಗ್ಲೀಷ್ ಪ್ರೊಫೆಸರ್ ಆಗ್ಬೋದಾಗಿತ್ತೇನೋ, ಅಷ್ಟರ ಮಟ್ಟಿಗೆ ಇಂಗ್ಲೀಷ್ ವಾಂಗ್ಮಯದಲ್ಲಿ ವೈದುಷ್ಯ ಇತ್ತು. ನೋಡಿ, ಕಾಳಿದಾಸ ಅಂಡ್ ಇಂಗ್ಲೀಷ್ ಆಥರ್ಸ್ ಅಂತ ಒಂದು ಸಂಶೋಧನಾ ಲೇಖನ ಬರೆದಿದ್ದಾರೆ. ಅಲ್ಲಿ ಕಾಳಿದಾಸನ ನಾಟಕಗಳಲ್ಲಿ ಬರುವ ಸೂಕ್ತಿಗಳು ಶೇಕ್ಸ್ಪಿಯರ್ನ ಮರ್ಚೆಂಟ್ ಆಫ್ ವೆನಿಸಲ್ಲಿ ಎಲ್ಲೋ ಒಂದು ಕಡೆ ಜೆಸ್ಸಿಕಾ ಹೇಳುವಂಥ ಮಾತಿರ್ಬೋದು, ಅಥವಾ ಪಿಕ್ ಪೇಪರ್ಸಲ್ಲಿ ಬರ್ತಕ್ಕಂಥ ಇನ್ಯಾವುದೋ ಒಂದು ಇದ್ದಿರ್ಬೋದು, ಡಿಕನ್ಸ್ನಲ್ಲಿ. ಇವುಗಳಿಂದ ಎಲ್ಲ ಪ್ಯಾರಲಲ್ಸ್ ತೆಗಿತಾರೆ. ಅವನ್ನು ಓದದೇ ಇದ್ದರೆ ಅದು ಯಾರು ಸಜ್ಜು ಮಾಡಿಕೊಡೋದಕ್ಕೆ ಸಾಧ್ಯವೇ? ಆ ರೀತಿ ಆದದ್ದು. ಇನ್ನು ಪಾಶ್ಚಾತ್ಯ ವಿಮರ್ಶನ ಶಾಸ್ತ್ರ ಏನಿದೆ, ಈಸ್ಥೆಟಿಕ್ಸ್, ಸೌಂದರ್ಯ ಮೀಮಾಂಸೆ, ಕ್ರಿಟಿಸಿಸಮ್ಮು, ಅವೆಲ್ಲವನ್ನ ಓದಿಕೊಂಡು ಅಲ್ಲಿಗಲ್ಲಿಗೆ ತಂದು ಕೊಡ್ತಾರೆ. ಇವತ್ತು ಉತ್ತರ ಭಾರತದಲ್ಲಿ ದೊಡ್ಡ ದೊಡ್ಡ ಸಂಸ್ಕೃತ ವಿದ್ವಾಂಸರಿದ್ದಾರೆ. ಆದರೆ ಅವರುಗಳಿಗೆ ಯಾರಿಗೂ ಇಲ್ಲದೆ ಇರತಕ್ಕಂಥ ಸೌಲಭ್ಯ ರಾಘವನ್ನವರಿಗಿತ್ತು. ಈಗ ಉದಾಹರಣೆಗೆ ರೇವಾ ಪ್ರಸಾದ್ ದ್ವಿವೇದಿ ಆಗಲಿ,
ಅಥವಾ ಬಂದುಬಿಟ್ಟಿದ್ದನು ಪಾರಸನಾಥ್ ದ್ವಿವೇದಿ ಆಗಲಿ, ಅಥವಾ ಬಂದುಬಿಟ್ಟು ಆರ್ ಸಿ ದ್ವಿವೇದಿ, ಬೇಕಾದಷ್ಟು ಜನ ವಿದ್ವಾಂಸರಿದ್ದರು ಇದ್ದಾರೆ. ಆದರೆ ಅವರುಗಳಿಗೆ ಯಾರಿಗೂ ಪಾಶ್ಚಾತ್ಯ ಪೌರಸ್ತ್ಯ ತೌಲನಿಕವಾಗಿ ಮಾಡುವಂಥ ಶಕ್ತಿ ಇಲ್ಲ. ಅದು ಪ್ರಾಯಶಃ ರಾಘವನ್ನವರಿಗೆ ಮತ್ತು ನಮ್ಮ ಕೆ ಕೃಷ್ಣಮೂರ್ತಿಯವರಿಗೆ ಇಬ್ಬರಿಗೆ ಬಂದದ್ದು ಅಂತ ಅನಿಸುತ್ತೆ. ಆ ರೀತಿಯಾದಂಥ ವೈದುಷ್ಯವನ್ನು ನಾವು ನೋಡ್ತೀವಿ. ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಂಸ್ಕೃತ ಸಾಹಿತ್ಯ ರತ್ನಕೋಶ ಅಂತ ಮಾಡಿದಾಗ ತುಂಬ ಒಳ್ಳೆಯ ಕೆಲಸ ಮಾಡಿದ್ರು. ಸಂಸ್ಕೃತದ ನಾಟಕಗಳನ್ನು, ಕಾವ್ಯಗಳನ್ನು, ಸುಭಾಷಿತಗಳನ್ನು ಎಲ್ಲ ಸಂಗ್ರಹ ಮಾಡಿಕೊಡ್ತಕ್ಕಂಥ ಒಂದು ದೊಡ್ಡ ಮಾಲೆ, ಅದರ ಸಂಪಾದಕರಾಗಿದ್ದರು. ಮತ್ತು ಜಯಂತ ಭಟ್ಟ ಅಂತ ಕಾಶ್ಮೀರದ ಮಹಾವಿದ್ವಾಂಸ, ಮಹಾನೈಯಾಯಿಕ. ಅವನ ಪ್ರಸಿದ್ಧವಾದ ಕೃತಿ ನ್ಯಾಯಮಂಜರಿ. ನಿನ್ನೆ ಕೂಡ ರಂಗನಾಥ್ ಶರ್ಮ ನನ್ನ ಹತ್ರ ನ್ಯಾಯಮಂಜರಿ ಗದ್ಯ, ನ್ಯಾಯಮಂಜರಿ ಶೈಲಿ, ಅದಕ್ಕೆ ಅದೇ ಸಾಟಿ ಅಂತ ಇದ್ರು. ಆ ಭಾಷೆಗೋಸ್ಕರವಾಗಿ ಆ ಒಂದು ಗ್ರಂಥ ಓದಬೇಕು. ಆತ ಫಸ್ಟ್ ಅವೈಲಬಲ್ ಓಲ್ಡೆಸ್ಟ್ ಅಲಿಗಾರಿಕಲ್ ಪ್ಲೇ, ಸಾಂಕೇತಿಕ ನಾಟಕ ಒಂದು ಬರೆದಿದ್ದ, ಆಗಮ ಡಂಬರಂ ಅಂತ, ಈ ಮತಗಳ ಜಗಳ. ಆ ನಾಟಕ ನಮಗೆ ಇದೆ ಅಂತಲೂ ಗೊತ್ತಿರಲಿಲ್ಲ. ನಾವೆಲ್ಲ ನಂಬಿಕೊಂಡಿದ್ದು ಪ್ರಬೋಧ ಚಂದ್ರೋದಯ, ಕೃಷ್ಣ ಮಿಶ್ರ ಯತೀಂದ್ರನದು 11ನೇ ಶತಮಾನದ್ದು ಅದೇನೆ ಅಂತ. ಅದಕ್ಕಿಂತ 100 ವರ್ಷಕ್ಕೆ ಮುಂಚೆ ಜಯಂತ ಭಟ್ಟನ ಆಗಮ ಡಂಬರ ಇವರು ಹಸ್ತಪ್ರತಿಯಲ್ಲಿ ಶೋಧಿಸಿ ಎಡಿಟ್ ಮಾಡಿದ್ವಿ. ಈ ಕಾಲದಲ್ಲಿ ಎಡಿಟಿಂಗ್ ಅಂದರೆ ಪ್ರಿಂಟ್ ಆಗಿರೋ ಪುಸ್ತಕವನ್ನೇ ಮತ್ತೊಂದು ಸರ್ತಿ ಪ್ರೂಫ್ ನೋಡ್ದಂಗೆ ಮಾಡಿಬಿಟ್ಟು ಮಾಡ್ತಾರೆ, ಇನ್ನಷ್ಟು ತಪ್ಪುಗಳು ಹಾಕ್ಬಿಟ್ಟಿದ್ನು. ಇವರುಗಳು ಮಾಡೋ ಎಡಿಟಿಂಗು ರಾಘವನ್ ಅಂದರೆ ಅವರು ವರ್ಜಿನ್ ಲ್ಯಾಂಡ್, ಯಾರು ಇದುವರೆಗೂ ಮಾಡದೇ ಇರೋದು ಅಚುಂಬಿತ ವಿಷಯಗಳಲ್ಲಿ ಅವರು ಕೈ ಹಾಕಿ ಮಾಡ್ತಾ ಇದ್ದಿದ್ದು, ಅದನ್ನು ನೋಡ್ತೀವಿ. ಸ್ನುಷಾ ವಿಜಯ ಈ ಥರದ್ದು. ಮತ್ತು ಮಲಯು ಮಾರುತ ಅಂತ ಒಂದು ಸೀರೀಸೇ ತಂದರು. ಹಿಂದೆ ಕಾವ್ಯಮಾಲಾ ಅಂತ ಮುಂಬೈನ ನಿರ್ಣಯ ಸಾಗರ್ನವರು ಅಮೋಘವಾದ ಕೆಲಸ ಮಾಡಿದ್ರು. 19ನೇ ಶತಮಾನದ ಉತ್ತರಾರ್ಧದಿಂದ 20ನೇ ಶತಮಾನದ ಪೂರ್ವಾರ್ಧದವರೆಗೆ ಹತ್ತತ್ರ ಒಂದು 80 ವರ್ಷ ಅವರು ನಡೆಸಿದ ಸೇವೆ ಹೋಲಿಕೆಗೆ ಇಲ್ಲ. ಹಸ್ತಪ್ರತಿಯಲ್ಲಿದ್ದಂಥ ಅಕ್ಷರಶಃ 700-800ಕ್ಕೂ ಹೆಚ್ಚು ಸಂಸ್ಕೃತ ಗ್ರಂಥಗಳನ್ನು ಅಷ್ಟು ಚೆನ್ನಾಗಿ ಪ್ರಿಂಟ್ ಮಾಡಿದ್ರು. ಆ ಪ್ರಿಂಟಿಗೆ ನೋಡಿದ್ರೆ ಕಣ್ಣು ಗೊತ್ಕೋಬೇಕು, ಪೇಪರ್ ನೋಡಿದ್ರೆ ಸಾಕು ತಲೆ ಮೇಲೆ ಇಟ್ಕೊಳ್ಬೇಕು. ಆ ಬೈಂಡಿಂಗ್ ಇಂದಿಗೂ ಬರೋದಿಲ್ಲ ಆ ಕ್ವಾಲಿಟಿ. ಆ ರೀತಿಯಾದ ಒಂದು ನಿರ್ಣಯ ಸಾಗರ್ನವರು ಕಾವ್ಯಮಾಲಾ ಗುಚ್ಛಕ ಅಂತ 14 ಸಂಪುಟ ತಂದರು. ಆಮೇಲೆ ಅಂಥ ಒಂದು ಮೈನರ್ ವರ್ಕ್ಸನ್ನೆಲ್ಲ ಹೊರಗೆ ಗುಚ್ಛಕವಾಗಿ ತರೋ ಕೆಲಸ ಆಗೇ ಇರಲಿಲ್ಲ ಅರ್ಧ ಶತಮಾನ. ಇವರು ತಿರುಪತಿಯಿಂದ ಮಲೈ ಮಾರುತ ಅಂತ ಒಂದು ಹೊಸ ಸೀರೀಸ್ ಅಂತಂದು ಆ ಥರದ ಕೆಲಸ ಮಾಡಿದ್ರು. ಒಬ್ಬ ವಿದ್ವಾಂಸರು ಇದಿಷ್ಟೇ ಒಂದೊಂದು ಜನ್ಮ ಮಾಡುವುದು. ಇವರು ಆ ಥರದ್ದನ್ನು 10 ಕೆಲಸಗಳನ್ನು ಕೈಗೊಂಡಿದ್ದು ನಾವು ನೋಡ್ತೀವಿ. ಇದು ಸಂಪಾದನೆಯಲ್ಲಿ. ಇನ್ನು ಅವರ ಸಂಶೋಧನಾ ಲೇಖನಗಳ ಬಗ್ಗೆ ನೋಡಿ, ನಾನು ಈಗಲೇ ಹೇಳಿದ್ನಲ್ಲ, ಒಂದೆರಡು ಅವರು ಹತ್ತತ್ರ 1,000ಕ್ಕೂ ಹೆಚ್ಚು ಸಂಶೋಧನಾ ಲೇಖನ ಬರೆದಿದ್ದಾರೆ. 100 ಗ್ರಂಥಗಳು, 1000 ಸಂಶೋಧನಾ ಲೇಖನಗಳು. ಆ ಹೆಸರು ಓದೋದಕ್ಕೆ ಸಾಕಾಗೋದಿಲ್ಲ 1.5 ಗಂಟೆ. ಕೇವಲ ದಿಗ್ದರ್ಶಕವಾಗಿ ಕೆಲವೊಂದು ಹೇಳೋದಿದ್ರೆ ನೋಡಿ, ವೇದಾಂತ ಇನ್ ದಿ ವೆಸ್ಟ್, ಪಾಶ್ಚಾತ್ಯರಲ್ಲಿ ವೇದಾಂತದ ಬಗ್ಗೆ ಏನು ಸಂಶೋಧನೆ ನಡೀತಾ ಇದೆ. ಫ್ರೆಂಚ್ ಕಾಂಟ್ರಿಬ್ಯೂಷನ್ ಟು ಇಂಡಾಲಜಿ, ಫ್ರಾನ್ಸ್ನವರು ಭಾರತೀಯ ದರ್ಶನಗಳಿಗೆ, ಭಾರತೀಯ ಅಧ್ಯಯನಕ್ಕೆ ಮಾಡಿಕೊಟ್ಟಂಥ ಕೊಡುಗೆ. ಜರ್ಮನ್ಸ್ ಕಾಂಟ್ರಿಬ್ಯೂಷನ್ ಟು ಇಂಡಾಲಜಿ. ಈ ಥರ ಆ ಭಾಷೆಗಳಲ್ಲಿ, ಆ ದೇಶಗಳಲ್ಲಿ ಏನು ನಡೆದಿದೆ ಅಂತ. ಶೇಕ್ಸ್ಪಿಯರ್ ಇನ್ ಸಾಂಸ್ಕ್ರಿಟ್, ಸಂಸ್ಕೃತದಲ್ಲಿ ಶೇಕ್ಸ್ಪಿಯರ್ ಯಾವ್ಯಾವ ರೀತಿಯ ಅನುವಾದಗಳಲ್ಲಿ, ರೂಪಾಂತರಗಳಲ್ಲಿ ಬಂದಿದ್ದಾನೆ ಅಂತಕ್ಕಂಥದ್ದು. ನಿಕ್ ನೇಮ್ಸ್ ಆಫ್ ಸಾಂಸ್ಕ್ರಿಟ್ ಪೊಯೆಟ್ಸ್, ಉದಾಹರಣೆಗೆ ದೀಪಶಿಖಾ ಕಾಳಿದಾಸ, ಛತ್ರಭಾರವಿ, ಘಂಟಾ ಮಾಘ, ಈ ಥರದ್ದೆಲ್ಲ. ಮಾಘ ಒಂದು ಕಡೆ ರೈವತ ಪರ್ವತವನ್ನು ವರ್ಣಿಸ್ತಾ ಹೇಳ್ತಾನೆ. ಆ ರೈವತ ಪರ್ವತ ಎಷ್ಟು ದೊಡ್ಡದು ಅಂದರೆ, ಒಂದು ಕಡೆ ಸೂರ್ಯ ಅಸ್ತವಾಗ್ತಾ ಇದ್ದಾನೆ ಪೂರ್ಣಿಮೆ, ಇನ್ನೊಂದು ಕಡೆ ಚಂದ್ರ ಉದಯಿಸ್ತಾ ಇದ್ದಾನೆ. ಅದು ಒಟ್ಟಿಗೆ ಈ ಬೆಟ್ಟದ ಆಚೆ ಕಡೆ ಈಚೆ ಕಡೆ ಪೂರ್ವ ಪಶ್ಚಿಮಗಳಲ್ಲಿ ನಮಗೆ ಕಾಣಿಸುತ್ತೆ. ಅದು ಮಹಾ ದಿಗ್ಗಜಕ್ಕೆ ಈ ಕಡೆ ಬೆಳ್ಳಿ ಗಂಟೆ, ಆ ಕಡೆ ಬಂಗಾರದ ಗಂಟೆಯನ್ನು ತೂಗಿದ್ರೆ ಹೇಗೋ ಹಾಗೆ ಕಾಣಿಸ್ತಾ ಇದೆ ಆ ಕಿರಣಗಳನ್ನು ಹಗ್ಗಕ್ಕೆ ಕಟ್ಟಲ್ಪಟ್ಟು ಅಂತ. ಉದಯತಿ ವಿತತೋರ್ಧ್ವ ರಶ್ಮಿ ರಜ್ವಾಮ್ ಅಂತ ಒಂದು ಪದ್ಯ ಬರುತ್ತೆ, ಅಲ್ಲಿ ಕಾಣಿಸುತ್ತೆ. ಅದಕ್ಕೆ ಅವನಿಗೆ ಘಂಟಾಮಾಘ ಅಂತ ಒಂದು ಹೆಸರು ಉಂಟು. ಭಾರವಿಯ ಒಂದು ಕಿರಾತಾರ್ಜುನೀಯದಲ್ಲಿ ಶರದೃತು ವರ್ಣನೆಯಲ್ಲಿ ಬರುತ್ತೆ. ಕಮಲಗಳ ಕಮಲ ವನದ ಮೇಲೆ ಗಾಳಿ ಬೀಸಿ, ಸುಂಟ್ರ ಗಾಳಿ ಹೀಗೆ ಬೀಸಿಕೊಂಡಾಗ ಒಟ್ಟಿಗೆ ಪರಾಗ ಧೂಳಿ ಎದ್ದು ಅದು ಗೋಪುರಾಕಾರದಲ್ಲಿ ಹಿಂಗೆ ಚಕ್ರಾಕಾರವಾಗಿ ಸುತ್ತಿದ್ರೆ ಅದು ಹೇಗೆ ಕಾಣಿಸುತ್ತೆ ಅಂದರೆ, ಶರತ್ಕಾಲದ ಲಕ್ಷ್ಮಿಗೆ ಬಂಗಾರದ ಕೊಡೆ ಇಡುವಂಥ ಪ್ರಯತ್ನ ಮಾಡದಂತೆ ಆ ಒಂದು ಬಂಗಾರದ ಬಣ್ಣದ ಪರಾಗದ ಧೂಳಿ ಕಾಣಿಸ್ತಾ ಇದೆ ಅಂತ ಉತ್ಫುಲ್ಲ ಸ್ಥಳನಲ್ಲಿ ಎನ್ನುವ ಪದ್ಯ. ಅದಕ್ಕೆ ಛತ್ರಭಾರವಿ ಅಂತ. ಇಂದುಮತಿ ಸ್ವಯಂವರದಲ್ಲಿ ಇಂದುಮತಿ ಬರ್ತಾ ಇದ್ದರೆ ಮಾಲೆ ಹಿಡ್ಕೊಂಡು, ಅವಳು ಮುಂದೆ ಬಂದ ತಕ್ಷಣ ರಾಜರುಗಳಿಗೆ ನಮ್ಮ ಕೊರಳಿಗೆ ಹಾಕ್ತಾಳೆ ಅಂತ 1000 ಕ್ಯಾಂಡ್ಲ್ ಬಲ್ಬ್ ಉರಿದಂತೆ ಮುಖ ಬೆಳಗಾಗ್ತಿತ್ತು. ಅವಳು ಇನ್ನೂ ಮುಂದೆ ಹೊರಟೋಗ್ಬಿಟ್ರೆ ಕಪ್ಪಾಗ್ಬಿಡ್ತಿತ್ತು ಮುಖ. ಅದು ಹೇಗೆ ಅಂದರೆ, ಕತ್ತಲೆಯ
ದಿವಸ ಕತ್ತಲೆ ರಾತ್ರಿಯಲ್ಲಿ ಒಂದು ಮೆರವಣಿಗೆ ಬರ್ತಾ ಇದೆ. ಅಲ್ಲಿ ದೀವಟಿಗೆ ಹಿಡ್ಕೊಂಡು ಬರ್ತಾ ಇದ್ದಾರೆ. ಒಂದೊಂದು ಮನೆ ಮುಂದೆ ದೀವಟಿಗೆ ಬಂದರೆ ಮನೆಯ ಮುಂಭಾಗ ಎಲ್ಲ ಬೆಳಗುತ್ತೆ. ಮುಂದೆ ಹೋದರೆ ಅದು ಡಾರ್ಕ್ನೆಸ್ಸಲ್ಲಿ ಕಳೆದು ಹೋಗ್ಬಿಡುತ್ತೆ, ಕತ್ತಲಲ್ಲಿ. ಹಾಗೆ ಸಂಚಾರಣಿ ದೀಪಶಿಖೆಯವ ರಾತ್ರವು ಅಂತ ಆ ಸಂಚಾರಣಿಯಾದ ದೀಪಶಿಖೆ ಅಂತೆ ಅವಳು ಕಾಣಿಸ್ತಾ ಇದ್ಲು ಅಂತ. ಅದಕ್ಕೆ ದೀಪಶಿಖಾ ಕಾಳಿದಾಸ. ಹೀಗೆ ರತ್ನಾಕರ ಬರೀತಾನೆ ಹರವಿಜಯದಲ್ಲಿ. ಸೂರ್ಯ ಚಂದ್ರರನ್ನ ಸಂಧ್ಯಾಕಾಲಕ್ಕೆ ದಿಗ್ದೇವತೆಯ ಮುಖಗಳಲ್ಲಿರ್ತಕ್ಕಂಥ ಸೂರ್ಯ ಚಂದ್ರರನ್ನ ಕಾಲವೇ ತಾಳವಾಗಿ ಹಿಡ್ಕೊಂಡು ಶಿವನ ಸಂಧ್ಯಾ ತಾಂಡವಕ್ಕೆ ಬಳಸ್ತಾ ಇತ್ತೇನು ನಟುವಾಂಗವಾಗಿ ಅಂತ. ಅದಕ್ಕೆ ತಾಳರತ್ನಾಕರ, ರತ್ನಕೇಟ ಶ್ರೀನಿವಾಸ ದೀಕ್ಷಿತ, ಮತ್ತು ವೇಣಿ ಕೃಪಾಣ ಹರಿಶ್ಚಂದ್ರ, ಮತ್ತು ಯಮುನಾ ತ್ರಿವಿಕ್ರಮ, ಕರ್ಣಿಕಾರ ಮಂಖ, ಈ ಥರ ಬೇಕಾದಷ್ಟು ಉಂಟು. ಅವನು ಹರಿಚಂದ್ರ ಸೂರಿ ಬಾಲಭಾರತ ಅಂತ ಕಾವ್ಯದಲ್ಲಿ ಬರೀತಾನೆ. ಬೆಳಗಾಗಿ ಎದ್ದು ಒಬ್ಬಳು ಮೊಸರು ಕಡಿತಾ ಇದ್ದರೆ ಹೀಗೆ ಹಾಗೆ ತಿರುಕೊಂಡು ಮೊಸರು ಕಡಿದ್ರೆ ಆ ಜಡೆ ಹಾಗೆ ಹೀಗೆ ಬೀಸ್ತಾ ಇದ್ದರೆ ಹೇಗಿತ್ತು ಅಂದರೆ ಮನ್ಮಥ ಕತ್ತಿ ಆಡಿಸ್ತಾ ಇರೋ ಥರ ಕಾಣಿಸ್ತಾ ಇತ್ತು ಅಂತ. ವೇಣಿ ಕೃಪಾಣ ಹರಿಚಂದ್ರ ಅಂತ ಅವನಿಗೆ ಅದಕ್ಕೆ ಆ ಹೆಸರು. ಅಂದರೆ ನಮ್ಮ ಸಂಸ್ಕೃತದವರು ಆ ಕವಿಗಳ ಒಂದು ಸೊಗಸಾದ ಪದ್ಯಕ್ಕೆ ಅವ್ರಿಗೊಂದು ನಿಕ್ನೇಮ್ ಇಡ್ತಾ ಇದ್ದ ರೀತಿ ನೋಡಿ. ಇಂಥದ್ದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಒಳ್ಳೆ ಲೇಖನ ಮಾಡಿದ್ದಾರೆ. ವೆದರ್ ಇಟ್ ಈಸ್ ನಾಗಸ್ವರ ಆರ್ ನಾದಸ್ವರ ಅಂತ ಪ್ರಶ್ನೆ. ಅವರು ನಾಗಸ್ವರವೇ ಸರಿಯಾದದ್ದು ಅಂತ ಪ್ರೂವ್ ಮಾಡ್ತಾರೆ. ಒಂದು 28 ಪುಟದ ಆರ್ಟಿಕಲ್. ಈ ಥರ ಅವರ ವ್ಯಾಸಂಗದ ವೈದುಷ್ಯವೇ. ಭೌಭೂತಿ ಮತ್ತು ವೇದ, ಭೌಭೂತಿ ಮತ್ತು ಅರ್ಥಶಾಸ್ತ್ರ, ಕಾಳಿದಾಸ ಮತ್ತು ಕೌಟಿಲ್ಯ, ಸಂಸ್ಕೃತ್ ಡ್ರಾಮಾ ಇನ್ ರಷ್ಯಾ, ಪ್ರೊಡಕ್ಷನ್ ಆಫ್ ಸಂಸ್ಕೃತ್ ಕಾಳಿದಾಸಾಸ್ ಪ್ಲೇಸ್ ಇನ್ ಏನ್ಷಿಯಂಟ್ ಇಂಡಿಯಾ, ಪ್ರಾಚೀನ ಭಾರತದಲ್ಲಿ ಕಾಳಿದಾಸನ ನಾಟಕಗಳು ಹೇಗೆ ಮಾಡ್ತಾ ಇದ್ರು ಅಂತ ಒಂದು ಲೇಖನ, ಕೊಟೇಶನ್ಸ್ ಇನ್ ಭಾವಪ್ರಕಾಶನ, ಕೊಟೇಶನ್ಸ್ ಇನ್ ಭಾವಪ್ರಕಾಶನ ಅಂತ. ಅಂದರೆ ಭಾವಪ್ರಕಾಶನ ಗ್ರಂಥಗಳಲ್ಲಿ ಬರ್ತಕ್ಕಂಥ ಕೊಟೇಶನ್ಸ್ ಯಾವುದು ಅಂತ ಹುಡುಕೋದು ಬಹಳ ಕಷ್ಟದ ಕೆಲಸ, ಆ ಥರದ್ದನ್ನು ಮಾಡೋದು. ಮತ್ತು ದೇವಿ ಚಂದ್ರಗುಪ್ತ ಅಂತ ಮಹಾ ಕೃತಿ ಒಂದು ವಿಶಾಖದತ್ತ ಬರೆದಿದ್ದ, ಅದು ನಮಗೆ ಸಿಗೋಲ್ಲ. ಚಂದ್ರಗುಪ್ತ ವಿಕ್ರಮಾದಿತ್ಯನ ಬಗ್ಗೆ ಬರೆದಂಥ ನಾಟಕ. ಅವರು ಇಡೀ ನಾಟಕವನ್ನು ಅಲ್ಲಿ ಇಲ್ಲಿ ಬೇರೆ ಗ್ರಂಥಗಳಲ್ಲಿ ಕೋಟ್ ಆಗಿರೋದನ್ನು ಹಿಡಿದು ಅಸೆಂಬ್ಲಿ ಮಾಡಿ ಒಂದು ಸ್ಕೆಲೆಟನ್ ತಂದು ಕೊಟ್ಟಿದ್ದಾರೆ. ಅಷ್ಟಿರಲಿ, ಅವ್ರದ್ದೊಂದು ಗ್ರಂಥನೇ ಉಂಟು, ಸಮ್ ಓಲ್ಡ್ ಲಾಸ್ಟ್ ರಾಮ ಪ್ಲೇಸ್ ಅಂತ. ಕೆಲವೊಂದು ಕಳೆದು ಹೋದ ಹಳೆಯ ರಾಮ ಕಥಾ ಸಂಬಂಧಿ ನಾಟಕಗಳು. ಕಳೆದು ಹೋಗಿರೋದ್ರ ಬಗ್ಗೆ ಪುಸ್ತಕ ಹೇಗೆ ಬರೆಯೋಕ್ಕೆ ಸಾಧ್ಯ? ಅಲ್ಲಿ ಇಲ್ಲಿ ಬೇರೆ ಬೇರೆ ಗ್ರಂಥಗಳಲ್ಲಿ ಕೊಟೇಶನ್ಸ್ ಇರುತ್ತಲ್ಲ, ಅದರ ಮೇಲೆ ಯಶೋವರ್ಮನ್ ರಾಮಾಭ್ಯುದಯ ಇರ್ಬೋದು, ಕೃತ್ಯಾರಾವಣ ಇರ್ಬೋದು, ಮತ್ತೆ ಇದು ಚಲಿತ ರಾಮ ಇರ್ಬೋದು, ಈ ಥರದ್ದು ಎಷ್ಟು ಕನಕ ಜಾನಕಿ, ಈ ಥರ ಅನೇಕ ರಾಮಕಥಾ ಕೃತಿಗಳು ಈಗ ನಮಗೆ ಸಿಗದೇ ಇರೋದು ಹೇಗಿರ್ಬೋದು ಅಂತ ಅದರದ್ದು ಊಹೆ ಮಾಡಿ. ಹಾಗೇನೆ ಸೋಷಿಯಲ್ ಪ್ಲೇ ಇನ್ ಸಂಸ್ಕೃತ್ ಅಂತ ಇದೆ, ವರ್ಲ್ಡ್ ಕಲ್ಚರಲ್ಲಿ ಅವರು ಕೊಟ್ಟಂಥ ಲೆಕ್ಚರೇ ಒಂದು ಪುಸ್ತಕವಾಯಿತು. ಸಂಸ್ಕೃತದ ಸಾಮಾಜಿಕ ನಾಟಕಗಳಿಂಥವು. ಅಲ್ಲಿ ಪುಷ್ಪದೂಷಿತಕ ಅಂತಕ್ಕಂಥ ಒಂದು ಕಳೆದು ಹೋದಂಥ ಒಂದು ಪ್ರಕರಣ, ಸೋಷಿಯಲ್ ಪ್ಲೇ, ಅದನ್ನು ಪುನಾರಚನೆ ಮಾಡಿ ಅವರು ಕೊಡ್ತಾರೆ. ಈ ಥರದ್ದು ಬೇಕಾದಷ್ಟು ಮಾಡಿದ್ದಾರೆ. ಆ ಲೇಖನಗಳ ಬಗ್ಗೆ ಬಂದಾಗ ನಮಗಿಂಥದ್ದು ಎಷ್ಟೋ ಕಾಣಿಸುತ್ತೆ. ಆಮೇಲೆ ಅವರ ಗ್ರಂಥಗಳ ಕಡೆಗೇನೆ ಬಂದರೆ ನೋಡಿ, ಅವರು ನಂಬರ್ ಆಫ್ ರಸಾಸ್ ಅಂತ ಬರೆದರು. ಪ್ರೊಫೆಸರ್ ಎಂ ಹಿರೇಣ್ಣನವರೇ ಮುನ್ನುಡಿ ಬರೆದಿದ್ದಾರೆ. ಎಷ್ಟು ರಸಗಳು ಅಂತ ನಾವು 9 ರಸ ಅಂತ ಅಂದ್ಬಿಡ್ತೀವಿ. ಆದರೆ ಬಹಳ ಕಾಲ 8 ರಸ ಇದ್ದಿದ್ದು, ಅಷ್ಟವು ರಸಾಹ ಅಂತ. ಆಮೇಲೆ ಶಾಂತರಸ ಬಂತು. ಅದು ಬರೋದಕ್ಕೆ ತಕರಾರುಗಳೆಷ್ಟೋ ಇದ್ವು, ಜಗಳಗಳಿದ್ವು. ಅದೇನು ಜಗಳಗಳು ಅದನ್ನು ಕೊಡ್ತಾರೆ. ಆಮೇಲೆ ವಾತ್ಸಲ್ಯ ರಸ ಅಥವಾ ಪ್ರೇಯೋ ರಸ ಅಂತ ಸೇರಿಕೊಳ್ತು. ಅದು ಹೇಗೆ ಬಂತು, ಯಾವ ತರಹ, ಇಷ್ಟೆಲ್ಲ ಆದಮೇಲಿಂದ ಇನ್ನು ತಮಾಷೆಯಾಗಿರ್ತಕ್ಕಂಥ ರಸಗಳು, ಮಾಯಾರಸ, ಅಕ್ಷರಸ, ಮೃಗಯಾರಸ, ಲೌಲ್ಯ ರಸ ಅಂತ ತರತರಾವರಿ ರಸಗಳು ಬಂದವು. ಭೋಜರಾಜ ಅಂತ ಹೇಳಿಬಿಡ್ತಾನೆ, ಎಲ್ಲ ಭಾವಗಳು ರಸ ಆಗ್ಬಿಡುತ್ತವೆ ಅಂತ. 33 ವ್ಯಭಿಚಾರಿ ಭಾವಗಳು ರಸಗಳಾಗ್ಬಿಡುತ್ತವೆ ಅಂತ ಬರೀತಾನೆ. ಹೀಗಾಗಿ ಏನು ನಂಬರ್ ಆಫ್ ರಸಾಸ್ ಎಂಥದ್ದು ಅಂತ ದೊಡ್ಡ ಚರ್ಚೆ. ಆ ಚರ್ಚೆಯನ್ನು ಒಂದು ಗ್ರಂಥ ಮಾಡಿದ್ರು. ಅವರ ಸಮ್ ಕಾನ್ಸೆಪ್ಟ್ಸ್ ಇನ್ ಸಂಸ್ಕೃತ್ ಅಲಂಕಾರ ಶಾಸ್ತ್ರ ಅನ್ನೋದಂತೂ ಇಂಡಿಸ್ಪೆನ್ಸಿಬಲ್ ವರ್ಕ್. ಅಷ್ಟು ಸೊಗಸಾದಂತಹ ಗ್ರಂಥ. ಅಲ್ಲಿ ನೋಡಿ, ಅವರು ರೀತಿ ಅಂದರೆ ಏನು, ಭಾವಿಕ ಅಂದರೆ ಏನು, ಔಚಿತ್ಯ ಅದರ ಇತಿಹಾಸ ಏನು ಅಂತ 105 ಪುಟದ ಲೇಖನ ಬರೆದಿದ್ದಾರೆ. ಎಷ್ಟೋ ಜನ ಅದರ ಬಗ್ಗೆ PhD ಥೀಸಿಸ್ಗಳು ಮಾಡಿದ್ದಾರೆ. ಈ ಮಟ್ಟ ಬರುವಂಥದ್ದಲ್ಲ, ಅವರು ಬರೆದ ಮೇಲೆ ಮಾಡಿದ್ದಾರೆ. ಸ್ವಭಾವೋಕ್ತಿ, ರಿಯಲಿಸಮ್ ಅಂದರೆ ಏನು, ಅದರ ಬಗ್ಗೆ ಭರತ ಹೇಳ್ತಕ್ಕಂಥ 36 ಲಕ್ಷಣಗಳು ಏನು ಅಂತ. ಮತ್ತು ಅದರೊಳಗೊಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ನೋಡಿ, ದಿ ಯೂಸ್ ಆ್ಯಂಡ್ ಅಬ್ಯೂಸ್ ಆಫ್ ಅಲಂಕಾರ ಅಂತ. ಅಲಂಕಾರಗಳನ್ನು ಯೂಸ್ ಮಾಡೋರು ಬೇರೆ, ಅಬ್ಯೂಸ್ ಮಾಡೋರು, ಮಿಸ್ಯೂಸ್ ಮಾಡ್ಕೊಳ್ಳೋರು ಬೇರೆ.
ಈ ಥರದ್ದು ಒಂದು ಸಮಸ್ಯೆ ಉಂಟಲ್ಲ, ಅದರ ಬಗ್ಗೆ ಅವರು ಅಷ್ಟು ಸುಂದರವಾದಂಥ ಒಂದು ಲೇಖನ, ಸುಮಾರು 50 ಪುಟದ್ದು. ಅಲ್ಲಿ ಉಪಮ, ರೂಪಕ, ಉತ್ಪ್ರೇಕ್ಷ, ಅತಿಶಯೋಕ್ತಿ, ಶ್ಲೇಷ, ಸಮಾಸೋಕ್ತಿ, ಅಪ್ರಸ್ತುತ ಪ್ರಶಂಸ ಈ ಥರದ ಅಲಂಕಾರಗಳನ್ನು ಚೆನ್ನಾಗಿ ಬಳಸ್ಕೊಳ್ಳೋದು ಹೇಗೆ, ಕೆಟ್ಟದಾಗಿ ಬಳಸ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾರೆ. ಅವರ ವಿಮರ್ಶನೆಗೆ ವಾಲ್ಮೀಕಿನೂ ಬಿಡೋದಿಲ್ಲ, ಕಾಳಿದಾಸನ್ನೂ ಬಿಡೋದಿಲ್ಲ. ಎಲ್ಲರಲ್ಲೂ ಗುಣದೋಷಗಳನ್ನು ಕಂಡುಹಿಡಿದು ತೋರಿಸ್ತಾರೆ. ಹಾಗೆ ಮಾಡೋವಾಗ ಪ್ಯಾರಲಲ್ ಆಗಿ ಅವರು ವೆಸ್ಟರ್ನ್ ಕ್ರಿಟಿಸಿಸಮ್ ಎಷ್ಟು ತಗೊಂಡಿದ್ದಾರೆ ಅಂದರೆ, ಒಂದು 15-20 ಪಾಶ್ಚಾತ್ಯ ವಿದ್ವಾಂಸರು ಅಲ್ಲಿ ನಡೆಸಿರೋ ಚಿಂತನೆ ಎಂಥದ್ದು, ಅವರ ಸಾಹಿತ್ಯದಲ್ಲಿ ಅವರೇ ಸ್ವತಂತ್ರವಾಗಿ ಮಾಡಿದ್ದೇನೋ, ಇದಕ್ಕೆ ಏನು ಸಂವಾದ ಬರುತ್ತೆ ಅಂತ ತೋರಿಸ್ತಾರೆ. ಅದು ಓದೇ ಒಂದು ಕಾವ್ಯ ಇದ್ದಂತೆ ಇದೆ, ಆ ಯೂಸ್ ಆ್ಯಂಡ್ ಅಬ್ಯೂಸ್ ಆಫ್ ಅಲಂಕಾರ. ಮತ್ತು ಅಲಂಕಾರ ಶಾಸ್ತ್ರಕ್ಕೆ ಇದ್ದ ಮೊದಲಿನ ಹೆಸರೇನು ಅಂತ ಒಂದು ಲೇಖನ. ಸಾಹಿತ್ಯಶಾಸ್ತ್ರವೇ ಸಾಹಿತ್ಯ ಮೀಮಾಂಸೆಯೇ, ಕಾವ್ಯ ಮೀಮಾಂಸೆಯೇ ಕಾವ್ಯಾಲಂಕಾರವೇ ಅಲ್ಲ, ಕ್ರಿಯಾಕಲ್ಪ ಅಂತ ಇತ್ತು ಅಂತ ವಾತ್ಸ್ಯಾಯನ ಕಾಮಸೂತ್ರದಿಂದ ತೆಗೆದುಕೊಂಡು ಒಂದು ನೆಲೆಗೆ ಬರ್ತಾರೆ. ಈ ತರಹ ಒಂದೊಂದು ಲೇಖನ ಕೂಡ ಬಹಳ ವಿಶೇಷವಾದದ್ದು. ಈ ಕಾಲದಲ್ಲಿ ಏನೋ ಲೇಖನ ಬರೀಬೇಕು ಅಂತ 1000 ಲೇಖನಗಳಿಗೂ ಜಾಸ್ತಿ ಬರೆದಿದ್ದಾರೆ ಅಂದರೆ ಕಸ ಕಡ್ಡಿನೇ ಇರುತ್ತೀರಿ ಅಂತ ಅಂದ್ಬಿಡ್ಬೋದು. ಅವ್ರು ಹಾಗಲ್ಲ. ಮತ್ತು ನೋಡಿ, ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರತಿ ವರ್ಷ ಬೇರೆ ಬೇರೆ ಭಾರತೀಯ ಭಾಷೆಗಳಲ್ಲಿ ಏನೇನು ಕೆಲಸ ನಡೆದಿದೆ ಅಂತ ಒಂದು ರಿವ್ಯೂ ಆರ್ಟಿಕಲ್ಸ್ ಬರೆಸುತ್ತೆ. ಇವರು ಪ್ರತಿ ವರ್ಷ ಸಂಸ್ಕೃತದ ಬಗ್ಗೆ ಬರೆಯೋರು. ಕೆಲವರು ರಾಘವನ್ ದುಡ್ಡುಗೋಸ್ಕರ ಬರೀತಾರೆ ಅನ್ನೋರಂತೆ. ಆದರೆ ಇವರಷ್ಟು ಅಚ್ಚುಕಟ್ಟು ಕೆಲಸ ಯಾರೂ ಮಾಡ್ತಿರಲಿಲ್ಲ. ನಾನು ಹಲವು ವರ್ಷಗಳದು ಬೇರೆ ಬೇರೆ ಭಾಷೆಗಳ ಬಗ್ಗೆ ಬೇರೆ ವಿದ್ವಾಂಸರು ಬರೆದಿರೋದು, ಸಂಸ್ಕೃತದ ಬಗ್ಗೆ ಇವರು ಬರೆದಿರೋದು ನೋಡಿದ್ದೀನಿ. ಬೇರೆ ಭಾಷೆಗಳಲ್ಲಿ ನಡೆದಿರೋ ಕೆಲಸ ಕಡಿಮೆ ಅನಿಸ್ಬಿಡುತ್ತೆ ಇವರು ಸಂಸ್ಕೃತದ ಬಗ್ಗೆ ಬರೆದಿರೋದು ನೋಡಿದ್ರೆ ತುಂಬ ನಡೆದಿದೆ ಸಂಸ್ಕೃತದಲ್ಲಿ ಅಂತ ಅನಿಸುತ್ತೆ. ಕಾರಣ ಇವರ ಕೂಲಂಕಷವಾದ ದೃಷ್ಟಿ ಆ ರೀತಿಯಾಗಿದ್ದದ್ದು ಅಂತ ನಮಗೆ ಗೊತ್ತಾಗುತ್ತೆ. ಮತ್ತೆ ಚಮತ್ಕಾರ ಶಬ್ದ ಹೇಗೆ ಬಂತು ಅಂತ ನೋಡಿ, ಅವರು ಹೇಳ್ತಾರೆ, ಈ ಅಲಂಕಾರ ಶಾಸ್ತ್ರದಲ್ಲಿ ಅಡುಗೆಗೆ ತುಂಬ ಆತ್ಮೀಯತೆ ಇದೆ ಅಂತ ಹೇಳ್ತಾರೆ. ರಸ, ಅಡುಗೆಗೆ ಸಂಬಂಧಪಟ್ಟಂಥದ್ದು ಷಡ್ರಸಗಳು, ನವರಸಗಳು ಅಂತ ಇದೆ. ಹಾಗೆ ಪಾಕ, ದ್ರಾಕ್ಷಾ ಪಾಕ, ತಿಂತ್ರಿಣಿ ಪಾಕ, ನಾರಿಕೇಳ ಪಾಕ, ಕದಳಿ ಪಾಕ ಅಂತೀವಿ, ಕಾವ್ಯದ ಹದ. ಹಾಗೆ ಚಮತ್ಕಾರ ಕೂಡ ಅಲ್ಲಿಂದಲೇ ಬಂದದ್ದು, ಅಡುಗೆ ಮನೆಯಿಂದಲೇ ಅಂತ. ಅದು ಹೇಗೆ ಅಂತಂದರೆ ಅವರು ಅದಕ್ಕೆ ಆಧಾರವನ್ನು ಕೊಡ್ತಾರೆ. ಚಮದಿತ್ಯನುಕರಣ ಶಬ್ದ ಅಂತ ಒಂದು ದಾಖಲೆ ತೋರಿಸ್ತಾರೆ. ಅಂತೀವಲ್ಲ, ಲೊಟ್ಟೆ ಹಾಕೋದು ಅಂತ, ಅಲ್ಲಿಂದ ಬಂದದ್ದು ಅದು ಚಮತ್ಕಾರ ಅಂತ ಅನ್ಸೋ ಥರ ಮಾಡಿದ್ರೆ ಚಮತ್ಕಾರ ಅಂತ ಹೇಳಿ. ಎಷ್ಟು ಸೊಗಸಾದಂಥದ್ದು ಅಂದರೆ ಆ ರಸಿಕತೆ, ವಿದ್ವತ್ತೆ ಮತ್ತು ಸತ್ಯನಿಷ್ಠೆ ಇವೆಲ್ಲ ಸೇರಿಕೊಂಡು ಬಂದಾಗ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಅವರು ನಮಗೆ ದೊಡ್ಡ ಮಾದರಿಯಾಗಿ ನಿಲ್ತಾರೆ. ಆಮೇಲೆ ಅವರು ಋತು ಇನ್ ಸಂಸ್ಕೃತ್ ಲಿಟ್ರೇಚರ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಸಂಸ್ಕೃತ ಕಾವ್ಯಗಳಲ್ಲಿ ಋತುಗಳ ಬಗ್ಗೆ ಏನೇನು ಬಂದಿದೆ ಅಂತ. ಮತ್ತೆ ನೋಡಿ, ಲವ್ ಇನ್ ದಿ ಪೊಯಮ್ಸ್ ಆಫ್ ಕಾಳಿದಾಸ ತುಂಬ ಸೊಗಸಾದ, ವರ್ಲ್ಡ್ ಕಲ್ಚರಲ್ಲೇ ಮಾಡಿದ ಭಾಷಣ. ಅದು ತುಂಬ ಸೊಗಸಾಗಿದೆ. ಆ ಭಾಷಣದ ಸೊಗಸು ಓದಿಯೇ ತೀರಬೇಕು, ಒಂದು ಪುಸ್ತಕವಾಗಿದೆ. ಮತ್ತು ಆನ್ ಕಾಳಿದಾಸ ಅಂತ ಒಂದು ಪುಸ್ತಕ ಇದೆ. ಕಾಳಿದಾಸನ ಬಗ್ಗೆ ಅವರು ಬರೆದಿರ್ತಕ್ಕಂಥ ಎಲ್ಲ ಗ್ರಂಥಗಳ ಸಂಗ್ರಹ, ಎಲ್ಲ ಲೇಖನಗಳ ಸಂಗ್ರಹ, ತುಂಬ ಒಳ್ಳೆಯ ಸೊಗಸಾಗಿರ್ತಕ್ಕಂಥ ಅಂತರ್ದೃಷ್ಟಿಯಿಂದ ಕೂಡಿರತಕ್ಕಂಥ ಲೇಖನಗಳ ಮಾಲೆ ಅದು. ಹಾಗೆ ಕಾನ್ಸೆಪ್ಟ್ ಆಫ್ ಬ್ಯೂಟಿಫುಲ್ ಇನ್ ಸಂಸ್ಕೃತ್ ಲಿಟ್ರೇಚರ್ ಅಂತ, ಸಂಸ್ಕೃತ ಸಾಹಿತ್ಯದಲ್ಲಿ ಸೌಂದರ್ಯದ ಪರಿಕಲ್ಪನೆ ಹೇಗೆ ಬಂದಿದೆ ಅಂತ ವೇದದಿಂದ ಮೊದಲುಗೊಂಡು ಎಲ್ಲವನ್ನೂ ಮಾಡಿದ್ದಾರೆ. ಅದು ಅಮೆರಿಕಾದಲ್ಲಿ ಕೊಟ್ಟ ಒಂದು ಭಾಷಣ. ಒಂದು ಗ್ರಂಥವಾಗಬಹುದು ಅಂದರೆ ಅವರ ವಿದ್ವತ್ತೆ ಯಾವ ಮಟ್ಟದ್ದು. ಅದು ಏನು, ಅವರು ತೀರ್ಕೊಂಡ ಮೇಲೆ ಪಬ್ಲಿಷ್ ಆಗಿದೆ. ಅವರು ಇನ್ನೂ ಪರಿಷ್ಕಾರ ಮಾಡಬೇಕು ಅಂತಿದ್ರಂತೆ. ಎಸ್ ಜಾನಕಿ ಅವರು ಹೇಳ್ತಾರೆ, ನನ್ನ ಗುರುಗಳೇ ಇದ್ದಿದ್ರೆ ಇದಕ್ಕಿನ್ನೂ ಎಂಥ ರಂಗು ಬರ್ತಾ ಇತ್ತೋ ಗೊತ್ತಿಲ್ಲ, ಅರೆ ಅವರ ಬರವಣಿಗೆ ಬೆಲೆಯುಳ್ಳದ್ದು ಅಂತ ಬಿಡಬಾರ್ದು ಅಂತ ಪಬ್ಲಿಷ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ಸೌಂದರ್ಯಕ್ಕೆ ಸಂಸ್ಕೃತದಲ್ಲಿ ಒಂದು 27 ಶಬ್ದಗಳಿವೆ ಅಂತ ತೋರಿಸ್ತಾರೆ. ಅಲ್ಲಿಂದ ಶುರುವಾಗುತ್ತೆ, ಋಗ್ವೇದದಿಂದ ಶುರು ಮಾಡ್ತಾರೆ. ಇದು ಅದು ಅಂತ ಬಿಟ್ಟಿಲ್ಲ, ಎಲ್ಲ ಕಲೆಗಳಲ್ಲಿ ಇರ್ತಕ್ಕಂಥ ಸೌಂದರ್ಯದ ಬಗ್ಗೆ ಸಂಸ್ಕೃತದವ್ರು ಮಾಡಿರುವಂಥದ್ದು ಏನು ಅಂತ. ಯಾಕೆಂದರೆ ಮ್ಯಾಕ್ಸ್ ಮುಲ್ಲರ್ ಮೊದಲಾದವರು ಬರೀತಾರೆ, ದರ್ ಇಸ್ ನಥಿಂಗ್ ಲೈಕ್ ದಿ ಕಾನ್ಸೆಪ್ಟ್ ಆಫ್ ಬ್ಯೂಟಿ ಇನ್ ದಿ ಹೋಲ್ ರೇಂಜ್ ಆಫ್ ಇಂಡಿಯನ್ ಲಿಟ್ರೇಚರ್ ಅಂಡ್ ಸಂಸ್ಕೃತ್ ಲಿಟ್ರೇಚರ್ ಅಂತ ಬರೀತಾರೆ ಅವರುಗಳು. ಅದಕ್ಕೆ ಉತ್ತರ ಎಂಬಂತೆ ಹಿರಿಯಣ್ಣನವರು ಎಲ್ಲ ಬರೆದಿದ್ರು, ರಾಘವನ್ನವರು ಮುಂದುವರಿಸ್ತಾರೆ ಅದನ್ನು. ಆಮೇಲೆ ದಿ ಎಲಿಮೆಂಟ್ ಆಫ್ ಕಾಮಿಕ್ ಇನ್ ಸಂಸ್ಕೃತ್ ಲಿಟ್ರೇಚರ್ ಅಂತ ಇನ್ನೊಂದು, ಅದು ಒಂದು ಭಾಷಣವೇ, ಒಂದು ಪುಸ್ತಕವಾಗಿದೆ. ಹಾಸ್ಯ ಅಂದರೆ ನಾವು ಸಾಮಾನ್ಯ ಸಾಹಿತ್ಯ ಮಾತ್ರ ತಗೋತೀವಿ, ಇವರು ಶಾಸ್ತ್ರ ತಗೋತಾರೆ. ಮೀಮಾಂಸಾದಲ್ಲಿ ಹಾಸ್ಯ, ರಾಮಾಯಣದ ವ್ಯಾಖ್ಯಾನಗಳಲ್ಲಿ ಹಾಸ್ಯ, ಈ ಥರ ತೆಗೆದುಕೋತಾರೆ. ಗೋವಿಂದರಾಜ ಮಾಡ್ತಕ್ಕಂಥ ಕೆಲವು ಅತಿ ವ್ಯಾಖ್ಯಾನಗಳಿಗೆ
ಮಹೇಶ್ವರ ತೀರ್ಥೀಯ ಅಲ್ಲಿ ಬರತಕ್ಕಂಥ ಒಂದು ಕಟು ಟೀಕೆಗಳು ಏನಂಥದ್ದು, ಅವುಗಳಲ್ಲಿ ಏನು ಹಾಸ್ಯ ಕಾಣಿಸ್ಕೊಳ್ಳುತ್ತೆ, ಅಲ್ಲಿಂದ ಶುರುವಾಗುತ್ತೆ ತರತರಾವರಿಯಾದ ಹಾಸ್ಯ. ಹೇಗೆ ಇವತ್ತಿನ ಪತ್ರಿಕೋದ್ಯಮದವರೆಗೂ ಅದು ಹೇಗೆ ಬಂದಿದೆ ಹಾಸ್ಯ ಅಂತ ತೋರಿಸ್ತಾರೆ. ಒಂದು ವಿಶ್ವತೋಮುಖವಾದಂಥ ಒಂದು ಹಾಸ್ಯ ದೃಷ್ಟಿ ಅಲ್ಲಿ ನಮಗೆ ಕಾಣಿಸುತ್ತೆ. ನಾನು ಓಲ್ಡ್ ಲಾಸ್ಟ್ ರಾಮ ಪ್ಲೇಸ್ ಹೇಳಿದೆ. ಯಂತ್ರಾಸ್ ಆರ್ ಮೆಕ್ಯಾನಿಕಲ್ ಕಾಂಟ್ರವೆನ್ಸಸ್ ಇನ್ ಸಾಂಸ್ಕ್ರಿಟ್ ಅಂತ ಒಂದು ಭಾಷಣ ವರ್ಲ್ಡ್ ಕಲ್ಚರ್, ಅದೊಂದು ಪುಸ್ತಕವಾಯಿತು. ಈ ಯಂತ್ರಗಳು, ಮೆಷಿನ್ರಿ, ಮೆಕ್ಯಾನಿಸಮು ಅದು ಏನು ಅಂತ ಅನ್ನೋದರ ಬಗ್ಗೆ ಸುಮಾರು ಒಂದು 40-50 ಆಕರ ಗ್ರಂಥಗಳನ್ನು ಹಿಡಿದು ಅವ್ರು ಮಾಡಿದ್ದಾರೆ ಸಂಶೋಧನೆ. ಮತ್ತು ಅವರು ಬೊಗಳೆ ಬಿಡುವಂಥವರಲ್ಲ. ಕೆಲವರು ನಮ್ಮಲ್ಲಿ ಎಲ್ಲ ಇತ್ತು ಯಂತ್ರಗಳು ಅಂತೆಲ್ಲ ಹೇಳ್ಕೊಂಡು ಮಾಡ್ತಾರೆ, ಆ ಥರದ್ದಲ್ಲ. ಉದಾಹರಣೆಗೆ ಶುಕ್ರನೀತಿಯನ್ನು ತುಂಬ ದೊಡ್ಡ ಪ್ರಮಾಣ ಅಂತ ಎಲ್ಲರೂ ತಗೊಳ್ತಾ ಇದ್ದಾಗ ಅದು 19ನೇ ಶತಮಾನದಲ್ಲಿ ಹುಟ್ಟಿದಂಥ ಕನ್ಕಾಪ್ಟೆಡ್ ವರ್ಷನ್, ಅದು ಕುಕ್ಕಡಪ್ ವರ್ಷನ್ನು, ಅದು ಪ್ರಾಚೀನವಲ್ಲ ಅಂತ ಅವರು ಧೈರ್ಯವಾಗಿ ತೋರ್ಪಡಿಸಿಕೊಟ್ಟಿದ್ದಾರೆ. ಆದರೆ ಪ್ರಾಚೀನ ಭಾರತದಲ್ಲಿದ್ದ ಸಾಧನೆ ಏನು ಅನ್ನೋದನ್ನು ಅವರು ಮಾಡಿ ತೋರಿಸ್ತಾರೆ. ಸಮ್ರಾಂಗಣ ಸೂತ್ರಧಾರ, ಕಥಾಸರಿಸಾಗರದಿಂದ ಮೊದಲುಗೊಂಡು ಬೇಕಾದಷ್ಟು ಗ್ರಂಥಗಳ ಉಲ್ಲೇಖ ಮಾಡಿಕೊಂಡು. 2 ಬ್ರದರ್ಸ್ ಅಂತ ಒಂದು ಪುಸ್ತಕ, ಅದು ರಾಮ ಮತ್ತು ಲಕ್ಷ್ಮಣರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ತುಂಬ ಸೊಗಸಾದದ್ದು. ಅವರಿಗೆ ರಾಮಾಯಣ ಬಹಳ ಪ್ರಿಯವಾದದ್ದು. ಬೈ ಅವರು ತೀರ್ಕೊಂಡಿದ್ದು ರಾಮನವಮಿ ದಿವಸ. ರಾಮನವಮಿ ದಿವಸ ಮದ್ರಾಸ್ ಸಂಸ್ಕೃತ ಅಕಾಡೆಮಿಯಲ್ಲಿ ಹೋಗಿ ವಾಲ್ಮೀಕಿ ರಾಮಾಯಣದ ಬಗ್ಗೆ, ರಾಮನ ಬಗ್ಗೆ ಭಾಷಣ ಮಾಡಿ ಮನೆಗೆ ಬಂದು ಕೂತವ್ರು ಹಾಗೆ ಪ್ರಾಣ ಬಿಟ್ರು. ಅವರ ಗ್ರಂಥ ಪ್ರಕಾಶನದ ಸಂಸ್ಥೆ ಹೆಸರು ಪುನರ್ವಸು ಅಂತ, ರಾಮನ ನಕ್ಷತ್ರ, ಅವರ ನಕ್ಷತ್ರ ಕೂಡ ಅದೇನೆ. ಮತ್ತೆ ಇನ್ನೊಂದು ಸಂಸ್ಕೃತ ಡ್ರಾಮಾ, ಇಟ್ಸ್ ಪ್ರೊಡಕ್ಷನ್ ಅಂಡ್ ಈಸ್ಥೆಟಿಕ್ಸ್ ಅಂತ. ಸಂಸ್ಕೃತ ನಾಟಕವನ್ನು ಹೇಗೆ ರಂಗಕ್ಕೆ ತರೋದು, ಅದರ ಸೌಂದರ್ಯ ಎಂಥದ್ದು ಅಂತ ದೊಡ್ಡ ಗ್ರಂಥ. ಅದಕ್ಕೆ ಜೊತೆಯಾಗೇನೆ ಮತ್ತೂ ಒಂದು ಗ್ರಂಥ ಇದೆ, ಅದು ಈಚೆಗೆ ಬಂದದ್ದು. ಅದು ಕೂಡ ಸಂಸ್ಕೃತ ಡ್ರಾಮಾ, ಇಟ್ಸ್ ಪ್ರೊಡಕ್ಷನ್ ಅಂಡ್ ಈಸ್ಥೆಟಿಕ್ಸ್. ಅವರು ತೀರಿಕೊಂಡ ಮೇಲೆ ಅವರ ಲೇಖನಗಳ ಸಂಗ್ರಹ ಬಂದದ್ದು. ಮತ್ತೊಂದು ಸ್ಪ್ಲೆಂಡರ್ಸ್ ಆಫ್ ಇಂಡಿಯನ್ ಡಾನ್ಸ್ ಅಂತ, ಅದು ಈಚೆಗೆ ಬಂದದ್ದು. ಆ ಗ್ರಂಥವೂ ಕೂಡ ಬಹಳ ಅದ್ಭುತವಾಗಿರುವಂಥದ್ದು. ಅದರದು ನನಗೆ ಗ್ರಂಥ ಇನ್ನೂ ಸಿಕ್ಕಿಲ್ಲ, ಈಚೆಗಷ್ಟೇ ರಿಲೀಸ್ ಆಗಿದೆ. ಅದರ ರಿವ್ಯೂ ಓದಿದೆ, ಬಹಳ ಆಸಕ್ತಿದಾಯಕವಾಗಿದೆ. ಭರತನಾಟ್ಯ ಹೇಗೆ ಬೆಳೆದು ಬಂತು, ಅದರ ಬೇರುಗಳೇನು, ಅದು ಈ ಸದಿರ್, ನಾಚ್ ಈ ಥರ ರೂಪ ಪಡ್ಕೊಂಡಿದ್ದು ಹೇಗೆ, ಆ ವಿವರಗಳೆಲ್ಲ ಅಲ್ಲಿ ಕಾಣಿಸುತ್ತವೆ. ಜೊತೆಗೆ ಬೇರೆ ದೇಶೀಯ ನೃತ್ಯಗಳು, ಅವುಗಳ ರೀತಿ ಏನು, ಅದನ್ನೆಲ್ಲ ಅವರಲ್ಲಿ ನೋಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತು ಫೆಸ್ಟಿವಲ್, ಸ್ಪೋರ್ಟ್ಸ್ ಆ್ಯಂಡ್ ಪಾಸ್ ಟೈಮ್ಸ್ ಆಫ್ ಇಂಡಿಯಾ ಅಂತ, ಪ್ರಾಚೀನ ಭಾರತದ ಹಬ್ಬಗಳು ಯಾವುದು, ಆಟಗಳು ಏನು, ವಿನೋದ ಕಾಲಕ್ಷೇಪಗಳು ಏನು ಅಂತ ನೋಡಿ. ನಮ್ಮ ಗಿಲ್ಲಿ ದಾಂಡು, ಅಳುಗುಳಿ ಮನೆ ಇವೆಲ್ಲ ಎಷ್ಟು ಪ್ರಾಚೀನ ಅಂತ ಅಲ್ಲಿ ತೋರ್ಪಡಿಸ್ಕೊಡ್ತಾರೆ. ಮತ್ತು ನಮ್ಮ ಎಷ್ಟೆಷ್ಟೋ ಹಬ್ಬಗಳು ಮೊದಲು ಏನಾಗಿದ್ದವು ಅಂತ ತೋರಿಸ್ಕೊಡ್ತಾರೆ. ತುಂಬ ಅದ್ಭುತವಾದದ್ದು. ಗುಜರಾತಿನ ಒಂದು ಸಂಸ್ಥೆಯ ಭಾಷಣ, 300-350 ಪುಟಗಳ ಗ್ರಂಥವಾಗಿದೆ. ಅತ್ಯದ್ಭುತವಾದದ್ದು. ಅದಕ್ಕೆ ಹೋಲಿಕೆಯೂ ಸಿಗ್ತಕ್ಕಂಥ ಗ್ರಂಥ ಮತ್ತೊಂದು ನಾನು ಯಾವ ಭಾಷೆಯಲ್ಲೂ ನೋಡಿಲ್ಲ. ಅಲ್ಲಿ ನೋಡಿ, ಈ ಮಳ್ಳ ಒಂದು ಗಿಳ್ಳಿಪ್ಪು ಅಂತ ಒಂದು ಆಟ ಇದೆ. ಅದು ಮಳ್ಳ ಒಂದು ಗಿಳ್ಳಿಪ್ಪು ಅನ್ನೋದೇ ತಮಿಳು, ತೆಲುಗು, ಕನ್ನಡ 3 ಭಾಷೆಗಳು ಸೇರಿರ್ತಕ್ಕಂಥದ್ದು. ಕಣ್ಣು ಮುಚ್ಚಿಬಿಡ್ತಾರೆ, ಮೂಗು ಚಿಬಿಟಬೇಕು, ಈ ಥರದ್ದು. ಅದು ಎಷ್ಟು ಪ್ರಾಚೀನ ಅಂತ ತೋರ್ಪಡಿಸ್ಕೊಡ್ತಾರೆ. ಅಂದರೆ ಈ ಥರದ್ದು ನಮಗೆ ನಾವು ಹೀಗೆ ಸಾಮಾನ್ಯ ಅಂತ ಅಂದ್ಕೊಂಡ್ಬಿಡ್ತೀವಿ. ಅವುಗಳು ಎಷ್ಟೆಷ್ಟು ಶತಶತಮಾನ ಹಿಂದಿನವು ಅಂತ. ಗೊಂಬೆ ಯಾವಾಗ ಇಡೋದಕ್ಕೆ ಶುರು ಮಾಡಿದ್ರು ಅದ್ರ ಬಗ್ಗೆ. ಮತ್ತು ಈಗ ದೀಪಾವಳಿ ಯಾವ ಥರ ಆಚರಣೆ ಮಾಡ್ತಾಯಿದ್ರು ಹಿಂದೆ. ಈ ಥರದ್ದು ಎಷ್ಟೆಷ್ಟೆಷ್ಟೆಷ್ಟೋ ಹಬ್ಬಗಳ, ಆಟಗಳ, ವಿನೋದಗಳ ಒಂದು ಪೂರ್ವಾಪರ ಏನು ಅನ್ನೋದನ್ನು ಆಯಾ ತಿಂಗಳಿಗೆ ಸರಿಯಾಗಿ ಚೈತ್ರ ವೈಶಾಖದಿಂದ ಶುರು ಮಾಡ್ಕೊಂಡು ತೋರ್ಪಡಿಸ್ಕೊಡ್ತಾರೆ. ಋತುಗಳಿಗೆ ಅನುಸಾರವಾಗಿ ಬಹಳ ಸೊಗಸಾದಂಥ ಗ್ರಂಥ. ಅದರ ಇಂಡೆಕ್ಸೇ 50 ಪುಟ ಇದೆ. ಆಮೇಲೆ ಸ್ಪಿರಿಚುವಲ್ ಹೆರಿಟೇಜ್ ಆಫ್ ತ್ಯಾಗರಾಜ ಗೊತ್ತೇ ಇದೆ. ಮತ್ತು ವಾಲ್ಮೀಕಿ ಪ್ರಶಸ್ತಿ, ವ್ಯಾಸ ಪ್ರಶಸ್ತಿ ಅಂತ 2 ಪುಸ್ತಕಗಳಲ್ಲಿ ವ್ಯಾಸ ವಾಲ್ಮೀಕಿಗಳ ಬಗ್ಗೆ ಸಂಸ್ಕೃತದಲ್ಲಿ ಏನೇನೆಲ್ಲ ಪ್ರಶಂಸಾ ಶ್ಲೋಕಗಳು ಬಂದಿವೆ ಅವುಗಳ ಸಂಗ್ರಹ ಮಾಡಿದ್ದಾರೆ. ನೋಡೋಕ್ಕೆ ಸುಲಭ ಅನಿಸುತ್ತೆ. ಎಷ್ಟು ಕಷ್ಟ ಅಂತಂದರೆ ಯಾವ ಮೂಲೆ ಹಸ್ತಪ್ರತಿಗಳಲ್ಲಿ ಯಾರೋ ವ್ಯಾಖ್ಯಾನಕಾರ, ಯಾರೋ ಅಜ್ಞಾತ ಕವಿ ಬರೆದದ್ದು, ಅದನ್ನೆಲ್ಲ ಸಂಗ್ರಹ ಮಾಡಬೇಕಾಗುತ್ತೆ. ಅಷ್ಟು ಕಷ್ಟ ಅಂಥ ಒಂದು ಕೆಲಸ. ಮತ್ತು ದಿ ಕಾನ್ಸೆಪ್ಟ್ ಆಫ್ ಕಲ್ಚರ್ ಅಂತ ಒಂದು ಪುಸ್ತಕ ತುಂಬ ಸೊಗಸಾಗಿದೆ. ನನಗೆ ಅದು ಬರೆದಿದ್ದಾರೆ ಅಂತಲೇ ಗೊತ್ತಿಲ್ಲ. ಈ ಒಂದು ಭಾಷಣಕ್ಕಾಗಿ ನಮ್ಮ ರಾಮಸ್ವಾಮಿಯವರು ಕೆಲವು ಪುಸ್ತಕಗಳನ್ನು ನನಗೆ ಕೊಟ್ಟರು. ಅದರೊಳಗೆ ಒಂದು ಪುಸ್ತಕ ಸಂಸ್ಕೃತಿ ಅಂದರೆ ಏನು ಅಂತ, DVG ಅವರ ಸಂಸ್ಕೃತಿಗೆ ಜೊತೆಯಾಗಿ ನಿಲ್ಲತಕ್ಕಂಥ ಪುಸ್ತಕ. ಪಾಶ್ಚಾತ್ಯ ಪೌರಸ್ತ್ಯ ವಿವರಗಳನ್ನು ಎಷ್ಟನ್ನೋ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಈ ಇಂಡಿಯನ್ ಹೆರಿಟೇಜ್ ಅಂತ, ಭಾರತೀಯ ಸಂಸ್ಕೃತಿ ಅಂದರೆ ಏನು ಅಂತ ತಿಳಿಪಡಿಸ್ತಕ್ಕಂಥ ಸುಮಾರು ಒಂದು 700 ಪುಟಗಳ ಗ್ರಂಥ. ವೇದದಿಂದ ಮೊದಲುಗೊಂಡು
ನಮ್ಮ ಹರಿದಾಸರವರೆಗೆ ಎಲ್ಲ ಬಂದಿರತಕ್ಕಂಥದ್ದು ಏನಿದೆ ಅದೆಲ್ಲದರ ಸಾರಾಂಶಗಳನ್ನು ಇವರೇ ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ಅದಕ್ಕೊಂದು 75 ಪೇಜಿನ ಒಳ್ಳೆಯ ಪೀಠಿಕೆಯನ್ನು ಬರೆದಿದ್ದಾರೆ. ಆ ಪೀಠಿಕೆ ಓದಿದರೆ ಸಾಕು ಭಾರತೀಯ ಸಂಸ್ಕೃತಿಗೆ ಒಂದು ಪ್ರವೇಶಿಕೆ ಸಿಗುತ್ತೆ. ಸೊಗಸಾದ ಭಾಷೆ, ಸೊಗಸಾದ ಅನುವಾದ, ವರ್ಲ್ಡ್ ಕಲ್ಚರೇ ಅದನ್ನು ಅಚ್ಚು ಮಾಡಿಸಿದೆ. ಮತ್ತು ದ ಗ್ರೇಟ್ ಇಂಟಗ್ರೇಟರ್ಸ್ ಅಂತ, ಅದು ವಾರಕರಿ ಸಂಪ್ರದಾಯದ ಮಹಾರಾಷ್ಟ್ರ ಇರಬಹುದು, ಅಥವಾ ಮೀರಾ ಮೊದಲಾದಂಥವ್ರು ಮಾಡಿದಂಥದ್ದಿರಬಹುದು, ಕಬೀರ್ ಮಾಡಿದ್ದಿರಬಹುದು, ಆ ಕಡೆಗೆ ಶಂಕರದೇವ ಅಸ್ಸಾಂನಲ್ಲಿ ಮಾಡಿದ್ದಿರಬಹುದು, ತಮಿಳುನಾಡಿನಲ್ಲಿ ಆಳ್ವಾರುಗಳು ನಾಯನ್ಮಾರುಗಳು ಮಾಡಿದ್ದು, ಕನ್ನಡದಲ್ಲಿ ವಚನಕಾರರು ಹರಿದಾಸರು ಮಾಡಿದ್ದಿರಬಹುದು, ಆಂಧ್ರದಲ್ಲಿ ತಾಳಪಾಕಂ ಅನ್ನಮಾಚಾರ್ಯರು ಮತ್ತು ಅವರ ಕುಟುಂಬ, ತ್ಯಾಗರಾಜರು, ರಾಮದಾಸರು ಇಂಥವರು ಮಾಡಿದ್ದಿರಬಹುದು. ಈ ಥರ ಎಷ್ಟೆಷ್ಟೋ ಎಲ್ಲ ವಿವರಗಳನ್ನು ತೆಗೆದುಕೊಂಡು ಇವರೆಲ್ಲ ಭಾರತೀಯ ಸಂಸ್ಕೃತಿಯನ್ನು, ಸಂಸ್ಕೃತ ಒಂದು ಸ್ಫೂರ್ತಿಯನ್ನು ಉಳಿಸ್ಕೊಂಡು ಬಂದಿರೋದು ಹೇಗೆ ಅಂತ, ಅದು ಸರ್ದಾರ್ ಪಟೇಲ್ ಮೆಮೋರಿಯಲ್ ಲೆಕ್ಚರ್ಸ್ ಅಂತ ಆಕಾಶವಾಣಿ ಭಾಷಣ ಒಂದು ಪುಸ್ತಕವಾಯಿತು. ಸಾಮಾನ್ಯವಾಗಿ ಭಾಷಣಕ್ಕೆ ಏನು ತಯಾರಿ ಅಂತಾರೆ, ಇವರು ಎಷ್ಟು ತಯಾರಿ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಆ ಪುಸ್ತಕಗಳಲ್ಲಿ. ನಮಗದು ಬಹಳ ವಿಶೇಷ ಕಾಣಿಸ್ತಕ್ಕಂಥದ್ದು. ಮತ್ತು ಅವರು ಅಭಿನವ್ ಗುಪ್ತಾ ಅಂಡ್ ಇಸ್ ಟೈಮ್ಸ್ ಅಂತ ಅಭಿನವ್ ಗುಪ್ತನ ಬಗ್ಗೆ ಬಹಳ ಒಳ್ಳೆಯ ಸಂಶೋಧನಾ ಲೇಖನಗಳ ಮಾಲಿಕೆಯನ್ನೇ ಮಾಡಿ ಅದೊಂದು ಪುಸ್ತಕವಾಗಿ ಮಾಡಿದ್ದಾರೆ. ಹೀಗೆ ಎಷ್ಟೋ ಲೇಖನಗಳಿವೆ. ಅಲ್ಲಿಂದ ಅವರ ಅನುವಾದವನ್ನು ಮಾಡಿದ್ದಾರೆ ಇಂಗ್ಲೀಷ್ಗೆ ಮತ್ತು ತಮಿಳಿಗೆ ಕೆಲವು ಸಂಸ್ಕೃತ ನಾಟಕಗಳನ್ನು, ಶಾಸ್ತ್ರ ಗ್ರಂಥಗಳನ್ನು. ಉದಾಹರಣೆಗೆ ಸಾಗರ ನದಿಯ ನಾಟಕ ಲಕ್ಷಣ ರತ್ನಕೋಶವನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ರು. ಅದಕ್ಕೆ ಬಹಳ ಒಳ್ಳೆ ಪ್ರಸ್ತಾವನೆಯನ್ನು ಬರೆದರು. ಅವರು ಪುಸ್ತಕಕ್ಕೆ ಒಳ್ಳೆ ಪ್ರಸ್ತಾವನೆ ಇಲ್ಲದೆ ಇರೋದೇ ಇಲ್ಲ ಬಿಡಿ. ಆಮೇಲೆ ಆಶ್ಚರ್ಯ ಚೂಡಾಮಣಿ ಅಂತ ಬಹಳ ಒಳ್ಳೆಯ ನಾಟಕ, ಶಕ್ತಿಭದ್ರ ಅಂತ ಕೇರಳದವನು, ಆ ನಾಟಕವನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಮತ್ತವಿಲಾಸ ಪ್ರಹಸನವನ್ನು ಪಲ್ಲವ ಮಹೇಂದ್ರ ವರ್ಮ, ಕಂಚಿಯ ಮಹಾರಾಜ, ಅದನ್ನು ತಮಿಳಿಗೆ ಮಾಡಿದ್ರು. ಭಾಸನ ಮಧ್ಯಮ ವ್ಯಾಯೋಗ ದೂತವಾಕ್ಯವನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಭಗವದ್ಗೀಯಂ ಅದನ್ನು ಇಂಗ್ಲೀಷಿಗೆ ಅಂತೀನಿ, ಎಲ್ಲ ತಮಿಳಿಗೆ ಮಾಡಿದ್ರು. ಭಗವದ್ಗೀಯಂನೂ ಮಾಡಿದ್ರು. ಹಾಗೆ ರವೀಂದ್ರನಾಥ್ ಟ್ಯಾಗೋರರ ನಟಿ ಪೂಜಾ, ವಾಲ್ಮೀಕಿ ಪ್ರತಿಭಾ, ಇವುಗಳನ್ನೆಲ್ಲ ವಾಲ್ಮೀಕಿಯರ ಪ್ರತಿಭಾ, ನಟಿ ಪೂಜಾ, ಈ ಥರ ಬಂಗಾಳಿ ನಾಟಕಗಳನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ರು. ಟಾಲ್ಸ್ಟಾಯ್ 10 ಕಥೆಗಳನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ರು. ಶೆಲ್ಲಿ, ಬೈರನ್, ಕೀಟ್ಸ್ ಮೊದಲಾದಂಥ ಕವಿಗಳ ಕವಿತೆಗಳನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ರು. ಸಂಸ್ಕೃತದಲ್ಲಿ ಅನೇಕ ಸ್ವತಂತ್ರ ಕವಿತೆಗಳನ್ನು ಕೂಡ ಮಾಡಿದ್ದಾರೆ. ನಾಟಿಕೆಗಳನ್ನು ಕೂಡ ಬರೆದಿದ್ದಾರೆ. ಅವುಗಳ ಕಡೆಗೆ ನಾವು ಹೋಗ್ಬೋದು. ರಾಸಲೀಲಾ, ಕಾಮಶುದ್ಧಿ, ಆಷಾಢಸ್ಯ ಪ್ರಥಮ ದಿವಸೆ, ಮತ್ತು ಮಹಾಶ್ವೇತ, ಅನಾರ್ಕಲಿ, ಇವೆಲ್ಲ ಸಂಸ್ಕೃತ ನಾಟಕಗಳು ಅವ್ರದ್ದು. ಮತ್ತು ನೋಡಿ, ಸಂಸ್ಕೃತದ ಕವಯತ್ರಿಯರ ಬಗ್ಗೆ ಒಂದೊಂದು ಚಿಕ್ಕ ಸೊಗಸಾದ ನಾಟಕಗಳು ಬರೆದಿದ್ದಾರೆ. ನಮ್ಮ ಕನ್ನಡದವಳು ಇಮ್ಮಡಿ ಪುಲಕೇಶಿಯ ಸೊಸೆ ವಿಜ್ಜಿಕಾ, ಅವಳ ಬಗ್ಗೆ ಬರೆದಿದ್ದಾರೆ. ಹಾಗೆ ಕಾಶ್ಮೀರದ ವಿಕಟನಿತಂಬ ಬಗ್ಗೆ ಮಾರ್ಮಿಕವಾದ ಒಂದು ನಾಟಕ ಬರೆದಿದ್ದಾರೆ. ಮಧ್ಯಪ್ರದೇಶದ ಅವಂತಿ ಸುಂದರಿ, ರಾಜಶೇಖರನ ಹೆಂಡತಿ, ಮಹಾ ವಿದುಷಿಯವಳು, ಅವಳ ಬಗ್ಗೆ ಒಂದು ನಾಟಕ ಬರೆದಿದ್ದಾರೆ. ಅಂದರೆ ಅವರ ರುಚಿ ಎಲ್ಲೆಲ್ಲಿ ಪ್ರಸಾರವಾಗ್ತಾ ಇತ್ತು ಅಂತ ನಮಗೆ ಆಶ್ಚರ್ಯವಾಗುತ್ತೆ. ಆಮೇಲೆ ಸಂಸ್ಕೃತದಲ್ಲಿ ಬಂದದ್ದೆಲ್ಲ ಬಂಗಾರ ಅಂತ ಅವ್ರು ಒಪ್ಕೋತಿರಲಿಲ್ಲ. ವಿದ್ಯಾನಾಥ ಅಂತ ಪ್ರತಾಪರುದ್ರ ದೇವನ ಆಸ್ಥಾನದ ಕವಿ ಇದ್ದ. ನಮ್ಮ ಮಲ್ಲಿನಾಥ ವ್ಯಾಖ್ಯಾನ ಶಿರೋಮಣಿ ಇದಾನಲ್ಲ, ಅವನ ಸೋದರಳಿಯ. ಆತ ಪ್ರತಾಪರುದ್ರೀಯಂ ಅಥವಾ ಪ್ರತಾಪರುದ್ರ ಯಶೋಭೂಷಣಂ ಅಂತ ಒಂದು ಅಲಂಕಾರ ಶಾಸ್ತ್ರ ಗ್ರಂಥ ಬರೆದ. ರಸ ಅಂದ್ರೆ ಏನು, ಧ್ವನಿ ಅಂದ್ರೆ ಏನು ಅಂತೆಲ್ಲ ವಿವರಿಸೋದು. ಸರಿಯೇ, ಅದರೊಳಗೇನಂತ ಒರಿಜಿನಾಲಿಟಿ ಇಲ್ಲ. ಆದರೆ ಅವನ ಜಾಣ್ಮೆ ಏನಂದರೆ, ಉದಾಹರಣೆ ಕೊಡೋ ಶ್ಲೋಕಗಳೆಲ್ಲ ಪೂರ್ತಿ ತನ್ನ ಆಶ್ರಯದಾತನಾದ ಪ್ರತಾಪರುದ್ರನ ಬಗ್ಗೆ ಹೊಗಳಿಕೆ. ಅಪ್ಪೈ ದೀಕ್ಷಿತರು ಕುವಲಯಾನಂದ, ಚಿತ್ರಮೀಮಾಂಸಾದಲ್ಲಿ ವಾಲ್ಮೀಕಿಯಿಂದ ಮೊದಲುಗೊಂಡು ಅವರ ಸಮಕಾಲೀನರವರೆಗೆ ಎಲ್ಲರ ಸೊಗಸಾದ ಪದ್ಯಗಳನ್ನು ಆರಿಸ್ಕೊಂಡು ಉದಾಹರಣೆ ಕೊಟ್ಟರೆ, ಈತ ಎಲ್ಲ ತಂದೆ ಪದ್ಯ, ತನ್ನ ಯಜಮಾನಂದೇ ಹೊಗಳಿಕೆ. ಬೋರ್ ಬಂದ್ಬಿಡುತ್ತೆ. ಮತ್ತು ಅದನ್ನು ನಾಟಕ ಬೇರೆ ಬರೆದಿದ್ದಾನೆ. ಅಲ್ಲಿ ಇವನು ಮದುವೆನೇ ವರ್ಣನೆ ಮಾಡೋದು, ಪ್ರತಾಪರುದ್ರನ ಮದುವೆನೇ. ಅದಕ್ಕೆ ವಿದ್ಯಾನಾಥ ವಿಡಂಬನಂ ಅಂತ ಇವರು 4 ಅಂಕದ ನಾಟಕ ಬರೆದಿದ್ದಾರೆ. ಬಹಳ ಬೊಂಬಾಸ್ಟಿಕ್ ಆಗಿರ್ತಕ್ಕಂಥ ಭಾಷೆಯ ನಾಟಕ. ಅದರ ಪ್ರಸ್ತಾವನೆಯನ್ನು ಅಪರ ಪಾಣಿನಿ ಅಂತಲೇ ಹೆಸರು ಪಡೆದಂಥ ಚಾರುದೇವ ಶಾಸ್ತ್ರಿಗಳು ಬರೆದಿದ್ದಾರೆ. ಉತ್ತರ ಭಾರತದ ಮಹಾವಿದ್ವಾಂಸರು. ಅವರು ಪಡಪೋಷಿ ಕೊಂಚಾವಂಚ ಕೆಲಸಗಳನ್ನು ಒಪ್ಪುವುದೇ ಇಲ್ಲ ಅಂಥವರು. ಅವರೇ ಬೆಳಿತಾರೆ ಏನು ಭಾಷೆ, ಏನು ಪ್ರೌಢಿಮೆ ಈ ಕೃತಿಕಾರಂದು ಅಂತ. ಅಲ್ಲಿ ಏನಂದರೆ, ವಿದ್ಯಾನಾಥನ ಆ ಅತಿಶಯೋಕ್ತಿಗಳ ಒಂದು ಪ್ರತಾಪರುದ್ರನ ವರ್ಣನೆಯನ್ನೇ ಗೇಲಿ ಮಾಡೋದು. ಪ್ರತಾಪರುದ್ರನ ಸೈನ್ಯ ಮಾರ್ಚ್ ಮಾಡಿದ್ರೆ, ಹೋದರೆ ಯುದ್ಧಕ್ಕೆ, ಧೂಳಿ ಆಕಾಶಕ್ಕೆ ಹೋಯಿತು, ದೇವಲೋಕಕ್ಕೆ ಹೋಯಿತು ಅಂತ ಅವನು ವರ್ಣಿಸಿದ್ರೆ, ಇಲ್ಲಿ ಅವರು ಇನ್ನೂ ಒಂದು ಸ್ಟೆಪ್ ಮೇಲಕ್ಕೆ ಹೋಗ್ಬಿಟ್ಟು
ಇಂದ್ರನ 1000 ಕಣ್ಣುಗಳಿಗೂ ಕೂಡ ಧೂಳು ಬಿದ್ದುಬಿಟ್ಟಿದೆ ದೇವಲೋಕಕ್ಕೆ ಹೋಗ್ಬಿಟ್ಟು. ಅವನು ಒಂದೇ ಸಮನೆ ಖರ್ಚೀಫಿಂದ ಒರೆಸ್ಕೋತಿದ್ದಾನೆ, ಶಚಿದೇವಿ ಒರೆಸ್ತಾ ಇದ್ದಾಳೆ, ಒದ್ದಾಟ ನಡೀತಾ ಇದೆ. ದೇವಗಂಗೆಯಲ್ಲೆಲ್ಲ ಧೂಳು ಬಂದ್ಬಿಟ್ಟು ಕೆಸರಾಗ್ಬಿಟ್ಟಿದೆ. ರಾಡಿ ಹಂಸಗಳಿಗೆ ಹಾರೋಕ್ಕಾಗ್ತಾ ಇಲ್ಲ, ಐರಾವತಕ್ಕೆ ಓಡಾಡೋಕ್ಕಾಗ್ತಾ ಇಲ್ಲ, ಒಂದು ಸ್ವಲ್ಪ ದೇವತೆಗಳಿಗೆ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ಈ ಥರದ್ದು ವರ್ಣನೆಗಳು ಬರುತ್ತೆ. ಅಂದರೆ ಯೂಸ್ ಅಂಡ್ ಅಬ್ಯೂಸ್ ಆಫ್ ಅಲಂಕಾರ ಅನ್ನೆಲ್ಲ ಅವರಲ್ಲಿ ತೋರ್ಪಡಿಸ್ತಾರೆ ಯಾವ ಥರ ಅಂತ. ಮತ್ತೆ ವಿಮುಕ್ತಿ ಅಂತ ಒಂದು ಪ್ರಹಸನ ಬರೆದಿದ್ದಾರೆ. ಅದು ಆಧ್ಯಾತ್ಮಿಕ ಪ್ರಹಸನ. ಒಬ್ಬ ಯಜಮಾನ, ಮನೆ ಯಜಮಾನ, ಅವನಿಗೆ ಹೆಂಡತಿ ಮಕ್ಕಳು ಯಾರೂ ಏನು ಮಾತೇ ಕೇಳೋದಿಲ್ಲ. ಅದು ಈ ಜೀವ ಅನ್ನೋವನೇ ಯಜಮಾನ, ಈ ದೇಹ ಅನ್ನೋದು ಮನೆ. ಆ ಮನೆ ಶಿಥಿಲವಾಗಿದೆ. ಅದು ಸಾಯಂಕಾಲ ಅಂದರೆ ಜೀವನದ ಸಂಧ್ಯಾಕಾಲದಲ್ಲಿ ಶುರು ಆಗುತ್ತೆ. ಮತ್ತೆ ಕಾಮ, ಕ್ರೋಧ, ಲೋಭ, ಮೋಹಾದಿಗಳೆಲ್ಲ ಮಕ್ಕಳು. ಈ ಥರ ಅಜ್ಞಾನ ಮಾಯೇನೇ ಹೆಂಡತಿ. ಹೀಗೆ ಸಾಂಕೇತಿಕವಾಗಿ ಹೋಗುತ್ತೆ. ಆ ಮಕ್ಕಳನ್ನು ಹೇಗೆ ನಿಭಾಯಿಸೋದು ಗೊತ್ತಾಗದೆ ಒದ್ದಾಡಿಕೊಂಡು ಕಡೆಯಲ್ಲಿ ವಿವೇಕ, ಭಕ್ತಿ, ವೈರಾಗ್ಯ, ಜ್ಞಾನ ಇವುಗಳಿಂದ ಆಗುತ್ತದೆ ಎನ್ನುವ ಒಂದು ಸೂಚನೆ ಸಿಗುವಂಥ ಸೊಗಸಾಗಿರ್ತಕ್ಕಂಥ ಸಾಂಕೇತಿಕ ನಾಟಕ. ಇದಕ್ಕೆ ಮುನ್ನ ಇವರು ಅದನ್ನು ಬರೆಯೋದಕ್ಕೆ ಮುನ್ನ ಇಷ್ಟು ಸಮಗ್ರವಾಗಿ ವೇದಾಂತದ ಪರಿಭಾಷೆಯನ್ನೆಲ್ಲ ಇಟ್ಕೊಂಡಿರ್ತಕ್ಕಂಥ ಅಚ್ಚುಕಟ್ಟಾಗಿ ಚಿಕ್ಕ ಚೊಕ್ಕ ಎಲ್ಲರೂ ರಂಗಸ್ಥಳಕ್ಕೆ ತರಬಹುದಾದಂಥ ಒಂದು ನಾಟಕ ಬಂದಿರಲಿಲ್ಲ. ಅದು ವಿಮುಕ್ತಿ. ಹೀಗಲ್ಲದೆ ಅವರು ಬಿಡಿ ಕವಿತೆಗಳನ್ನು ಕೂಡ ಸಾಕಷ್ಟು ಬರೆದಿದ್ದಾರೆ ಅಂತ ಹೇಳಿದ್ನಲ್ಲ, ಅದು ಇನ್ನೂ ದುರ್ದೈವ, ಒಂದು ಕಂಪೈಲೇಷನ್ ಆಗಿಲ್ಲ. ರಾಘವನ್ನವರ ಸಂಸ್ಕೃತ ಕವಿತೆಗಳ ಬಗ್ಗೆ ಡಾಕ್ಟರೇಟ್ ಮಾಡಿದವರಿದ್ದಾರೆ. ಅದರ ಬಗ್ಗೆ ಡಾಕ್ಟರೇಟ್ ಥೀಸಿಸ್ ಬಂದಿವೆ. ಆದರೆ ಅವರ ಕವಿತೆ ಒಂದು ಸಂಗ್ರಹ ರೂಪದಲ್ಲಿ ಬಂದಿಲ್ಲ. ಎಲ್ಲ ಚೆದರು ಹೋಗ್ಬಿಟ್ಟಿದೆ ಸಂಸ್ಕೃತ ಪ್ರತಿಭಾ ಆ ಥರದ ಒಂದು ವಿದ್ವತ್ ಪತ್ರಿಕೆಗಳಲ್ಲಿ. ನೋಡಿ, ಸಂಕ್ರಾಂತಿ ಮಹಾ, ಕಾಲಕವಿ, ಭೋಕವೆ, ಕವಿರ್ಜ್ಞಾನಿ ಋಷಿ, ನರೇಂದ್ರೋ ವಿವೇಕಾನಂದ, ಈ ರೀತಿಯ ಕೋಕಿಲ ನಿರ್ವೇದ, ಯದಿಸ್ಯಾದಲಂ, ಬ್ರಹ್ಮಪತ್ರ ವೈವರ್ತ ಪುರಾಣಂ. ಬ್ರಹ್ಮವೈವರ್ತ ಪುರಾಣಮಲ್ಲ, ಪತ್ರ ವೈವರ್ತ ಪುರಾಣಂ. ಬ್ರಹ್ಮಪತ್ರ ಅಂದರೆ ತಂಬಾಕು. ಅದೇನೆಂದರೆ ಒಂದು ಕಥೆ. ಹಿಂದೆ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಮೂವರು ಕೂಡ ತಮ್ಮ ಗಂಡಂದ್ರನ್ನ ಪತ್ರ ಪೂಜೆ ಮಾಡಬೇಕು ಅಂದ್ಕೊಂಡ್ರಂತೆ. ಲಕ್ಷ್ಮಿಗೇನೋ ತುಳಸಿ ಸಿಕ್ಬಿಡ್ತು, ವಿಷ್ಣುವಿಗೆ ಮಾಡಿಬಿಟ್ಲು. ಪಾರ್ವತಿಗೆ ಬಿಲ್ಲು ಪತ್ರ ಸಿಕ್ತು, ಶಿವನಿಗೆ ಮಾಡಿದ್ಲು. ಪಾಪ ಸರಸ್ವತಿಗೆ ಏನೂ ಸಿಗಲಿಲ್ಲ ಗಂಡನಿಗೆ. ಹೋಗ್ಬಿಟ್ಟು ಅವನಿಗೆ ಮುಖ ತಿವುದಿಲ್ಲಂತೆ. ನಿಮಗೆ 4 ಮುಖ ಇದೆ, ಸೃಷ್ಟಿಕರ್ತ ಅಂತ ಬೇರೆ ಹೆಸರು, ಯಾತಕ್ರಿ ನಿಮ್ಮ ಪೂಜೆ ಮಾಡೋದಕ್ಕೆ ಒಂದು ಎಲೆ ಗತಿ ಇಲ್ಲ ನನಗೆ, ಅವರಿಗೆಲ್ಲ ನೋಡಿ ಇದೆ ಅಂತ. ಆಗ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಅವನು ಹೊಗೆ ಸೊಪ್ಪಿನ ಎಲೆನ ಸೃಷ್ಟಿ ಮಾಡಿ ಕೊಟ್ಟನಂತೆ. ಅದರಿಂದ ಅವಳು ಪೂಜೆ ಮಾಡಿದ್ಲು. ಹಾಗಾಗಿನೇ ಆ ಹೊಗೆ ಸೊಪ್ಪನ್ನ ಎಂಥದ್ದು ತಮಾಕು ತ್ರಿವಿಧ ಪ್ರೋಕ್ತ ಕಲೋ ಭಾಗೀರಥಿ ಯಥಾ ಕ್ವಚಿತ್ ದುಃಖ ಕ್ವಚಿತ್ ದುಃಖ ಕ್ವಚಿತ್ ನಾಸಾಗ್ರಗಾಮಿನಿ ಅಂತ. ತಂಬಾಕು ಗಂಗೆ ಇದ್ದಂತೆ 3 ದಾರಿ. ಕೆಲವು ಕಡೆ ಹುಕ್ಕ ಸೇದೋದು, ಕೆಲವು ಕಡೆ ತುಕ್ಕ ಜಗದು ಉಗಿಯೋದು, ಇನ್ನು ಕೆಲವು ಕಡೆ ನಾಸಾಗ್ರಗಾಮಿನಿ ನಸ್ಯ. ಹೀಗೆ ಗಂಗೆಗೆ 3 ದಾರಿ ಇದ್ದಂತೆ ಇದಕ್ಕೂ 3 ದಾರಿ. ಈ ತಂಬಾಕಿನ ವೈಭವವನ್ನು ಅವರು ವರ್ಣಿಸ್ತಾರೆ. ಮನುನೀತಿ ಚೋಳ ಅವನ ಬಗ್ಗೆ, ದಂಭ ವಿಭೂತಿ, ಈ ಥರ ಹಾಸ್ಯ, ವಿನೋದ ಎಲ್ಲ ಕೂಡ ಇದೆ. ಕೆಲವೊಂದು ಸಂಸ್ಕೃತ ಪದ್ಯಗಳನ್ನು ನಿಮಗೆ ಓದಿ ಹೇಳಿದರೆ ಅದೊಂದು ಸ್ವಲ್ಪ ವಿನೋದವೂ ಆದೀತು, ಅವರ ಒಂದು ಕ್ರಿಯೇಟಿವ್ ಡೈಮೆನ್ಷನ್ ಏನು ಅನ್ನೋದು ಸ್ವಲ್ಪ ಗೊತ್ತಾದೀತು ಅಂತ ಅನ್ಸುತ್ತೆ. ನೋಡಿ, ಅವರ ಪನ್ ಮಾಡುವುದು ಶ್ಲೇಷ. ಗುಣೇ ದತ್ತೇಪಿ ಯೋ ಭೂಯೋ ವಕ್ರತಾಮೇವ ಬಿಭ್ರತಿ ಚಾಪ ಪಾಪಾಶ್ಚತೆ ಸೃಷ್ಟ ಮರ್ಮಭೇದಾಯ ಕೇವಲಂ. ಗುಣವನ್ನು ಏರಿಸಿದ್ರು, ಅಂದರೆ ಗುಣವನ್ನು ಸೇರಿಸಿದ್ರೂ ಕೆಲವರು ಡೊಂಕತನ ಬಿಡೋದಿಲ್ಲ, ಬೇರೆಯವ್ರನ್ನ ಚುಚ್ಚೋಕ್ಕೆ ಸಿದ್ಧವಾಗ್ತಾರೆ. ದುಷ್ಟರು ಮತ್ತು ಬಿಲ್ಲು ಅಂತ. ಗುಣ ಅಂದರೆ ಹೆದೆ, ಗುಣ ಅಂದರೆ ನಮಗೆ ಗೊತ್ತಿದೆ ವರ್ಚ್ಯೂ ಅಂತ. ಬಿಲ್ಲಿಗೆ ಹೆದೆ ಏರಿಸಿದ್ರೆ ಅದು ಮತ್ತಷ್ಟು ಡೊಂಕ ಆಗುತ್ತೆ, ಬಾಣಗಳನ್ನು ಬಿಡೋದಕ್ಕೆ ಇನ್ನಷ್ಟು ತಯಾರಿ ಆಗುತ್ತೆ. ದುರ್ಜನಿಗೆ ಎಷ್ಟು ಗುಣ ಬಂದರೂ ಪ್ರಯೋಜನವಾಗೋಲ್ಲ ಅಂತ. ಸ್ನೇಹಾರ್ಪಣೇತು ಮಲಿನಃ ಪ್ರಸನ್ನೋ ರಜಸಾಹತಃ ಕರೋತ್ಯನುಕೃತಿಂ ನೂನಂ ದುರ್ಜನೋ ದರ್ಪಣೋ ಯಥ. ಕನ್ನಡಿ ಇದ್ದಂತೆ ದುರ್ಜನ ಎಲ್ಲ ಉಲ್ಟಾ ಮಾಡ್ತಾನೆ ಅಂತ. ಲೆಫ್ಟನ್ನು ರೈಟ್ ಮಾಡ್ತಾನೆ, ರೈಟನ್ನು ಲೆಫ್ಟ್ ಮಾಡ್ತಾನೆ. ಸ್ನೇಹವನ್ನು ತೋರಿಸಿದ್ರೆ ಮಲಿನವಾಗ್ತಾನೆ. ಅವನಿಗೆ ರಜೋಗುಣದಿಂದ ಉಜ್ಜಿದರೆ ಸರಿಯಾಗಿ ಆವಾಗ ಬುದ್ಧಿ ಬರುತ್ತೆ ಅಂತ. ಕನ್ನಡಿಗೆ ಎಣ್ಣೆ ಹಾಕಿದ್ರೆ, ಜಿಡ್ಡು ಸೇರಿದ್ರೆ ಅದು ಬೆಳಕಾಗೋಲ್ಲ. ಸ್ನೇಹ ಅಂದರೆ ಜಿಡ್ಡು. ರಜೋ ವಿಮರ್ದಿತ ಅಂತಂದರೆ, ರಜಸಾಹತಃ ಅಂದರೆ ಸ್ವಲ್ಪ ಬೂದಿನ ಹಾಕ್ಕೊಂಡು ಉಜ್ಜಿದ್ರೆ ಕ್ಲೀನ್ ಆಗುತ್ತೆ ಅಂತ. ಆ ತರಹ ಅಂತ. ಈ ಪನ್ನು ಎಷ್ಟು ಸೊಗಸಾದದ್ದು. ಮತ್ತು ಲೋಕ ಸ್ವಭಾವದ ಬಗ್ಗೆ ಬರೀತಾರೆ. ಪಾದಾಂತಿಕೆ ಪತಿತ ಮಾಮ್ರಫಲಂ
ನ ತಾವದಾರೋಹತಿ ಹೃದಯಂ ಪುರುಷಸ್ಯ ಯಾವತ್ ಸ್ಕಂದಾಗ್ರಲಂಬಿ ಬಹುಭೃಂಗ ಪಿಪೀಲಿಕಾದಿ ಧಾಟೀವ್ಯಥಾ ಅನನುಭೂಯ ಚ ಎನ್ನ ಲಭ್ಯಂ. ಕಾಲ ಕೆಳಗೆ ಬಿದ್ದಿರೋ ಮಾವಿನ ಹಣ್ಣು ಮನುಷ್ಯರಿಗೆ ಇಷ್ಟ ಆಗೋಲ್ಲ. ಅದು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂದರೆ ಕೊಂಬೆ ಹತ್ತಿ ಅಲ್ಲಿ ದುಂಬಿಯಿಂದ, ಕಣಜದಿಂದ, ಕೆಂಜಿರುವೆಗಳಿಂದ ಕಚ್ಚಿಸ್ಕೊಂಡು ಒಂದು ಹಣ್ಣು ತಾವೇ ಕಿತ್ಕೊಂಡ್ರೆ ಅವ್ರಿಗೆ ಆಗೋಷ್ಟು ತೃಪ್ತಿ ಬಿದ್ದಿರೋ ಹಣ್ಣನ್ನು ತಿಂದರೆ ಆಗೋದಿಲ್ಲ ಅಂತ. ಅಹಂಕಾರ ಇರುತ್ತಲ್ಲ, ನಾನು ಮಾಡಬೇಕು ಅಂತಕ್ಕಂಥದ್ದು ಅನ್ನೋದಕ್ಕೆ ಎಷ್ಟು ಒಳ್ಳೆ ನಿದರ್ಶನವನ್ನು ಕೊಡ್ತಾರೆ. ಶಿವನ ಬಗ್ಗೆ ಹೇಳ್ತಾರೆ, ಹಸ್ತೇ ವನ್ಹಿ ಶಿರಸಿ ಸಲಿಲಂ ಗಂಗಮಂಗೇ ಭುಜಂಗಾ ಪಾರ್ಶ್ವೇ ಬರ್ಹಿ ನಿಜತನುಭುವ ಕಾಲಕೂಟೋ ಗಲಾಂತಃ ಶೀರ್ಷೇ ಅಧಿಪತಿ ಅಮುಷ್ಯ ಅಮೃತಂ ಚೇತಿ ಬಿಭ್ರತ್ ಸ್ವಾನಿಷ್ಠಾನಾಂ ಸ್ವಯಂ ಉಪಶಮಂ ವೈದ್ಯರಾಟ್ ಸ್ವಾಸ್ಥದೋಸ್ತು. ಕೈಯಲ್ಲಿ ಬೆಂಕಿ, ತಲೆಯಲ್ಲಿ ನೀರು, ಕೊರಳೊಳಗೆ ಹಾವು, ಪಕ್ಕದಲ್ಲಿ ಮಗನ ನವಿಲು, ಮತ್ತೆ ಗಂಟ್ಲಲ್ಲಿ ವಿಷ, ತಲೆ ಮೇಲೆ ಅಮೃತ ಕಿರಣ. ಹೀಗೆ ತನ್ನ ಅಪಾಯಗಳಿಗೆ, ಅನಿಷ್ಟಗಳಿಗೆ ತಾನೇ ಇದಕ್ಕೆ ಬಿಡುಗಡೆನೂ ಕಂಡಿಡ್ಕೊಂಡಿರ್ತಕ್ಕಂಥ ಶಿವ ಅವನು ನಮ್ಮ ಎಲ್ಲ ರೋಗಗಳನ್ನು ನಿವಾರಣೆ ಮಾಡಲಿ ಅಂತ ಹೇಳಿಬಿಟ್ಟಿದ್ವಿ. ಅದೇ ಅಗ್ನಿಗೆ ನೀರು ಪರಿಹಾರ, ವಿಷಕ್ಕೆ ಅಮೃತ ಪರಿಹಾರ, ಅದೇ ರೀತಿಯಾಗಿ ಹಾವಿಗೆ ನವಿಲು ಪರಿಹಾರ, ಎಲ್ಲವೂ ಪರಿಹಾರವಾಗಿ ಒದಗಿ ಬಂದಿದೆ ಅನ್ನುವಂಥ ಅಬ್ಸರ್ವೇಷನ್ ಆಗಲೇ. ಕೃಷ್ಣ ಆಲದೆಲೆ ಮೇಲೆ ಮಲಗಿರ್ತಕ್ಕಂಥ ಒಂದು ಗೊಂಬೆಯನ್ನು ತಮಿಳುನಾಡಲ್ಲಿ ತೊಟ್ಲಿನ ಮೇಲೆ ಕಟ್ತಾರೆ. ಮಕ್ಕಳಿಗೂ ಹಾಗೇನೆ ಕೃಷ್ಣನಂತೆ ಅವಳು ಕಾಲು ಬೆರಳನ್ನು ಬಾಯಿಗಿಟ್ಕೊಂಡಿರ್ತಾನಲ್ಲ, ಆ ಥರ ಬೆಳೀಲಿ ಅಂತ. ಇವರು ಕೃಷ್ಣನ ಬಗ್ಗೆನೇ ಒಂದು ಪದ್ಯ ಹೇಳ್ತಾರೆ. ಡೋಲೋಪರಿ ಅವಲಂಬಿತೆ ವಟಪುಟೆ ವಿಶ್ರಾಂತ ಪಾದಂ ದಯತ್ ತ್ವದ್ಬಾಲಾಕೃತಿ ದರ್ಶನೇನ ಶಿಶವ ಪ್ರಾಪ್ತಾ ವಿನೋದಂ ವಯಂ ಭೋ ಸರ್ವ ಪ್ರಪಿತಾಮಹ ತ್ವಯಿ ತಥಾ ನಂದಾಂಗಣೆ ಶೈಶವ ಕ್ರೀಡಾಂ ತನ್ವತಿ ಕಂ ವಿನೋದಮಯೀಸ ಮಾತಾ ತವಾ ಕಲ್ಪಯತ್. ಅಲ್ಲ, ನಾವೇನೋ ತೊಟ್ಲನ್ನು ತೂಕ್ಕೊಳ್ಳುವಾಗ ನಿಂದೇ ಆಲದೆಲೆಯಲ್ಲಿ ಮಲಗಿರುವ ಬೊಂಬೆಯನ್ನು ನೋಡಿಕೊಂಡು ಕಾಲಿಗೆ ಬಾಯನ್ನು ಇಟ್ಕೊಂಡಿರ್ತಕ್ಕಂಥದ್ದನ್ನು ನೋಡಿ ಸಂತೋಷ ಪಟ್ವಿ. ನೀನು ಹಾಗೆ ಮಲಗಿದ್ದಾಗ ನಿಮ್ಮಮ್ಮ ಏನಪ್ಪ ಕಟ್ಟಿದ್ಲು ಯಶೋದೆ, ನಮಗೆ ಹೇಳು ಅಂತ ಹೇಳಿಬಿಟ್ಟಿದ್ನುವೆ. ರಾಮನ ಬಗ್ಗೆ ಹೇಳ್ತಾರೆ, ಚಿತ್ರಂ ನ ಹೇಮ ಮೃಗಂ ಅನ್ವಸರತಸ್ತ್ವಂ ದುಃಖಂ ಗತಶ್ಚ ಸಪಿತಾ ತವ ಶಬ್ದವೇದಿ ಹತ್ವಾ ಮುನೇ ಸುತಮಪಶ್ಯತ ರಾಮ ತತ್ತೇ ಮನ್ಯೇ ಕುಲೇಂಗ ಮೃಗಯಾ ವ್ಯಸನಂ ಪ್ರರೂಢಂ. ಅಲ್ಲಯ್ಯ ರಾಮ, ಬಂಗಾರದ ಜಿಂಕೆ ಎಲ್ಲಿರಕ್ಕೆ ಸಾಧ್ಯ? ಅದಳು ಬೆಂಬತ್ತಿ ನೀನು ಹೋದೆ, ಬಹಳಷ್ಟು ಕಷ್ಟಪಟ್ಟೆ. ನಿಮ್ಮಪ್ಪನೂ ಹಾಗೆ ಬೇಟೆಗೆ ಹೋಗಿ ಶಾಪ ತಂದುಕೊಂಡ. ನಿಮ್ಮ ಫ್ಯಾಮಿಲಿನಲ್ಲೇ ಇದೊಂದು ವ್ಯಸನ ಕಾಡ್ತಾ ಇದೆ ಅಂತ ಅನಿಸುತ್ತೆ ಅಂತ. ಮತ್ತೆ ನೋಡಿ, ಲೋಕದ ದೃಷ್ಟಿಯ ಬಗ್ಗೆ ಒಂದು ಅಬ್ಸರ್ವೇಷನ್ನು. ಭೋರತ್ನಾಕರ ಪಾತಸಾಂ ಅಧಿನಿಧೆ ಕೇಯಂ ತ್ವಯಿ ಕ್ಷಾರತ ಕಾಮಾಮತ್ಯ ಕಲಾನಿಧೆ ಅಮೃತಘೃಣೆ ಲಕ್ಷ್ಮತ್ವಯೀದಂ ಕುತಃ ಅತ್ಯಾಶಾಪತನೋ ನ ಸಾಹಯತಿ ವಾಮೇಕಂ ಚ ದೋಷಂ ಕುತೋ ನಿರ್ದೋಷ ನಹಿ ಕೇಚನಾತ್ರ ವಿಷಯ ಇತ್ಯೇತಯ ನೇಕ್ಷತೆ. ಸಮುದ್ರ, ಇಷ್ಟು ನೀರಿದೆ, ನಿನ್ನಲ್ಲಿ ಉಪ್ಪು ಯಾಕೆ ಬಂತು? ಚಂದ್ರ, ನಿನ್ನಲ್ಲಿ ಇಷ್ಟು ಸೌಂದರ್ಯ ಇದೆ, ಮಚ್ಚೆ ಯಾತಕ್ಕೆ ಬಂತು? ನಾವು ಯಾರೂ ಜನ ದೋಷ ಇರೋದನ್ನು ಸಹಿಸೋದಿಲ್ಲಪ್ಪ. ಹಾಗೆಂತ ನಿರ್ದೋಷವಾಗಿರೋದನ್ನು ನಾವು ನೋಡೋದೇ ಇಲ್ಲ. ಯಾಕೆಂದರೆ ಬೈಯೋದಿಕ್ಕೆ ಬೇಕಲ್ವ, ಅದಕ್ಕೆ ದೋಷ ಇರೋದನ್ನೇ ಹಿಡ್ಕೊಂಡು ಹೋಗ್ತೀವಿ ಅಂತ. ಮಾರ್ಮಿಕತೆ ಬಹಳ ಸೊಗಸಾಗಿದೆ. ಹೀಗೆ ಅನೇಕ ಕವಿತೆಗಳನ್ನು ನಾವು ಕಾಣ್ತೀವಿ. ಮತ್ತೆ ಅವರು ತೀರಿಕೊಂಡ ಮೇಲೆ ಪಬ್ಲಿಷ್ ಆದದ್ದು ಮಹಾಕಾವ್ಯ ಮುತ್ತುಸ್ವಾಮಿ ದೀಕ್ಷಿತ ಚರಿತಂ ಅಂತ. ಅವರಿಗಿದ್ದ ಸಂಗೀತದ ಪ್ರೀತಿ ಎಂಥದ್ದು ಅಂತ ಗೊತ್ತಾಗುತ್ತೆ. 22 ಸರ್ಗಗಳ ಮಹಾಕಾವ್ಯ ಮುತ್ತುಸ್ವಾಮಿ ದೀಕ್ಷಿತ ಚರಿತಂನಲ್ಲಿ ಅನೇಕ ಛಂದಸ್ಸುಗಳಲ್ಲಿ ಒಂದೊಂದು ಸರ್ಗಕ್ಕೆ ಒಂದೊಂಥರ ಛಂದಸ್ಸಿನಲ್ಲಿ ಮದರೇಖಾ ಅಂತ, ತನುಮಧ್ಯ ಅಂತ 6 ಅಕ್ಷರದ ಛಂದಸ್ಸಿಂದ ಮೊದಲುಕೊಂಡು ಶ್ರದ್ಧರ ಅವರಿಗೆ 21 ಅಕ್ಷರದ ಛಂದಸ್ಸಿನವರೆಗೆ ಬಳಸಿ ಮುತ್ತುಸ್ವಾಮಿ ದೀಕ್ಷಿತರು ಒಬ್ಬ ಮಹಾವಾಗ್ಗೇಯಕಾರರಾಗಿ ಮತ್ತೆ ಒಬ್ಬ ಸಾಧಕರಾಗಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಹೇಗೆ ಅಂತ. ಅಲ್ಲಿ ಒಂದು ವಿಶೇಷ ಏನಂದರೆ, ಇವರಿಗೆ ಸಂಗೀತ ಚೆನ್ನಾಗಿ ಗೊತ್ತಿದ್ದರಿಂದ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳನ್ನು ಚತು ತಪ್ಪದಂತೆ ಸಂಸ್ಕೃತದ ವೃತ್ತಗಳಿಗೆ ಹಾಗೆ ಅಳವಡಿಸಿ ಆ ರಾಗತಾಳಗಳ ಸ್ವಾರಸ್ಯ, ಆ ಸಂದರ್ಭ ಸ್ವಾರಸ್ಯ ಅವೆಲ್ಲ ತೋರುವಂತೆ ಮಾಡಿಕೊಡ್ತಾರೆ. ಅದಕ್ಕೆ ಬಹಳ ಒಳ್ಳೆಯ ಪೀಠಿಕೆಯನ್ನು TL ವೆಂಕಟರಾಮಯ್ಯರ್ ಬರೆದಿದ್ದಾರೆ. ಬಹಳ ಸೊಗಸಾಗಿರ್ತಕ್ಕಂಥದ್ದು ಒಳ್ಳೆಯ ಕಾವ್ಯ. ನಮ್ಮ ಸರೋಜಾ ಕೃಷ್ಣಮೂರ್ತಿ ಪಾಪ ಅದರ ಬಗ್ಗೆ ಡಾಕ್ಟರೇಟ್ ಮಾಡ್ತಾಯಿದ್ರು. ನಾನು ಹೇಳಿದ್ದೆ, ನೀವು ಮಾಡಿ, ನಿಮಗೆ ಸಂಗೀತ ಸಂಸ್ಕೃತ ಎರಡೂ ಬರೋದ್ರಿಂದ ಅಂತ. ಅವ್ರ ಪಾಪ ಅದನ್ನು ಮುಗಿಸೋಕ್ಕೆ ಮುಂಚೆನೇ ಹೋಗಿಬಿಟ್ರು. ಅದಾಗಿದ್ದಿದ್ದರೆ ಇದರ ಬಗ್ಗೆ ಒಂದು ಒಳ್ಳೆಯ ಕೃತಿ ಬಂದಿರ್ತಾ ಇತ್ತು ಅಂತ ಅನಿಸುತ್ತೆ. ಅವರು ಕಾಳಿದಾಸನ ಬಗ್ಗೆ ಕಿಂಪ್ರಿಯಂ ಕಾಳಿದಾಸಸ್ಯ ಅಂತ ಒಂದು ಕವಿತೆ ಬರೆದಿದ್ದಾರೆ. ಬಹಳ ವಿನೂತನವಾದದ್ದು. ಸತ್ಯವ್ರತ ಶಾಸ್ತ್ರಿಗಳಂಥವರೆಲ್ಲ ತುಂಬ ಮೆಚ್ಚಿದ್ದಾರೆ.
ಕಾಳಿದಾಸನಿಗೆ ಯಾವುದು ಪ್ರಿಯ? ಕೋಗಿಲೆ ಅಂದುಕೊಳ್ಳುತ್ತೆ ನಾನೇ ಪ್ರಿಯ ಅಂತ, ಮೋಡ ಅಂದುಕೊಳ್ಳುತ್ತೆ ನಾನೇ ಪ್ರಿಯ ಅಂತ, ಜಿಂಕೆ ಅಂದುಕೊಳ್ಳುತ್ತೆ ನಾನೇ ಪ್ರಿಯ ಅಂತ, ಮಾಲವಿಕೆ ಹೇಳ್ತಾಳೆ ನಾನೇ ಕಾಳಿದಾಸನಿಗೆ ಫೇವರೇಟ್ ಅಂತ, ಶಕುಂತಲೆ ಇಲ್ಲ ನಾನು ಅಂತ, ರಘು ಬಂದು ನಾನು ಅಂತ. ಕಡೆಗೆ ಇವನು ಕೋಗಿಲೆನ ಮಾತಾಡಿಸಿ ಶಕುಂತಲೆ ಪ್ರಿಯಂವದೆಯರಿಗೆ ಅನಸೂಯರಿಗೆ ಸ್ವಲ್ಪ ತಾಳ್ಮೆಯಿಂದ ಇರಿ, ಶಕುಂತಲೆ ಮತ್ತು ಮಾಲವಿಕೆಯರಿಗೆ ವಿರಹದಲ್ಲಿ ಬೆಂದೊರ್ತು ನಿಮಗೆ ಪಾಕ ಬರೋದಿಲ್ಲ ಅಂತ ಹೇಳಿ, ರಘುವಿಗೆ ನಿನ್ನ ಇಂದ್ರನ ಯುದ್ಧವನ್ನು ಮೇಘದ ಮೇಲೆ ಕೂತ್ಕೊಂಡು ನೋಡ್ತೀನಿ ಅಂತ ಹೇಳಿ, ಮೋಡಕ್ಕೆ ನಾನು ಅಲಕಾಪುರಿವರೆಗೆ ಬರೋಲ್ಲ, ಕೈಲಾಸದಲ್ಲಿ ಹೇಳ್ಕೊಳ್ತೀನಿ, ಅರ್ಧನಾರೀಶ್ವರರಾದ ಪಾರ್ವತಿ ಪರಮೇಶ್ವರ ನೋಡ್ತೀನಿ ಅಂತ ಹೇಳಿ ಅಲ್ಲಿಗೆ ಬರ್ತಾನೆ. ಅದು ಕಾಳಿದಾಸನಿಗೆ ಪ್ರಿಯ. ವಾಗರ್ಥಗಳ ಅವಿನಾಭಾವದ ಅದ್ವೈತವಾದಂಥ ಆ ಪಾರ್ವತಿ ಪರಮೇಶ್ವರರೇ ಕಾಳಿದಾಸನಿಗೆ ಪ್ರಿಯ ಅಂತ ಮುಗಿಸ್ತಾರೆ. ತುಂಬ ವಿನೂತನವಾದಂಥದ್ದು. ಈ ಥರದ್ದು ಎಷ್ಟೆಷ್ಟೋ ಮಾಡಿದ್ದಾರೆ. ಅವರ ವಿದ್ಯಾರ್ಥಿಗಳಿಂದ ಮಾಡಿಸಿರ್ತಕ್ಕಂಥ ಕೆಲಸವೇ ತುಂಬ ದೊಡ್ಡದು. ನೋಡಿ, ಸ್ವಾಮಿನಾಥನ್ ಅಂತ ಅವರು ಪ್ರಖ್ಯಾತ ವಿದ್ವಾಂಸರಾಗಿ, ವೇದ ವಿದ್ವಾಂಸರಾಗಿ, ಶತಪಥ ಬ್ರಾಹ್ಮಣಾದಿಗಳ ಅನುವಾದ ಮಾಡಿದವರಾಗಿ ಪ್ರಖ್ಯಾತರಾದರು, ಹೋಗೂ ಬಿಟ್ಟರು. ಅವರ ಮೂಲಕ ಕುಮಾರದಾಸನ ಜಾನಕೀಹರಣದ ಕೆಲವೊಂದು ಸರ್ಗಗಳು ಅಚ್ಚೇ ಆಗಿರಲಿಲ್ಲ, ಹಸ್ತಪ್ರತಿಯಲ್ಲಿತ್ತು, ತುಂಬ ತೊಡಕಿತ್ತು. ಅದನ್ನು ಜೀರ್ಣೋದ್ಧಾರ ಮಾಡಿಸಿ ಅದರ ಬಗ್ಗೆ ಒಂದು ಸಂಶೋಧನಾ ಗ್ರಂಥ ಮಾಡಿಸಿದ್ರು. ಸುಬ್ಬಣ್ಣ ಮೊದಲಾದವ್ರ ಕೈಯಿಂದ ಸೈಟೇಷನ್ಸ್ ಇನ್ ಕಾಳಿದಾಸ ಅಂತ, ಕಾಳಿದಾಸನ ಯಾವ್ಯಾವ ಅಲಂಕಾರಿಕರು ಯಾವ್ಯಾವ ಕಾಂಟೆಕ್ಸ್ಟಲ್ಲಿ ಕೋಟ್ ಮಾಡಿದ್ದಾರೆ ಅಂತ ಒಂದು ಸಂಶೋಧನೆ ಮಾಡಿಸಿದ್ದಾರೆ. ಮತ್ತು ಸಾಂಬಮೂರ್ತಿ ಅಂತ ಅವ್ರ ಕೈನಲ್ಲಿ, ಸಾಂಬಶಿವಮೂರ್ತಿ ಅವ್ರ ಕೈನಲ್ಲಿ ಕಾಂಟ್ರಿಬ್ಯೂಷನ್ ಆಫ್ ಆಂಧ್ರ ಟು ಸಂಸ್ಕೃತ್ ಲಿಟ್ರೇಚರ್ ಅಂತ ಒಂದು ಕೆಲಸ ಮಾಡಿಸಿದ್ದಾರೆ. ಮತ್ತು ವಿದೇಶಿಯರಿಂದ ಬಹುರೂಪ ಮಿಶ್ರನ ದಶರೂಪಕದ ವ್ಯಾಖ್ಯಾನದ ಬಗ್ಗೆ, ಶ್ರೀವಿದ್ಯಾ ಚಕ್ರವರ್ತಿಯ ಅಲಂಕಾರ ಸಂಜೀವನಿ ಅಂತ ಒಂದಿದೆ ಗ್ರಂಥ, ಕರ್ನಾಟಕದ ಹೊಯ್ಸಳ ಕಾಲದ್ದು, ಅದರ ಬಗ್ಗೆ ಎಸ್ ಜಾನಕಿಯವರಿಂದ, ಅವ್ರ ಮೂಲಕವೇ ಚತುರ್ಭಾಣಿ ಬಗ್ಗೆ, ಅವರಿಂದಲೇ ಆಗಮಗಳ ಬಗ್ಗೆ, ಹೀಗೆ ಎಷ್ಟೆಷ್ಟೆಲ್ಲ ಮಾಡಿಸಿದ್ದಾರೆ. ಪದ್ಮ ಪ್ರಾಭೃತಕ್ಕೆ ಪ್ರಹಸನಗಳ ಬಗ್ಗೆನೆ, ಪಾದತಾಡಕದ ಬಗ್ಗೆನೆ, 1, 2 ಅಂತಿಲ್ಲ, ಇಷ್ಟು ಮಾಡಿಸಿದ್ರು. ಅನೇಕ ಸಂಸ್ಥೆಗಳಲ್ಲಿ ಅವರ ಸದಸ್ಯರಾಗಿದ್ದರು. ಸಂಸ್ಕೃತ್ ಕಮಿಷನ್ ಅಂತ ಬಂತು, ಅದು ಇಟ್ ವಾಸ್ ಇನ್ ಲೇಟ್ 50s. ಆಗಲೇ DVG ಅವರ ಹತ್ರಕ್ಕೂ ಅದು ಬಂದು ಸಾಕ್ಷ್ಯ ತಗೊಳ್ತು. ಅದರ ಮೆಂಬರ್ ಆಗಿದ್ದರು. ಮತ್ತು ಈಗ ಅವರು ಸಂಗೀತ ನಾಟಕ ಅಕಾಡೆಮಿಯ ಮೆಂಬರ್ ಆಗಿದ್ದರು, ಸಾಹಿತ್ಯ ಅಕಾಡೆಮಿ ಮೆಂಬರ್ ಆಗಿದ್ದರು, ಸಂಗೀತ ನಾಟಕ ಅಕಾಡೆಮಿ ಫೆಲೋ, ಸಾಹಿತ್ಯ ಅಕಾಡೆಮಿ ಫೆಲೋ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ, ಕಾಣೆ ಗೋಲ್ಡ್ ಮೆಡಲ್ಲು, ಇಂಟರ್ನ್ಯಾಷನಲ್ ವರ್ಲ್ಡ್ ಕಾನ್ಫರೆನ್ಸ್ನ ಸಂಸ್ಕೃತ್ ಗೋಲ್ಡ್ ಮೆಡಲ್ಲು, 1, 2 ಅವರಿಗೆ ಪುರುಸತ್ತಿಲ್ಲದೆ ಪ್ರಶಸ್ತಿಗಳು ಬರ್ತಾ ಇದ್ವು. KT ಪಾಂಡುರಂಗಿ ಅವರು ಹೇಳ್ತಾರೆ, ಯಾವ ಸಭೆಯಲ್ಲಿ ಹೋದರೂ ರಾಘವನ್ ಅವರಿಗೆ ಮೊದಲ ಸಾಲಿನ ಮೊದಲ ಸೀಟ್ ಬಿಟ್ಟುಕೊಡಬೇಕು ಅನ್ನೋದು ಒಂದು ಅನಿವಾರ್ಯತೆ ಆಗಿಬಿಟ್ಟಿತ್ತು. ಆ ಮಟ್ಟದ ಒಂದು, ಅದು ಶಾಸನ ಸಭೆ ಇದ್ರು, ಅವ್ರು ಮುಂದೆ ಹೋದರೆ ಯಾವ ಪ್ರಿಪ್ರೇಷನ್ನು ಇಲ್ಲದೆ ಖಾಲಿ ಕೈನಲ್ಲಿ ಬಂದು ವಾಚೋ ವಿಧೇಯವಾಗಿ ಎಪಿಗ್ರಫಿಯ ಇಂಡಿಕಾ ಇಂದ ಎಪಿಗ್ರಫಿಯ ಕರ್ನಾಟಕವರೆಗೂ ಎಲ್ಲವನ್ನೂ ಕೋಟ್ ಮಾಡಿ ಹೇಳಬಲ್ಲವರಾಗಿದ್ದರು. ಒಂದು ವೇದ ಸಭೆನೇ ಸ್ವಯಂ ಸಾಮಾಧಿ ವೇದಗಳನ್ನು ಹೇಳಿ ಅವರು ಅಲ್ಲಿಯ ಪಾಠ ನಿರ್ಣಯದು, ಸ್ವರವೈಶ್ಯದು ಹೇಳ್ತಾ ಇದ್ರು. ಇನ್ನು ಸಂಗೀತ ನೃತ್ಯಾದಿಗಳು ಕೇಳಲೇಬೇಕಾಗಿಲ್ಲ. ಈ ಶಾಸ್ತ್ರ ಅಂತಿಲ್ಲ. ಮತ್ತು ವಾಗ್ಮಿತೆ ಬೇರೆ ಇತ್ತಂತೆ ಅವರಿಗೆ ಚೆನ್ನಾಗಿ. ಇನ್ನು ಏನು ಬೇಕು? ಸಾರ್ಥಕವಾಗಿ ಬದುಕಿ ಸಾರ್ಥಕವಾಗಿಯೇ ತೀರಿಕೊಂಡ. ಅವರ ಇಷ್ಟ ದೈವ ರಾಮ, ಇಷ್ಟ ಕವಿ ವಾಲ್ಮೀಕಿ, ಅದನ್ನೇ ನೆನೆದುಕೊಂಡು ನೋಡಿ, ರಾಮಾಯಣ ಪಾರಾಯಣ ಮಾಡಬೇಕು ಅಂತ ಹೇಳಿ ಅಯೋಧ್ಯೆಗೆ ಹೋಗಿ ಸರಿಯೂ ದಡದಲ್ಲಿ ಪಾರಾಯಣ ಮಾಡಿ ಬಂದವರು. ಆ ಶ್ರದ್ಧೆ ಕೂಡ ಅವರಿಗೆ ಇದ್ದದ್ದು ನಮಗೆ ಗೊತ್ತಾಗುತ್ತೆ. 5 ಸಂಪುಟಗಳ ಕೆಟಲಾಗ್ರಮ್ ಎಡಿಟಿಂಗೇನೆ ಒಂದು ದೊಡ್ಡ ಕೆಲಸ. ಹೀಗೆ ಮಾಡಿಕೊಟ್ಟಂತಹ ವಿದ್ವಾಂಸರ ಸ್ಮರಣೆ ನಮ್ಮ ಜನಕ್ಕೆ ಪ್ರೇರಕವಾಗಲಿ. ಹೆಚ್ಚಾಗಿದ್ದು ನನಗೆ ಒಂದು ಸಂತೋಷದ ಸಂದರ್ಭ, ಅವರಿಗೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥದ್ದು. ತಾವು ಇದು ಒಂದು ರೀತಿ ನೀರಸವಾದದ್ದು. ರಾಘವನ್ನವರ ಕೃತಿಗಳ ಬಗ್ಗೆ ಗೊತ್ತಿಲ್ಲದೆ, ಅವರ ವ್ಯಕ್ತಿತ್ವದ ಬಗ್ಗೆ ಗೊತ್ತಿಲ್ಲದೆ ಇದ್ದವರಿಗೆ ಏನೇನೋ ಉದ್ದಕ್ಕೆ ಹೆಸರುಗಳನ್ನು ಹೇಳ್ತಾ ಹೋದಂತೆ ಅನಿಸ್ಬೋದು. ಏನು ಮಾಡೋದು? ಸುಮಾರು 71 ವರ್ಷದ ಮಹಾ ಸಾಧನೆಯನ್ನು 70 ನಿಮಿಷಗಳಲ್ಲಿ ಏನು ಮಹಾ ಹಿಡಿದಿಡೋದಕ್ಕಾಗತ್ತೆ? ಮಾಡಿದ್ದೀನಿ. ಧನ್ಯವಾದ, ನಮಸ್ಕಾರ. ನಾಳೆ ಸಂಜೆ 6:30 ಇದೇ ಸಭಾಂಗಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದ ಜಸ್ಟಿಸ್ BN ಶ್ರೀಕೃಷ್ಣ ಅವರಿಂದ ಉಪನ್ಯಾಸ ಇರುತ್ತೆ. ದಿ ಫ್ಯೂಚರ್ ಆಫ್ ಡೆಮಾಕ್ರಸಿ ಇನ್ ಇಂಡಿಯಾ ಅಂತ. ನಾಳೆ ಸಂಜೆ 6:30. ಈ ರೀತಿ ವಿದ್ವಾಂಸರ ಸ್ಮರಣೆಯನ್ನು ಮಾಡುವಂಥ ಸಂದರ್ಭಗಳು ಬಹಳ ಅಪರೂಪ ಅಂತಲೇ ಹೇಳಬೇಕು. ಯಾವುದೋ ಸಾಹಿತ್ಯ ಕೃತಿಗಳ ಸ್ಮರಣೆ ಮಾಡ್ತಾ ಇರ್ತೇವೆ, ಅದಕ್ಕೆ ಸಂಬಂಧಪಟ್ಟಷ್ಟು ಮಟ್ಟಿಗೆ ಮಾತ್ರ ಸಾಹಿತ್ಯಗಳ ಸ್ಮರಣೆಯೂ ಆಗತ್ತೆ. ಆದರೆ ಜೀವಮಾನವೆಲ್ಲ ಪಾಂಡಿತ್ಯಕ್ಕೆ ತೆತ್ತಂಥವರ ಸ್ಮರಣೆ
ಸ್ವಲ್ಪ ಅಪರೂಪವೇ. ಮತ್ತು ನಮ್ಮಲ್ಲಿ ಅಂಥವ್ರನ್ನ ನೋಡಿದಾಗ ಇಂಥವರು ಐನ್ಸ್ಟೀನ್ ಬಗ್ಗೆ ಹೇಳ್ತಾರಲ್ಲ, ನಾವು ಅವನಿದ್ದ ಕಾಲದಲ್ಲಿ ಇದ್ವು ಅಂತ ಹೇಳೋದೇ ಒಂದು ಗೌರವ ಅಂತ. ಹಾಗೆ ವಿ ರಾಘವನ್ ಅಂಥವರ ಇದ್ದ ಕಾಲದಲ್ಲಿ ಅವರ ಒಡನಾಟದಲ್ಲಿ ನಾವು ಕೆಲವರು ಇದ್ವು ಅನ್ನೋದು ನಮಗೆ ಜೀವಮಾನವೆಲ್ಲ ನೆನೆಯುವಂಥ ಸಂಗತಿ. ಮತ್ತು ಅವ್ರನ್ನ ಹಾಮಾನಾಯಕರು ಮಿಷನರಿ ಅಂತ, ಸಂಸ್ಕೃತದ ಮಿಷನರಿ ಅಂತ ಕರೆದಿದ್ದರು. ಹಾಗೆ ಒಂದು ಮಿಷನರಿ ರೀತಿಯಲ್ಲಿ ದಶಕಗಳುದ್ದಕ್ಕೂ ಅವರು ಸಂಸ್ಕೃತ ಭಾಷೆ ಸಾಹಿತ್ಯಗಳ ಪ್ರಚಾರ ಮಾಡಿದ್ರು. ಭಾರತದಲ್ಲಿ ಮಾತ್ರವಲ್ಲದೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ಸದಾ ಸಂಸ್ಕೃತದ ಧನಿಯಾಗಿದ್ದವರು ಅಂದರೆ ರಾಘವನ್. ಮತ್ತು ದೇಶದ ಯಾವ ಮೂಲೆಯಲ್ಲಿ ಯಾರಿಗೆ ಸಂಸ್ಕೃತ ಸಂಬಂಧದ ಯಾವ ಮಾಹಿತಿಯೋ ಅಥವಾ ಸ್ಪಷ್ಟೀಕರಣವೋ ಬೇಕಾದರೆ ಯಾರನ್ನ ಕೇಳಬೇಕು ಅಂದರೆ ರಾಘವನ್ ಕೇಳಬೇಕು ಮೊದಲು. ಹೀಗಾಗಿ ಈ ಮಾತನ್ನು ಕಾಣೆಯವರು ಕೂಡ ಹೇಳ್ತಾರೆ. ಹೀಗೆ ಮತ್ತು ಅವರಿಗಿದ್ದ ಇನ್ನೊಂದು ಸೌಲಭ್ಯ ಅಂದರೆ ಸಾಂಪ್ರದಾಯಿಕ ಪಾಂಡಿತ್ಯ, ಆಧುನಿಕ ಶಿಕ್ಷಣ ಎರಡನ್ನೂ ಪಡ್ಕೊಂಡವರು. ಅವ್ರು ಹೇಳಿದಾಗೆ ಕುಪ್ಪಸ್ವಾಮಿ ಶಾಸ್ತ್ರಿಗಳಂಥ ದೊಡ್ಡವರ ಹತ್ರ ಶಿಷ್ಯತ್ವ ಮಾಡಿದವರು. ಇಂಗ್ಲೀಷ್ನಲ್ಲಿ, ಸಂಸ್ಕೃತದಲ್ಲಿ, ತಮಿಳಿನಲ್ಲಿ ಸಮಾನವಾದ ಪ್ರಭುತ್ವ ಇದ್ದವರು. ಮತ್ತು ಅವರನ್ನು ನೋಡುವಾಗ ಅವರ ಹತ್ರ ಕೂತ್ಕೊಂಡ್ರೆ ಎಷ್ಟು ಸರಳವಾದ ವ್ಯಕ್ತಿ ಅಂತ ಹೇಳಿದ್ರೆ, ಇದು ಕೆಲವು ಬೇರೆಯವರು ಹೇಳಿದ್ದು ಕೇಳಿದ್ರೆ ನಮಗಂತೂ ಅನುಭವ ಆಗಲಿಲ್ಲ. ಅವ್ರು ತುಂಬ ದೊಡ್ಡವ್ರ ಹತ್ರ ಕೂತ್ಕೊಂಡ್ರೆ ಮಾತಾಡೋದಕ್ಕೆ ಹೆದರಿಕೆ ಆಗತ್ತೆ, ಅವ್ರು ಎದುರುಗಡೆ ನಿಂತ್ಕೊಳ್ಳೋದಕ್ಕೆ ಹೆದರಿಕೆ ಆಗತ್ತೆ ಅಂತ ಬೇರೆಯವರು ಅನೇಕ ಜನ ಹೇಳೋದನ್ನು ಕೇಳಿದ್ದೀನಿ. ಆದರೆ ನಮಗೆ ಆ ಅನುಭವ ಆಗಲಿಲ್ಲ. ಅದು ಏನೋ ಕಾರಣವೋ ಗೊತ್ತಿಲ್ಲ. ಮತ್ತು ಇದಕ್ಕೆ ಹೇಳಲೇಬೇಕಾದ ಇನ್ನೊಂದು ಸಂಗತಿ ಅಂದರೆ, ರಾಘವನ್ನವರು DVG ಅವರ ಪಂಡಿತ ಪರಿವಾರಕ್ಕೆ ಸೇರಿದವರು. DVG ಅವರಲ್ಲಿ ಪೂಜ್ಯಭಾವ ಬೆಳೆಸ್ಕೊಂಡಿದ್ದವರು. ದಶಕಗಳುದ್ದಕ್ಕೂ ಅವರನ್ನು ಅಪಾರ ಗೌರವದಿಂದ ಕಂಡು ನಡ್ಕೊಂಡವರು. ಅನೇಕ ಸಂದರ್ಭಗಳಲ್ಲಿ DVG ಅವರ ಸಲಹೆ ಕೂಡ ಕೇಳ್ತಾ ಇದ್ದದ್ದುಂಟು. DVG ಅವರ ಮಾತು ಅಂದರೆ ವೇದವಾಕ್ಯ ಅಂತ ಅವರು ಅಂಗೀಕಾರ ಮಾಡಿದ್ರು. ಇದು ಕೂಡ ವಿಶೇಷವೇ. ಮದ್ರಾಸಿನ ಅನೇಕ ಪಂಡಿತರಿಗೆ ಇದು ಆಶ್ಚರ್ಯ ತರ್ತಾ ಇತ್ತು. ಯಾರ ಮಾತನ್ನು ಕೇಳಲ್ಲ, ಇವನು DVG ಅವರ ಬಗ್ಗೆ ಮಾತ್ರ ನತಮಸ್ತಕನಾಗ್ಬಿಡ್ತಾನಲ್ಲ, ಇದು ಹಾಗೆ ಅಂತ. ಏನು ಫಸ್ಟ್ ಈ ರಾಘವನ್ ಅವರೇ ಅವ್ರ ಮನೆಯಲ್ಲಿ ಸ್ವಾಮಿಯವ್ರನ್ನ, ವಸಂತ ಸ್ವಾಮಿನ ಕರೆದು ಊಟ ಹಾಕಿ ಔತಣ ಮಾಡಿದ್ರಂತೆ. ಹೀಗಾಗಿ ಮತ್ತು ಅವರ ಒಡನಾಟ ನಮ್ಮಲ್ಲಿ ಅನೇಕರಿಗೆ ತುಂಬ ಆನಂದದ ಅನುಭವ ಕೊಟ್ಟಿತ್ತು. ಅಂಥ ಹಿರಿಯರ ಸ್ಮರಣೆ ಶತಾಬ್ದಿಯ ನೆಪದಲ್ಲಾದರೂ ಆಯ್ತಲ್ಲ ಅಂತ ನಾವು ಸಂತೋಷಪಡೋಣ. ನಮ್ಮಲ್ಲಿ ಯಾವುದೋ ಒಂದು ನಿಮಿತ್ತ ಇದ್ದು ಹೊರತು ಹಿರಿಯರ ಸ್ಮರಣೆ ಮಾಡೋ ಆ ಸಂದರ್ಭ ಬರೋದಿಲ್ಲ. ಇನ್ನೊಂದು ಎಲ್ಲ ನೆನಪಾದ್ರಿಂದ ಇದೇ ವರ್ಷ ಇವರು ಪಟ್ಟಾಭಿರಾಮ ಶಾಸ್ತ್ರಿಗಳ ಜನ್ಮ ಶತಾಬ್ದಿಯೂ ಹೌದು. ಅವರು ಮಹಾಮೀಮಾಂಸಕರು ಪಟ್ಟಾಭಿರಾಮ ಶಾಸ್ತ್ರಿಗಳು ಕಾಶಿಯಲ್ಲಿ ಇರ್ತಾ ಇದ್ದರು. ಅವರ ಕಾಲದಲ್ಲಿ ಅವರಿಗೆ ಸಮಾನರಾದ ವಿದ್ವಾಂಸರು ಯಾರೂ ಇಲ್ಲಿ, ಹೀಗೆ ಅನೇಕರು ಇರ್ತಾರೆ. ಆದರೆ ಅಂಥವ್ರನ್ನ ಸ್ಮರಣೆ ಮಾಡುವ ಸಂದರ್ಭ ನಮಗೆ ಸಿಗೋದು ಕಡಿಮೆ. ಇವತ್ತು ಯಾವುದೋ ಯೋಗದಿಂದ ಅಂತೂ ರಾಘವನ್ನಂಥ ಒಬ್ಬ ಹಿರಿಯರ ಸ್ಮರಣೆ ನಡೆದಿರೋದು ನಮಗೆ ಬಹಳ ಆನಂದ ಕೊಟ್ಟಿದೆ. ಇದಕ್ಕೋಸ್ಕರ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ.